Namaste, happy morning, all of you. Excellent morning. Welcome, my dear students. Swagat ellargu. Jai Gurudev. Happy morning, welcome. Happy Namaste. morning, sir. Happy Happy morning, sir. morning, Namaste, Guruji. sir. Happy morning. Happy morning, sir. ಮುಂಜಾನೆ ಗುರುಗಳೇ Happy ಸುಪ್ರಭಾತಂ morning, ಗುರುಗಳೇ. sir. Happy morning, Morning, sir. sir. Celsia, ಹೇಳು sister. Happy morning, sir. Happy morning, Morning, sir. Good morning. Good morning, sir. Good morning, Happy Guruji. morning, happy morning. Christmas, Good Christmas morning, Guruji. ಶುಭಾಶಯಗಳು. Happy morning. Sir, namaste. Happy morning, sir. ನೀರ್ ಆಡಬೇಡ್ರಿ ಚುರು. Happy morning, sir. Good morning. Happy morning. Happy morning. ಇದೆಯಪ್ಪ. Happy morning, sir. Happy Happy morning. morning, all of you. Welcome. Happy morning, sir. Happy morning, Happy morning, sir. Happy morning, Ganu. Happy morning, sir. Happy morning, So, day two of ನ್ಯೂ ಇಯರ್ ಪ್ರಿಡಿಕ್ಷನ್ 2026. ಸೊ ಮುಂದಿನ ವರ್ಷ 2026 ಹೇಗಿರುತ್ತೆ ಪ್ರಿಡಿಕ್ಷನ್ಸ್, ಮತ್ತು ಅದಕ್ಕೆ ಏನು ರೆಮಿಡೀಸ್, ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋಬೇಕು, ಯಾವ ಥರ ರೆಮಿಡೀಸ್ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ಕಲಿತಾ ಇದ್ದೀವಿ ನಾವು. ನಿನ್ನೆ ಡೇ 1 ಇತ್ತು, ಇವತ್ತು ಡೇ 2. ನಾಳೆ ಕೂಡ ಕ್ಲಾಸ್ ಇರುತ್ತೆ, ನಾಳೆ ಲೈವಲ್ಲಿ ಮಾತ್ರ ಇರುತ್ತೆ. ಸೊ ಮೇಕ್ ಶೋರ್ ದಟ್ ಎಲ್ಲರೂ ಲೈವಲ್ಲಿ ಅಟೆಂಡ್ ಮಾಡಿ, ಸರಿನಾ? ಸೊ ರೆಡಿ. ನಿನ್ನೆ ಡೇ 1 ಅಲ್ಲಿ ಏನೆಲ್ಲ ತಿಳ್ಕೊಂಡ್ವಿ? ಕ್ವಿಕ್ ಆಗಿ ಅನ್ಮ್ಯೂಟ್ ಮಾಡಿ ಹೇಳಿ. ನಿನ್ನೆ ಡೇ 1 ಅಲ್ಲಿ ಏನೆಲ್ಲ ತಿಳ್ಕೊಂಡ್ವಿ, ಏನೆಲ್ಲ ಕಲ್ತು? ಇಯರ್ ನ ಹೇಗೆ Personally ತಗೊಳ್ಳಿ. ಒಳ್ಳೆ ಇರ್ಬೇಕು. number ಆಮೇಲೆ ನಂಬರ್ ಒನ್ ಹೇಗಿದೆ ಅನ್ನೋದನ್ನ ಗುಣಲಕ್ಷಣಗಳು ರೆಮಿಡೀಸ್ ಅಟೆಂಡ್ ಮಾಡಕ್ ಆಗಿಲ್ಲ. ರೆಕಾರ್ಡ್ ಸಿಗುತ್ತಾ ಇದು? ಯೂಟ್ಯೂಬಲ್ಲಿ ಇದೆ ನೋಡಿ. ಬಿಫೋರ್ ಇಟ್ ಬಿ ರಿಮೂವ್ಡ್ ನೋಡ್ಕೊಳ್ಳಿ ಒಂದ್ಸರಿ, ಯೂಟ್ಯೂಬಲ್ಲಿ ಇರುತ್ತೆ ನೋಡಿ, ಸರಿನಾ? ವೆರಿ ಗುಡ್. ಸೊ ಸ್ನೇಹಿತರೆ, ನಿನ್ನೆ ನಾವು ಡೇ 1 ಅಲ್ಲಿ ಕಲ್ತ್ವಿ. ಸೊ ಪ್ರಿಡಿಕ್ಷನ್ಸ್ ನ್ಯೂಮರಾಲಜಿ ಮುಖಾಂತರ ಮಾಡ್ತೀವಿ, ಯಾವ ಥರ ಮಾಡ್ತೀವಿ, ಆ್ಯಂಡ್ ಯೂನಿವರ್ಸಲ್ ಇಯರ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಆ್ಯಂಡ್ ಮುಂದಿನ ವರ್ಷ ಯಾವ ನಂಬರ್ ಬರ್ತಾ ಇದೆ ಅಂತ ತಿಳ್ಕೊಂಡ್ವಿ. ಜನರಲ್ ಆಗಿ ಹೇಗಿರುತ್ತೆ ಅನ್ನೋದು ಕೂಡ ತಿಳ್ಕೊಂಡ್ವಿ. ಹಾಗೆ ವಿ ಲರ್ನ್ಟ್ ಅಬೌಟ್ ನಿಮಗೆ, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮಗೆ ಪರ್ಸ್ನಲ್ ಇಯರ್ ಏನಿರುತ್ತೆ, ಆ ಪರ್ಸ್ನಲ್ ಇಯರ್ ಕಂಡುಹಿಡಿದು ಹೇಗೆ, ಅದನ್ನು ಕೂಡ ಕಲ್ತ್ಕೊಂಡ್ವಿ. ಜೊತೆಗೆ ಪರ್ಸ್ನಲ್ ಇಯರ್ 1 ಬಂದಾಗ ಏನು ಅರ್ಥ, ಹೇಗಿರುತ್ತೆ, ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ರೆಮಿಡೀಸ್ ಏನು ಮಾಡಬೇಕು. ಹಾಗೆ ನಂಬರ್ 2 ಪರ್ಸ್ನಲ್ ಇಯರ್ 2 ಬಂದಾಗ ಹೇಗಿರುತ್ತೆ, ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಜೊತೆಗೆ ರೆಮಿಡೀಸ್ ಏನು ಮಾಡಬೇಕು. ಪರ್ಸ್ನಲ್ ಇಯರ್ 3 ಬಂದಾಗ ಹೇಗಿರುತ್ತೆ, ಆಟ್ರಿಬ್ಯೂಟ್ಸ್, ಹಾಗೆ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಪ್ಲಸ್ ರೆಮಿಡೀಸ್. ಇಷ್ಟೆಲ್ಲವನ್ನು ನಾವು ನಿನ್ನೆ ಕಲ್ತ್ವಿ, ಕರೆಕ್ಟಾ? ಸೊ ಇವತ್ತು ಪರ್ಸ್ನಲ್ ಇಯರ್ 4 ಬಗ್ಗೆ ಕಲಿಯೋಣ, ಪರ್ಸ್ನಲ್ ಇಯರ್ 5 ಬಗ್ಗೆ ಕಲಿಯೋಣ, ಆ್ಯಂಡ್ ಪರ್ಸ್ನಲ್ ಇಯರ್ 6 ಬಗ್ಗೆ ಕಲಿಯೋಣ. ಓಕೆ, ನಾಳೆ ಪರ್ಸ್ನಲ್ ಇಯರ್ 7, 8, 9 ಮತ್ತು ನಾಳೆ ಸ್ಪೆಷಲ್ ಆಗಿ ಹೋಲ್ ಪ್ರತಿಯೊಬ್ಬರಿಗೂ ಯೂನಿವರ್ಸಲ್ ಇಯರ್ 2026 ಏನು ರೆಮಿಡಿ ಮಾಡಬೇಕು, ಏನು ನೀವು ಫಾಲೋ ಮಾಡಬೇಕು, ಇದೆಲ್ಲ ಕೆಲವು ಟಿಪ್ಸ್ ಮತ್ತು ರೆಮಿಡೀಸ್ನ ಹೇಳ್ಕೊಡ್ತೀನಿ. ಸೊ ಮೇಕ್ ಶೋರ್ ದಟ್ ನಾಳೆ ಎಲ್ಲರೂ ಲೈವಲ್ಲಿ ಅಟೆಂಡ್ ಮಾಡಿ. ಜೊತೆಗೆ ನಾಳೆ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಥಿಂಕಿಂಗ್ ಸಮಥಿಂಗ್ ಬೋನಸ್ ಕೊಡಬೇಕು ಅಂತ ಹೇಳ್ಬಿಟ್ಟು, ಯಾರು ಲೈವಲ್ಲಿ ಅಟೆಂಡ್ ಮಾಡ್ತಿದ್ರ ಇದುವರೆಗೂ ಮಾಡದೇ ಇರೋಂಥದ್ದು ನಾಳೆ ಮಾಡ್ತೀನಿ. ಐ ವಿಲ್ ಬಿ ಗಿವಿಂಗ್ ಸಮ್ ಗಿಫ್ಟ್ಸ್, ನ್ಯೂ ಇಯರ್ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು. ಲಕ್ಕಿ ಪೀಪಲ್ ಯಾರಾದರೂ ಇದ್ದರೆ ಅವ್ರಿಗೆ ನ್ಯೂ ಇಯರ್ ಗಿಫ್ಟ್ ಸಿಗುತ್ತೆ, ನೋಡೋಣ. ಸೊ ಮೇಕ್ ಶೋರ್ ದಟ್ ನಾಳೆ ಲೈವಲ್ಲಿ ಅಟೆಂಡ್ ಮಾಡಿ. ಓಕೆ, ಹಾಂ, ಒನ್ಸ್ ಅಗೇನ್ ಎಲ್ಲರಿಗೂ ಸ್ನೇಹಿತರೆ ಮೇರಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್ ವಿಶ್ ಮಾಡಿ ಎಲ್ಲರೂ. Happy Christmas. Merry Christmas, Happy Christmas, Merry Christmas, Happy Christmas. Happy Christmas. ಕ್ರಿಸ್ಮಸ್ ಇದೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್.
ನೋಡಿ, ಇದ್ರಲ್ಲೂ ಡೋಂಟ್ ಬ್ರಿಂಗ್ ದ ರಿಲಿಜನ್ ಆಲ್ ದೀಸ್ ಥಿಂಗ್ಸ್. ಅರ್ಥ ಆಗ್ತಾ ಇದೆಯಾ? ನಾವೆಲ್ಲ ಹಿಂದೂಗಳು, ನಾವು ಕ್ರಿಶ್ಚಿಯನ್ ಆಚರಿಸಲ್ಲ, ನಾವು ಏನೋ ಇಸ್ಲಾಮಿಕ್ ಆಚರಿಸಲ್ಲ. ಡೋಂಟ್ ವರಿ, ದೊಡ್ಡದಾಗಿ ಥಿಂಕ್ ಮಾಡಿ. ವಿ ಆರ್ ಆಲ್ ಒನ್ ಆ್ಯಕ್ಚುಲಿ, ಅಲ್ವಾ? ಎನಿವೇ, ನಾನು ಐ ನಾಟ್ ಗೆಟ್ ಇನ್ ಟು ದ ರಿಲಿಜನ್ ಬಗ್ಗೆ ಜಾಸ್ತಿ ಡೀಪಾಗಿ ಹೋಗೋದು ಬೇಡ. ಸಿಂಪಲಾಗಿ ತಿಳ್ಕೊಳ್ಳಿ, ಹಬ್ಬಗಳು ಈಸ್ ಫಾರ್ ಸೆಲೆಬ್ರೇಷನ್. ನನಗೇನು ಸೆಲೆಬ್ರೇಟ್ ಮಾಡಬೇಕು, ಸೆಲೆಬ್ರೇಟ್ ಮಾಡ್ಲಿಕ್ಕೆ ಯಾವುದು ಬಂದ್ರೇನಂತೆ. ಗಣೇಶ ಹಬ್ಬ ಬಂದರೂ ಸೆಲೆಬ್ರೇಟ್ ಮಾಡೋಣ, ಯುಗಾದಿ ಬಂದರೂ ಸೆಲೆಬ್ರೇಟ್ ಮಾಡೋಣ, ಸಂಡೇ ಬಂದರೂ ಸೆಲೆಬ್ರೇಟ್ ಮಾಡೋಣ, ಅಲ್ವಾ? ಬರ್ಡೇ ಬಂದರೂ ಸೆಲೆಬ್ರೇಟ್ ಮಾಡೋಣ, ಕ್ರಿಸ್ಮಸ್ ಬಂದರೂ ಸೆಲೆಬ್ರೇಟ್ ಮಾಡೋಣ, ಬಕ್ರೀದ್ ಬಂದರೂ ಸೆಲೆಬ್ರೇಟ್ ಮಾಡೋಣ. ಅಲ್ಲಿ ಸೆಲೆಬ್ರೇಷನ್ಗೊಂದು ಕಾರಣ ಬೇಕಷ್ಟೇ, ಅಲ್ವಾ? ಮೊದಲಿನ ಕಾಲದಲ್ಲಿ ಯಾಕೆ ಈ ಒಂದು ಹಬ್ಬ ಹರಿದಿನಗಳು ಪದ್ಧತಿಗಳು ತಂದ್ರೆ ಅಂದರೆ ಎಲ್ಲರೂ ಸೇರ್ತಾರೆ. ಎಲ್ಲರೂ ಸೇರಿದಾಗ ಸಂಭ್ರಮ ಆಗುತ್ತೆ, ಖುಷಿ ಬರುತ್ತೆ, ಎನರ್ಜಿ ಬರುತ್ತೆ, ಪಾಸಿಟಿವಿಟಿ ಬರುತ್ತೆ, ಗಿಫ್ಟ್ಗಳು ಸಿಗುತ್ತೆ. ರೈಟ್? ನಾವು ಟೆಲ್ ಮಿ, ಎಷ್ಟು ಜನಕ್ಕೆ ಅನ್ಸುತ್ತೆ ಕ್ರಿಸ್ಮಸ್ಗೆ ಏನಾದ್ರು ಗಿಫ್ಟ್ ಸಿಗಬೇಕು ಅಂಥೇಳಿ? ಎಷ್ಟು ಜನಕ್ಕೆ ಅನ್ಸುತ್ತೆ ಸಾಂತಾ ಕ್ಲಾಸ್ ನನಗೂ ಗಿಫ್ಟ್ ಕೊಟ್ಟರೆ ಹೆಂಗಿರುತ್ತೆ ಅಂತ? ಹ್ಯಾವ್ ಯು ಎವರ್ ಥಾಟ್? ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಗುರುಜಿ Me, sir. ಯೋಚನೆ ಮಾಡಿದೀವಿ. ಗಿಫ್ಟ್ ಬಗ್ಗೆ Santa Claus ಚೇಂಜ್ ಮಾಡ್ಕೊಳ್ಳಿ, ಥಿಂಕಿಂಗ್ನ ಚೇಂಜ್ ಮಾಡ್ಕೊಳ್ರಿ. ನಾನು ಗಿಫ್ಟ್ ಕೊಡೋ ಥರ ಆಗ್ತೀನಿ ಅಂತ ಥಿಂಕ್ ಮಾಡಿ. ಸೊ ನಿಮ್ಮೆಲ್ಲರಿಗೂ ಇವತ್ತಿನ ಟಾಸ್ಕ್ ಏನಪ್ಪ ಅಂದರೆ, ಇವತ್ತು ಕ್ರಿಸ್ಮಸ್ ಇದೆ ಅಲ್ವಾ? ಬಿ ಅ ಸಾಂತಾ ಕ್ಲಾಸ್ ಸಂಬಡೀಸ್ ಲೈಫ್. ಬೇರೆಯವ್ರ ಜೀವನದಲ್ಲಿ ಬಿ ಅ ಸಾಂತಾ ಕ್ಲಾಸ್. ಯಾವತ್ತು ಯಾಕೆ ನೀವು ಯೋಚನೆ ಮಾಡ್ತೀರಾ ನನಗೆ ಯಾರಾದರೂ ಗಿಫ್ಟ್ ಕೊಡಬೇಕು, ನನಗೆ ಯಾರಾದರೂ ಗಿಫ್ಟ್ ಕೊಡಬೇಕು? ಕೇಳಿಸ್ಕೊಳ್ಳಿ, ಸ್ಕೂಲು ಕಾಲೇಜಲ್ಲೆಲ್ಲ ವೆರಿ ವೆರಿ ರೇರ್ ನಾನು ಸರ್ಟಿಫಿಕೇಟು ಅವಾರ್ಡ್ಸ್ ಎಲ್ಲ ಪಡೆದಿದ್ದು. ಬಟ್ ಐ ಆಲ್ವೇಸ್ ಯೂಸ್ ಟು ಥಿಂಕ್, ಮುಂದೆ ನಾನು ಸರ್ಟಿಫಿಕೇಟ್ ಕೊಡೋನ್ ಥರ ಆಗ್ತೀನಿ ಅಂತ ಹೇಳ್ಬಿಟ್ಟು, ರೈಟ್? ಅವಾರ್ಡ್ ಕೊಡೋನ್ ಥರ ಆಗ್ತೀನಿ ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ? ಸೊ ಈಗ ಸಡನ್ನಾಗಿ ಯಾರಿಗೋ ಬೋನಸ್ ಬಂತು, ಗಿಫ್ಟ್ ಬಂತು, ದೇ ಅರ್ನ್ಡ್ ಹ್ಯೂಜ್ ಅಮೌಂಟ್. ಒಬ್ಬಾ, ಇಷ್ಟು ಬೋನಸ್ ಬಂತು, ಇಷ್ಟು ಲಕ್ಕಿಲಿ ಅವ್ರಿಗೆ ಬಂತಲ್ಲ, ನನಗೂ ಯಾರಾದರೂ ಈ ಥರ ಕೊಡಂಗಿದ್ರೆ, ಇದು ಕಾಮನ್ ಥಿಂಕಿಂಗ್. ನಾನು ಈ ಥರ ಕೊಡೋ ಥರ ಆಗಬೇಕು, ಬೇರೆಯವ್ರಿಗೆ ಈ ಥರ ಸಹಾಯ ಮಾಡೋದು, ಸರ್ಪ್ರೈಸ್ ಕೊಡೋ ಥರ ಆಗಬೇಕು, ನನ್ನ ಜೀವನದಲ್ಲಿ ಆ ಥರ ಆಗಬೇಕು, ನಾನು ಆ ಥರ ಲೈಫಲ್ಲಿ ಕ್ರಿಯೇಟ್ ಆಗಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿಯಾದಂಥ ಆಲೋಚನೆನ ಬೆಳೆಸ್ಕೋಬೇಕು. ರಾದರ್ ನನಗೆ ಯಾರಾದರೂ ಕೊಡಲಿ ಅನ್ನೋದಕ್ಕಿಂತ ಐ ಟೆಲ್ ಯು, ನಿಮ್ಮ ಥಿಂಕಿಂಗ್ನ ಬದಲಾವಣೆ ಮಾಡ್ಕೊಳ್ಳಿ. ಹೊಸ ವರ್ಷಕ್ಕೆ ಹೊಸ ಕಲಿಕೆ ನಿಮಗೆ. ಮೇಕ್ ಶ್ಯೂರ್ ದಟ್ ನಾನು ಕೊಡೋನ್ ಥರ ಆಗ್ತೀನಿ. ಸೊ ಇವತ್ತು ನಿಮ್ಗೇನು ಟಾಸ್ಕ್ ಏನಪ್ಪ ಅಂದರೆ, ಸಂಬಡೀಸ್ ಲೈಫ್. ಮಕ್ಕಳು ಜನರಲಿ ಮಕ್ಳಿಗೆ ಮಾಡಿ ಖುಷಿ ಆಗ್ತಾರೆ, ಅವರು ಸರ್ಪ್ರೈಸ್ ಮಾಡಿ, ಅವ್ರಿಗೆ ಸಮ್ ಗಿಫ್ಟ್ ಪ್ಯಾಕ್ ಮಾಡಿ, ಸಣ್ಣದೋ ದೊಡ್ಡದೋ ಯಾವುದೋ ಒಂದು ಗಿಫ್ಟ್ ತೊಗೊಳ್ಳಿ. ಅವ್ರಿಗೆ ಖುಷಿ ಆಗೋ ಥರ, ಇಷ್ಟ ಆಗೋ ಥರ, ಯೂಸ್ ಆಗೋ ಥರ ಅದನ್ನ ಗಿಫ್ಟ್ ತೊಗೊಳ್ಳಿ, ಪ್ಯಾಕ್ ಮಾಡಿ, ಸರ್ಪ್ರೈಸ್ ಆಗಿ ಅವ್ರಿಗೆ ಸಿಗೋ ಥರ ಎಲ್ಲಾದರೂ ಇಟ್ಬಿಡಿ. ಸಡನ್ನಾಗಿ ಸಿಗಬೇಕು ಅವ್ರಿಗೆ, ಆ ಖುಷಿ ನೋಡಿ ಅವ್ರಿಗೆ. ಆ ಥರ ನನಗೆ ಸರ್ಪ್ರೈಸ್ ಸಿಕ್ತು, ಸ್ಯಾಂಟಾ ಕ್ಲಾಸ್, ಐ ಗಾಟ್ ಅ ಗಿಫ್ಟ್ ಅಂತ ಹೇಳ್ಬಿಡು. ಸೊ ಬಿ ಅ ಸ್ಯಾಂಟಾ ಕ್ಲಾಸ್ ಇನ್ ಸಂಬಡೀಸ್ ಲೈಫ್. ಮಾಡ್ತೀರಾ? ಎಸ್, ಎಷ್ಟು ಜನ ಮಾಡ್ತೀರಾ ಇವತ್ತು? ಚೇಂಜ್ ಮಾಡ್ಕೊತೀವಿ. ಎಸ್, ಓಕೆ, ಡನ್. ಸೊ ಲೆಟ್ ಸ್ಟಾರ್ಟ್ ಪ್ರೇಯರ್. 11:11 ಆಗಿದೆ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಬೆನ್ನ ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್, ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ರೈಟ್ ಹ್ಯಾಂಡ್ ಆನ್ ಯುವರ್ ಹಾರ್ಟ್, ಬಲಗೈನ ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ತಾ ಕಣ್ಣು ಮುಂದೆ ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ. ಇಮ್ಯಾಜಿನ್ ಮಾಡಿ 2026 ಯಾವ ಥರ ಒಂದು ಗಿವರ್ ಆಗಿದ್ದೀರಾ, ಅಬೆಂಡೆನ್ಸ್ನ ರಿಸೀವರ್ ಮಾಡೋರಾಗಿದ್ದೀರಾ. ಸಾಕಷ್ಟು ಜನರ ಲೈಫಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ, ಪ್ರಭಾವನ ಬೀರ್ತಾ ಇದ್ದೀರಾ, ಲೈಫಲ್ಲಿ ಅಚೀವ್ಮೆಂಟ್ಸ್ ಮಾಡ್ತಾ ಇದ್ದೀರಾ, ಸಕ್ಸಸ್ನ ಪಡಿತಾ ಇದ್ದೀರಾ ಈಸಿಲಿ ಆ್ಯಂಡ್ ಹ್ಯಾಪಿಲಿ. ನಿಮ್ಮೆಲ್ಲ ವಿಷಸ್ನ ಅಚೀವ್ ಮಾಡ್ತಾ ಇದ್ದೀರಾ ಈಸಿಲಿ ಮತ್ತು ಕ್ವಿಕ್ ಆಗಿ. ಎಲ್ಲದಕ್ಕೂ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ಎರಡು ಕೈನ ಜೋಡಿಸ್ತಾ
ಇಮ್ಯಾಜಿನ್ ಮಾಡಿ ಮಾತಾ ಪಿತಾ ಗುರುಗಳು ನಿಮ್ಮ ಇಷ್ಟ ದೇವರನ್ನ ನೆನಪಿಸ್ಕೊಳ್ತಾ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಒಂದು ಅದ್ಭುತವಾದ ಅವಕಾಶ ಪಡೆದಿರೋದಕ್ಕೆ. ತಾಯಿ ಸರಸ್ವತಿ ಆರಾಧನೆ ಮಾಡ್ತಾ ಇವತ್ತಿನ ಕಲಿಕೆ ನಾಲೆಜ್ ಸಿದ್ಧಿ ಆಗಲಿ ಅಂತೇಳಿ ಪ್ರೇ ಮಾಡ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ರೈಟ್. ಸೊ ಕ್ವಿಕ್ಲಿ ಐ ಟೀಚ್ ಯು ಒನ್ ಮೋರ್ ಟೈಮ್. ನಿಮಗೆ ಹೇಗೆ ಪರ್ಸ್ನಲ್ ಇಯರ್ನ ಕಂಡುಹಿಡಿಬೇಕು ಅನ್ನೋದನ್ನು ಕ್ವಿಕ್ಕಾಗಿ ಮತ್ತೊಮ್ಮೆ ಹೇಳ್ಕೊಡ್ತೀನಿ. ಐ ವಾಂಟ್ ಎಲ್ಲರೂ ಗಮನ ಕೊಡಿ, ಫೋಕಸ್ ಮಾಡಿ. ಓಕೆ, ಐ ವಾಂಟ್ ಎಲ್ಲರೂ ಗಮನ ಕೊಡಿ, ಫೋಕಸ್ ಮಾಡಿ. ಸೊ 2026 ಅಪ್ಕಮಿಂಗ್ ಇನ್ನೊಂದು 4-5 ಡೇಸ್ ಆದರೆ ಅಥವಾ 6 ಡೇಸ್ ಆದರೆ ವಿಲ್ ಬಿ ಗೆಟಿಂಗ್ ಅ ನ್ಯೂ ಇಯರ್ 2026. 2026 ನಾಳೆ ನನಗೆ ನೆನೆಸಿ 2026 ಬಗ್ಗೆ ಕೆಲವು ರೆಮಿಡೀಸ್ ಹೇಳ್ಕೊಡ್ತೀನಿ. ಪ್ಲಸ್ 2026 ನೀವು ಹೆಂಗೆ ಬರಿಬೇಕಂತ ಹೇಳ್ಕೊಡ್ತೀನಿ. ಓಕೆ, ರಿಮೈಂಡ್ ಮೀ ಟುಮಾರೋ ಇನ್ ಕೇಸ್ ನಾನು ಮರೆತ್ರೆ. ಸೊ 2026 ಅಂತಂದಾಗ ಇದನ್ನ ಕೂಡಿಸಿದ್ರೆ ಏನು ಬರುತ್ತೆ ನೋಡಿ. 2 2 6 ಕೂಡಿಸಿದ್ರೆ 10 ಬರುತ್ತೆ. 10 ಇಂದ 1 ಬರುತ್ತೆ. ಸೊ ಯೂನಿವರ್ಸಲ್ ಇಯರ್ ಹೋಲ್ ಪ್ರಪಂಚಕ್ಕೆ 2026 ಇದು. ಅಂದರೆ ಪ್ರಪಂಚಕ್ಕೆ ಯೂನಿವರ್ಸಲ್ ಇಯರ್ ಅಂತ ಕರಿತೀವಿ. 1 ಬರುತ್ತೆ. 1 ಮೀನ್ಸ್ ಸನ್, ಸೂರ್ಯ. ಸನ್ ಏನು ಕೊಡುತ್ತೆ? ಸನ್ ಕೊಡುತ್ತೆ, ಗ್ರೋತ್ ಕೊಡುತ್ತೆ, ಸಕ್ಸಸ್ ಕೊಡುತ್ತೆ, ಅಚೀವ್ಮೆಂಟ್ ಕೊಡುತ್ತೆ. ರೈಟ್? ಗ್ರೋತ್ ಕೊಡುತ್ತೆ, ಸಕ್ಸಸ್ ಕೊಡುತ್ತೆ, ಅಚೀವ್ಮೆಂಟ್ ಕೊಡುತ್ತೆ, ನ್ಯೂ ಬಿಗಿನಿಂಗ್ಸ್. ಸೊ ಮುಂದಿನ ವರ್ಷ ತುಂಬ ಬೆಳವಣಿಗೆ ನೋಡ್ತೀರಾ, ತುಂಬ ಗ್ರೋತ್ ಆಗೋದು ನೋಡ್ತೀರಾ. ಅಮೇಝಿಂಗ್ ಇಯರ್ ಆಗಿರುತ್ತೆ. ಓವರ್ ಆಲ್ ಗ್ಲೋಬಲಿ ಕಂಪ್ನಿಗಳು ಬೆಳೆಯುತ್ತೆ, ಶೇರ್ ಮಾರ್ಕೆಟ್ ಬೆಳೆಯುತ್ತೆ, ಗೋಲ್ಡ್ ರೇಟ್ ಬೆಳೆಯುತ್ತೆ, ಲ್ಯಾಂಡ್ ಬೆಳೆಯುತ್ತೆ, ಎಲ್ಲನೂ ಬೆಳೆಯುತ್ತೆ ನೆಕ್ಸ್ಟ್ ಇಯರ್. ಸೊ ಬಿ ರೆಡಿ ಟು ಜೊತೆಗೆ ನೀವು ಬೆಳಿಬೇಕು ಅಲ್ವಾ? ವೆರಿ ಇಂಪಾರ್ಟೆಂಟ್. ಸೊ ದಟ್ಸ್ ವೈ ವಿ ಆರ್ ಲರ್ನಿಂಗ್ ಹೇಗೆ ನೀವು ಅಲೈನ್ ಮಾಡ್ಕೋಬೇಕು. ಸೊ ಯೂನಿವರ್ಸಲ್ ಇಯರ್ ಪವರ್ಫುಲ್ ಆಗಿದೆ ನೆಕ್ಸ್ಟ್ ಇಯರು. ಅದ್ರ ಜೊತೆಗೆ ನಾವು ಕೂಡ ಬೆಳೆದು ಸಾಧನೆನ ಮಾಡಬೇಕು, ಸಕ್ಸಸ್ನ ಪಡಿಬೇಕು. ಸೊ ಇದು ಯೂನಿವರ್ಸಲ್ ಇಯರ್ ಆಯ್ತು ಸರ್. 2026 ಜನರಲ್ ಆಗಿ ಹೋಲ್ ಪ್ರಪಂಚಕ್ಕೆ 2026. ಬಟ್ ನನಗೆ ಹೇಗಿರುತ್ತೆ ತಿಳ್ಕೊಬೇಕಂದ್ರೆ ನ್ಯೂಮರಾಲಜಿಯ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತ್ಗೆ 2026 ಹೇಗಿರುತ್ತೆ ಅಂತ ತಿಳ್ಕೊಬೇಕಂತ ಹೇಳಿದ್ರೆ ವಿ ನೀಡ್ ಟು ಕ್ಯಾಲ್ಕುಲೇಟ್ ಪರ್ಸ್ನಲ್ ಇಯರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ಮುಲಾ ಅಲ್ಲಿ ಟೀಚ್ ಯು. ಇನ್ನೊಂದ್ಸರಿ ಗಮನ ಕೊಡಿ. ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ದಿನಾಂಕ 25/10/1984. ಈ ವ್ಯಕ್ತಿಗೆ ಇಮ್ಯಾಜಿನ್ ಮಾಡಿ, ಆರ್ ಅನ್ನೋ ವ್ಯಕ್ತಿಗೆ ಈ ಡೇಟ್ ಆಫ್ ಬರ್ತ್ಗೆ 2026 ಹೇಗಿದೆ ಅಂತ ಕಂಡುಹಿಡಿಬೇಕು. ಸೊ ಸಿಂಪಲ್ ಫಾರ್ಮುಲಾ, ಡೇಟನ್ನು ಹಾಗೆ ಹಾಕ್ಕೋಬೇಕು, ಹುಟ್ಟಿದ ದಿನಾಂಕ ಹಾಗೆ ಹಾಕ್ಕೋಬೇಕು, ಮಂತು ಕೂಡ ಹಾಗೆ ಹಾಕ್ಕೋಬೇಕು, 25/10 ತಾರೀಕು ತಿಂಗಳು ಹಾಗೆ ಹಾಕ್ಕೊಂಡು ಈ ಇಸ್ವಿನ ತೆಗೆದಾಕ್ಬಿಟ್ಟು ಈ ವರ್ಷದ ಇಸ್ವಿ ಹಾಕಬೇಕು. ಈಗ ನೆಕ್ಸ್ಟ್ ಇಯರ್ಗೆ ನಾನು ತಿಳ್ಕೊಬೇಕು. ಸೊ ನೆಕ್ಸ್ಟ್ ಇಯರ್ನ ಇಸ್ವಿ ಹಾಕ್ತೀನಿ, 2026 ಹಾಕ್ತೀನಿ. ಸೊ 25/10/2026 ಹಾಕಿದಾಗ ಟೋಟಲ್ ಮಾಡಬೇಕು. ಇಷ್ಟು ಅಂಕಿಗಳನ್ನ ಟೋಟಲ್ ಮಾಡಬೇಕು. ಸೊ 25ನ ಕೂಡಿಸಿದ್ರೆ 7 ಬರುತ್ತೆ, 10ನ ಕೂಡಿಸಿದ್ರೆ 1 ಬರುತ್ತೆ, 2026 ಕೂಡಿಸಿದ್ರೆ 10 ಬರುತ್ತೆ. ಸೊ 7 1 10 ಇಷ್ಟು ಕೂಡಿಸಿದ್ರೆ 9 ಬರುತ್ತೆ. ಸೊ ಪರ್ಸ್ನಲ್ ಇಯರ್ ಈಸ್ 9. ಯಾರಿಗೆ? ಈ ಡೇಟ್ ಆಫ್ ಬರ್ತ್ ವ್ಯಕ್ತಿಗೆ, ಆರ್ ಅನ್ನೋ ವ್ಯಕ್ತಿಯಾಗಿ ಡೇಟ್ ಆಫ್ ಬರ್ತ್ಗೆ ಇವರಿಗೆ ಪರ್ಸ್ನಲ್ ಇಯರ್ 9 ಬರುತ್ತೆ. ಯಾವಾಗ? 2026. ಹಾಗಾದರೆ 2025 ಏನಿತ್ತು ಸರ್ ಇವರಿಗೆ? 8 ಇತ್ತು. ಈ ವರ್ಷ 2025 ಏನಿತ್ತು? ಪರ್ಸ್ನಲ್ ಇಯರ್ 8 ಇತ್ತು. ನೆಕ್ಸ್ಟ್ ಇಯರ್ ಯಾವ್ದು ಬರ್ತಾ ಇದೆ? ಪರ್ಸ್ನಲ್ ಇಯರ್ 9 ಬರ್ತಾ ಇದೆ. 2027 ಯಾವ್ದು ಬರುತ್ತೆ? ಪರ್ಸ್ನಲ್ ಇಯರ್ 1 ಬರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತ್ನ ಬರ್ಕೊಳ್ತೀರಾ, ಡೇಟನ್ನ ಬರ್ಕೊಳ್ಳಿ, ಮಂತ್ನ ಬರ್ಕೊಳ್ಳಿ, ಇಯರ್ನ ತೆಗೆದುಬಿಟ್ಟು ನಿಮ್ಮ 2026 ತಿಳ್ಕೊಬೇಕಂದ್ರೆ 2026 ಹಾಕಿ ಇಷ್ಟು ಅಂಕಿಗಳನ್ನು ಕೂಡಿಸಿ ಸಿಂಗಲ್ ನಂಬರ್ ತೊಗೊಂಡು ಬನ್ನಿ. ಸೊ ಈ ರೀತಿಯಾಗಿ ಮಾಡಿ ನಿಮ್ಮ ಪರ್ಸ್ನಲ್ ಇಯರ್ನ ಕಂಡುಹಿಡಿಬೇಕು. ಡನ್? ಸೊ ಎಲ್ಲರೂ ಪರ್ಸ್ನಲ್ ಇಯರ್ ಕಂಡುಹಿಡಿದಿದ್ದೀರಾ? ಟೆಲ್ ಮಿ ಎಸ್. ಅಥವಾ ಇವತ್ತು ಅಟೆಂಡ್ ಮಾಡಿದವ್ರಿಗೂ ಅರ್ಥ ಆಯ್ತಾ?
ಅನ್ಮ್ಯೂಟ್ ಮಾಡಿ ಹೇಳಿ ಎಸ್ ಅಂತ, ಕ್ಲಿಯರ್ ಅಂತ. ಸರ್ ಎಸ್ ಸರ್ ಎಸ್ ಸರ್ ಕ್ಲಿಯರ್ ಸರ್ Yes, sir. ಎಸ್ ಸರ್ Clear ಆಗಿದೆ sir. ಎಸ್ ಸರ್ ಸರ್ ಸಿಂಗಲ್ ನಂಬರ್ ಬಂದಿದ್ರೆ ಹೇಗೆ ಸರ್ ಕೂರ್ಸೋದು? ಕ್ಲಿಯರ್ ಸರ್ ಹೆಂಗ್ ಕೂಡ್ಸೋದೇನೋ ಕೇಳಿದ್ರಿ. 6 3 ಇದ್ರೆ ಯಾವ ತರ ಕೂರ್ಸೋದು ಸರ್? 6 3 ಕೂಡ್ಸಿ ಮೇಡಮ್, 6 3 ಕೂಡ್ಸಿದ್ರೆ 9 ಬರುತ್ತಲ್ವಾ? ಅಲ್ಲ 6 3 1978 ಆ ತರ ಇದ್ರೆ ಇಷ್ಟು ಕೂಡ್ಸಿ 6 3 1978 ತೆಗೆದ್ಬಿಟ್ಟು 2026 ಹಾಕಿ ಅಷ್ಟೇ. ಸರ್ ಇದ್ ನೆನ್ನೆ ಅಟೆಂಡ್ ಮಾಡಿಲ್ಲ, ಇನ್ನೊಂದ್ಸಲ ಹೇಳ್ಕೊಟ್ಬಿಡಿ. ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ಈಸಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ಡೇಟ್ ಆಫ್ ಬರ್ತ್ ಎಕ್ಸಾಂಪಲ್ ಕೊಟ್ಟು ನಾನು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಡೇಟನ್ನು ಹಾಗೆ ಹಾಕ್ಕೋಬೇಕು, ಹುಟ್ಟಿದ ದಿನಾಂಕ, ಮಂತ್ ಹಾಗೆ ಹಾಕ್ಕೋಬೇಕು, ವರ್ಷ ಮಾತ್ರ ಚೇಂಜ್ ಮಾಡ್ತೀರಾ. ನಿಮ್ಮ ಹುಟ್ಟಿದ ವರ್ಷ ತೆಗೆದುಬಿಟ್ಟು 2026 ಹಾಕ್ಕೊಳ್ಳಿ ಅಷ್ಟೇ, ಸಿಂಪಲ್. ಇವಾಗ ಇಷ್ಟು ಅಂಕಿಗಳನ್ನು ಕೂಡಿಸಿ ಸಿಂಗಲ್ ನಂಬರ್ ತೊಗೊಂಡು ಬನ್ನಿ. ಸಿಂಗಲ್ ನಂಬರ್ ಬಂದಾಗ 9 ಬರುತ್ತೆ. ಸೊ ಈ ಡೇಟ್ ಆಫ್ ಬರ್ತ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಈ ಡೇಟ್ ಆಫ್ ಬರ್ತ್ ವ್ಯಕ್ತಿಗೆ ಪರ್ಸ್ನಲ್ ಇಯರ್ 9 ಬರ್ತಾ ಇದೆ. ಆ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಪರ್ಸ್ನಲ್ ಇಯರ್. ಡನ್. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಮ ಪರ್ಸ್ನಲ್ ಇಯರ್ ಏನು ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಕ್ವಿಕ್ಕಾಗಿ ಒಂದ್ಸರಿ ಚಾಟ್ ಬಾಕ್ಸಲ್ಲಿ ಹಾಕಿ ನಿಮ್ಮೆಲ್ಲ ಪರ್ಸ್ನಲ್ ಇಯರ್ ಏನು ಬರ್ತಾ ಇದೆ ಮುಂದಿನ ವರ್ಷಕ್ಕೆ 2026 ಏನು ಬರ್ತಾ ಇದೆ. ಪಿ ವೈ ಅಂದರೆ ಪರ್ಸ್ನಲ್ ಇಯರ್. ತುಷಾರ್ಗೆ 4 ಬರ್ತಾ ಇದೆ, ಡಾಕ್ಟರ್ ಅನುಷಾ ಅವ್ರಿಗೆ 5 ಬರ್ತಾ ಇದೆ. ವಾವ್. ಓಕೆ, ಸೌಮ್ಯ ಅವ್ರಿಗೆ 5. ವಾವ್. ಲತಾ ರಮೇಶ್ 4, ಪರ್ಸ್ನಲ್ ಇಯರ್ 3. ಸ್ನೇಹ ಅವ್ರಿಗೆ ವಾವ್. ಹರ್ಷ 4, ಪವಿತ್ರ ಅವರು 1, ನರೇಂದ್ರ ಅವರು 1, 6 8 5 7 5 1 1 1 5 5 5 5 3 3 3 3 3. Okay, wonderful. Wonderful. ಡನ್. ಸೊ ಈ ಕಲಿಕೆಯಿಂದ ನೀವೇನು ಮಾಡ್ಬೋದು, ನಿಮ್ಮ ಫ್ಯಾಮಿಲಿಗೂ ಸಪೋರ್ಟ್ ಮಾಡ್ಬೋದು. ನೋಡ್ರಿ, ನಿಮ್ಮ ನೆಕ್ಸ್ಟ್ ಪರ್ಸ್ನಲ್ ಇಯರ್ ಈ ರೀತಿ ಬರ್ತಾ ಇದೆ, ಈ ರೀತಿ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ಮಾಡಿ ವರ್ಕ್ ಮಾಡಿ ಚೆನ್ನಾಗಿ ಬೆಳೀರಿ ಅಂತೆಲ್ಲ. ಅಥವಾ ಈ ಥರ ಇರುತ್ತೆ, ಸೊ ಈ ಥರ ಪ್ರಿಪೇರ್ ಆಗಿರಬೇಕು, ಈ ಥರ ರೆಮಿಡಿ ಮಾಡಬೇಕು ಅಂತೆಲ್ಲ ಸಪೋರ್ಟ್ ಮಾಡ್ಬೋದು. ನೀವು ಗೈಡ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆಲ್ಲ ಸಜೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಸೊ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಲೈಫಲ್ಲಿ ನಾವು ಯಾವಾಗ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಹೋಗ್ತೀವಿ, ನಮ್ಮ ಪುಣ್ಯದ ಅಕೌಂಟ್, ಬ್ಲೆಸ್ಸಿಂಗ್ ಅಕೌಂಟ್ಸ್ ಏನಾಗುತ್ತೆ, ಪ್ಲಸ್ ಆಗ್ತಾ ಹೋಗುತ್ತೆ. ಡನ್. ಸೊ ನಾಳೆ ನಿಮ್ಗೆಲ್ಲರಿಗೂ ಕೆಲವು ರೆಮಿಡಿ ಹೇಳ್ಕೊಡ್ತೀನಿ. ಸೊ ದ್ಯಾಟ್ ಅದಕ್ಕೆ ನೀವೇನು ಮಾಡಬೇಕು, ಎನರ್ಜಿ ಎಕ್ಸ್ಚೇಂಜ್ ಆಗಿ ಶೇರಿಂಗ್ಸ್ ಮಾಡಿರಬೇಕು. ಸರಿನಾ? ಐ ಟೆಲ್ ಯು ಟುಮಾರೋ, ನಾಳೆ ಏನು ಮಾಡಬೇಕು ಅಂಥೇಳಿ. ಸೊ ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ. ಚಾಟ್ ಬಾಕ್ಸ್ ಲಾಕ್ ಮಾಡ್ತೀನಿ ಸದ್ಯಕ್ಕೆ. ಚಾಟ್ ಬಾಕ್ಸ್ ಲಾಕ್ ಮಾಡ್ತೀನಿ, ಗಮನ ಕೊಡಿ. ಸೊ ನೆನ್ನೆ ನಾವು ಕಲ್ತ್ವಿ ಪರ್ಸ್ನಲ್ ಇಯರ್ 1 ಬಂದಾಗ ಏನು ಅಂತ. ನೆನ್ನೆ ಕ್ಲಾಸ್ನ ವಿಡಿಯೋ ಯೂಟ್ಯೂಬಲ್ಲಿದೆ, ನೋಡಿ ಕಲ್ತ್ಕೊಳ್ಳಿ. ಲಿಂಕ್ ಕೊಡ್ತೀನಿ ನಾನು, ನೋಡ್ಕೊಂಡು ಕಲ್ತ್ಕೊಬೋದು ನೀವು. ಓಕೆ. ಸೊ ಪರ್ಸ್ನಲ್ ಇಯರ್ 1 ಬಂದರೆ ಬಲ್ಲೆ ರೀ, ಅಮೇಝಿಂಗ್ ವರ್ಷ. ಓಕೆ, ಪರ್ಸ್ನಲ್ ಇಯರ್ 1 ಬರ್ತಾ ಇದೆ ಅಂದರೆ ಮೇಕ್ ಯೂಸ್ ಆಫ್ ಇಟ್. ಅಮೇಝಿಂಗ್ ವರ್ಷ, ಸಕ್ಸಸ್, ಗ್ರೋತ್, ಅಚೀವ್ಮೆಂಟ್ನ ವರ್ಷ. 1 ನಿಮಿಷನೂ ವೇಸ್ಟ್ ಮಾಡಬೇಡಿ. ಮ್ಯಾಕ್ಸಿಮಮ್ ಬಾಚ್ಕೋಬೇಕು, ಮ್ಯಾಕ್ಸಿಮಮ್ ಬಳಸ್ಕೋಬೇಕು, ಮ್ಯಾಕ್ಸಿಮಮ್ ಸಕ್ಸಸ್ ಗ್ರೋತ್ ಪಡಿಬೇಕು. ಪರ್ಸ್ನಲ್ ಇಯರ್ 1 ಬಂದಾಗ 4 ಅವರ್ ಮಲ್ಕೊಳ್ಳಿ ಸಾಕು, 4 ಅವರ್ ಮಲ್ಕೊಳ್ಳಿ ಸಾಕು, ಕೆಲಸ ಮಾಡಿ ಮಿಕ್ಕಿದ ಟೈಮಲ್ಲಿ. ಬಿಕಾಸ್ ಮತ್ತೆ ಪರ್ಸ್ನಲ್ ಇಯರ್ 1 ಬರಬೇಕಂದ್ರೆ 9 ವರ್ಷ ಕಾಯಬೇಕು. ಆ್ಯಂಡ್ ನೀವು ಆಲ್ರೆಡಿ 40-50 ಇಯರ್ಸ್ ಆಗಿದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ಇನ್ನೊಂದು 2-3 ಪರ್ಸ್ನಲ್ ಇಯರ್ 1 ಬರ್ಬೋದು ಅಷ್ಟೇ. 2 ಬರ್ಬೋದು, 3 ಬರ್ಬೋದು, ಅಬ್ಬಾ ಅಂದರೆ 4-5 ಬರ್ಬೋದೇನೋ ಆಯುಷ್ ಗಟ್ಟಿ ಇದ್ದರೆ ಅಲ್ವಾ. ಸೊ ಬರೋ 3-4 ಅಥವಾ 2-3 ಪರ್ಸ್ನಲ್ ಇಯರ್ 1 ಮ್ಯಾಕ್ಸಿಮಮ್ ಉಪಯೋಗಿಸ್ಕೋಬೇಕು. ಡು ನಾಟ್ ವೇಸ್ಟ್ ದ ಪರ್ಸ್ನಲ್ ಇಯರ್ 1. ಮೈ ರಿಕ್ವೆಸ್ಟ್, ಪರ್ಸ್ನಲ್ ಇಯರ್ 1 ಬಂದಾಗ ಮೇಕ್ ಶೋರ್ ದಟ್ ಮ್ಯಾಕ್ಸಿಮಮ್ ಬೆನಿಫಿಟ್ ಪಡ್ಕೊಳ್ಳಿ. ಓಕೆ, ಸಣ್ಣ ವರ್ಷ ಆಗಿರುತ್ತೆ, ಲಾಟ್ ಆಫ್ ಸಕ್ಸಸ್, ಗ್ರೋತ್, ಅಚೀವ್ಮೆಂಟ್ನ ವರ್ಷ ಆಗಿರುತ್ತೆ. ನ್ಯೂ ಬಿಗಿನಿಂಗ್, ನ್ಯೂ ಆಪರ್ಚುನಿಟೀಸ್ ಈಸಿಲಿ ಆಗುತ್ತೆ. ಬಿಸ್ನೆಸ್ ಶುರು ಮಾಡ್ತೀರಾ, ಈಸಿಲಿ ಗ್ರೋತ್ ಆಗುತ್ತೆ. ಈಸಿಲಿ ಕೆಲಸ ಸಿಗುತ್ತೆ. ಪ್ರಮೋಷನ್ ಈಸಿಲಿ ಆಗುತ್ತೆ. ಇನ್ಕ್ರಿಮೆಂಟ್ ಈಸಿಲಿ ಪಡ್ಕೋಬೋದು. ಮನೆ ಕಟ್ಬೋದು, ಗಾಡಿ ತೊಗೋಬೋದು, ಮದುವೆ ಆಗೋದಕ್ಕೆ, ಮಕ್ಕಳು ಆಗೋದಕ್ಕೆ, ಎಲ್ಲದಕ್ಕೂ ಸಾಕಷ್ಟು ಬೆನಿಫಿಟ್ ಕೊಡುತ್ತೆ ಪರ್ಸ್ನಲ್ ಇಯರ್ 1 ಬಂದಾಗ.
ಇಟ್ಸ್ ಅ ಸೈಕಲ್ 1 to 9ನ ಸೈಕಲ್. 9 ಆದಮೇಲೆ ಮತ್ತೆ 1 ಶುರು ಆಗುತ್ತೆ. 1 ಅಂದರೆ ಸೂರ್ಯ ಏನಾಗುತ್ತೆ? ಸೂರ್ಯ ಉದಯ ಆಗ್ತಾನೆ. ಉದಯ ಅಂದರೆ ಅರ್ಥ ಸೂರ್ಯನಿಂದ ಎಲ್ಲ ಶುರು ಆಗುತ್ತೆ. ಸೊ 1 ಎಲ್ಲ ಶುರು ಆಗುತ್ತೆ. ಸೊ ಇಟ್ಸ್ ಅ ಗ್ರೋತ್ ಇಯರ್. ಮೇಕ್ ಯೂಸ್ ಆಫ್ ಇಟ್. ಪರ್ಸನಲ್ ಇಯರ್ 2 ಸ್ಲೋ ಆ್ಯಂಡ್ ಸ್ಟಡಿ. ಸೊ ಸ್ಲೋ ಆ್ಯಂಡ್ ಸ್ಟಡಿ, ಮಚ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ ನೀವು, ಬಟ್ ತುಂಬ ಕೇರಿಂಗ್, ಇಮೋಷ್ನಲ್, ಫ್ಯಾಮಿಲಿ ಓರಿಯೆಂಟೆಡ್. ಸೊ ಸ್ವಲ್ಪ ಫ್ಯಾಮಿಲಿಗೆ ಟೈಮ್ ಕೊಡೋದು, ರಿಲೇಷನ್ಶಿಪ್ಗೆ ಟೈಮ್ ಕೊಡೋದು, ಓಕೆ, ಕೇರಿಂಗ್ ಆಗಿರೋದು, ಪ್ರೀತಿಯಿಂದ ಇರೋದು. ಓಕೆ, ವರ್ಕ್ ಮಾಡಿ, ಎಫರ್ಟ್ ಹಾಕಿ. ದಟ್ ಡಸಂಟ್ ಮೀನ್ ದಟ್ ಬಿಗ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು, ದೊಡ್ಡದಾಗೇನೋ ಸಾಧನೆ ಅಚೀವ್ಮೆಂಟ್ ಮಾಡ್ತೀನಿ. ಮೇ ಬಿ ಅಷ್ಟು ನೋಡ್ದಿರ ಇರ್ಬೋದು ನೀವು. ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಕನ್ಸಿಸ್ಟೆಂಟ್ ಆಗಿ ಹೋಗೋಂಥ ವರ್ಷ ಆಗಿರುತ್ತೆ ಪರ್ಸನಲ್ ಇಯರ್ 2 ಬಂದಾಗ. ಪರ್ಸನಲ್ ಇಯರ್ 3 ಬಂದಾಗ ಅಗೈನ್ ಇಟ್ಸ್ ಅನ್ ಎಕ್ಸ್ಪ್ಯಾನ್ಷನ್ನ ವರ್ಷ, ಗುರುವಿನ ವರ್ಷ. ಸೊ ಬಿಗ್ ಪ್ಲ್ಯಾನೆಟ್ ಅದು ಗುರು ಅಂದಾಗ. ಸೊ ಮತ್ತಷ್ಟು ಬೆಳವಣಿಗೆ, ಮತ್ತಷ್ಟು ಗ್ರೋತು, ಅಚೀವ್ಮೆಂಟ್ಸು, ಸೋಷಿಯಲ್ ಆಗಿರೋಂಥದ್ದು, ಪ್ಲಸ್ ಬಿಗ್ ಥಿಂಕಿಂಗ್, ಲರ್ನಿಂಗ್ನ ವರ್ಷ ಆಗಿರುತ್ತೆ ಪರ್ಸನಲ್ ಇಯರ್ 3. ಸೊ ಹೊಸ ಕಲಿಕೆ, ಹೊಸ ನಾಲೆಜು, ಹೊಸ ಸ್ಕಿಲ್ ಸೆಟ್ಟು, ಇದನ್ನು ಕಲಿಬೇಕು, ಅದನ್ನು ಕಲಿಬೇಕು, ಇನ್ನೇನಾದರೂ ಹೊಸ ತಿಳ್ಕೋಬೇಕು, ಈ ಥರ ಒಂದು ಕುತೂಹಲ, ಹಂಬಲವನ್ನು ನೋಡ್ತೀರಾ ಪರ್ಸನಲ್ ಇಯರ್ 3 ಬಂದಾಗ, ವಿಚ್ ಇಸ್ ವೆರಿ ಗುಡ್, ವಂಡರ್ಫುಲ್. ಪರ್ಸನಲ್ ಇಯರ್ 3 ಬಂದಾಗಲೂ ಬಲ್ಲೆ. ಡನ್. ಸೊ ನೆಕ್ಸ್ಟ್ ಕಲ್ತ್ಕೊಳ್ಳೋಣ. ಬರ್ಕೊಳ್ಳಿ ಎಲ್ಲರೂ. ಪರ್ಸನಲ್ ಇಯರ್ 4. ಪರ್ಸನಲ್ ಇಯರ್ 4. ಬರ್ಕೊಳ್ಳಿ ಪರ್ಸನಲ್ ಇಯರ್ 4. ಸೊ ಯಾರ್ದೆಲ್ಲ ಪರ್ಸನಲ್ ಇಯರ್ 4 ಬಂದಿದೆ ಅನ್ಮ್ಯೂಟ್ ಮಾಡಿ ಹೇಳಿ. ನಾನು ಮೀ ಅಂತ ಅಥವಾ ಚಾಟ್ ಬಾಕ್ಸಲ್ಲಿ ಕೂಡ ಹಾಕಿ. ಪಾಸಿಟಿವ್ ಪ್ರಿಯಾ ಹುಟ್ಟಿದ ಪರ್ಸನಲ್ ಇಯರ್ Me, sir. 3 ಜನದ್ದು ಬಂದಿದೆ. ಈ ಸರ್ ಐ ಆಮ್ ಗುರುಪ್ರಸಾದ್. ನನ್ನ ಹಸ್ಬೆಂಡ್ ನನ್ನ ಮಕ್ಕಳು. ಡನ್. ಸೊ ಪರ್ಸನಲ್ ಇಯರ್ 4 ಅಂದರೆ ಅರ್ಥ ಸ್ನೇಹಿತರೆ, 4 ಅಂದರೆ ರಾಹು ಅಂತ ಅರ್ಥ. ಬರ್ಕೊಳ್ಳಿ ರಾಹು. ಈ ವರ್ಷ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಪರ್ಸನಲ್ ಇಯರ್ 4 ಬಂದಿದೆ ಅಂದ ತಕ್ಷಣ ಬೇಜಾರಾಗಬೇಡಿ, ತಲೆ ಕೆಡಿಸ್ಕೊಬೇಡಿ, ಟೆನ್ಷನ್ ತೊಗೊಬೇಡಿ. ಇಟ್ಸ್ ಅ ಲೈಫ್, ಜೀವನ ಹಾಗೇನೆ ಅಲ್ವಾ. ಅಪ್ ಬರುತ್ತೆ, ಡೌನ್ ಬರುತ್ತೆ, ಅಪ್ ಬರುತ್ತೆ, ಎಲ್ಲವನ್ನ ಆಕ್ಸೆಪ್ಟ್ ಮಾಡಬೇಕು ನೀವು. ರಾತ್ರಿ ಬರುತ್ತೆ, ಬೆಳಕಾಗುತ್ತೆ, ರಾತ್ರಿ ಬರುತ್ತೆ, ಬೆಳಕಾಗುತ್ತೆ, ಎಲ್ಲ ಆಕ್ಸೆಪ್ಟ್ ಮಾಡ್ಕೋಬೇಕು. ಕರೆಕ್ಟಾ? ಸೊ 4 ಬಂದೇ ಬರುತ್ತೆ, 4 ಬರಲೇಬೇಕು. ಎಲ್ಲರ ಜೀವನದಲ್ಲೂ 4 ಬಂದೇ ಬರಲೇಬೇಕು. ಸೊ ಆಕ್ಸೆಪ್ಟ್ ಮಾಡ್ಕೋ, ಪ್ರಿಪೇರ್ ಆಗಿ. ಹೆಂಗೆ ನೀವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಏನು ರೆಮಿಡಿ ಮಾಡಬೇಕು, ಹೇಗಿರುತ್ತೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಸರಿನಾ? ಸೊ ಹಂಪ್ಸ್ ಬರ್ತಾ ಇದೆ ಅಂದರೆ ಏನು ಮಾಡಬೇಕು? ರೋಡಲ್ಲಿ ಹಂಪ್ಸ್ ಬರ್ತಾ ಇದ್ರೆ ಏನು ಮಾಡಬೇಕು? ಸ್ಲೋ ಮಾಡಿ ನಿಧಾನಕ್ಕೆ ಹಂಸನ ದಾಟಿ ಮತ್ತೆ ಪಿಕಪ್ ತೊಗೋಬೇಕು. ಟರ್ನಿಂಗ್ ಬಂದರೆ ಏನು ಮಾಡಬೇಕು? ಸ್ಲೋ ಮಾಡಬೇಕು, ಸ್ಲೋಲಿ ಟರ್ನ್ ತೊಗೋಬೇಕು, ಮತ್ತೆ ಪಿಕಪ್ ತೊಗೋಬೇಕು. ಕರೆಕ್ಟಾ? ಎಸ್, ದಿಸ್ ಈಸ್ ದ ಲೈಫ್. ಡ್ರೈವಿಂಗ್ ಈ ರೀತಿ ಮಾಡಬೇಕು. ಲೈಫಲ್ಲೂ ಇದೇ ಥರನೇ. ಸೊ ಬರ್ಕೊಳ್ಳಿ. ಪರ್ಸನಲ್ ಇಯರ್ 4 ಬಂದಾಗ ರಾಹುವಿನ ವರ್ಷ ಆಗಿರುತ್ತೆ. ಸೊ ರಾಹು ಏನು ಮಾಡ್ತಾರೆ? ರಾಹು ಕೊಡ್ತಾರೆ ಹಾರ್ಡ್ ವರ್ಕ್, ರೈಟ್? ಸೊ ಇಟ್ಸ್ ಅ ಇಯರ್ ಆಫ್ ಫೋಕಸ್. ಬರ್ಕೊಳ್ಳಿ, ಫೋಕಸ್ನ ವರ್ಷ ಆಗಿರುತ್ತೆ, ಗೋಲ್ನ ವರ್ಷ ಆಗಿರುತ್ತೆ, ಎಫರ್ಟ್ನ ವರ್ಷ ಆಗಿರುತ್ತೆ, ಫಿಸಿಕಲ್ ಎಫರ್ಟ್ನ ವರ್ಷ ಆಗಿರುತ್ತೆ. ರಾಹುವಿನ ವರ್ಷ ಅಂದರೆ ಅರ್ಥ ಫೋಕಸ್, ಗೋಲ್ ಓರಿಯೆಂಟೆಡ್, ಜೊತೆಗೆ ಫಿಸಿಕಲ್ ಎಫರ್ಟ್ ಅಂದರೆ ಹಾರ್ಡ್ ವರ್ಕ್. ಸೊ ಪರ್ಸನಲ್ ಇಯರ್ 4 ಬಂದಾಗ ಈ ವರ್ಷ ನೋಡ್ತೀರಾ ಗಮನ ಪೂರ್ತಿ ಕೆಲಸ, ಬಿಸಿ, ಟೈಮೇ ಇಲ್ಲ ಯಾವುದಕ್ಕೂ. ಅಷ್ಟು ಕೆಲಸ ಇದೆ, ಅಷ್ಟು ಬ್ಯುಸಿಯಾಗಿದ್ದೀನಿ. ಬೆಳಗ್ಗೆ ಎದ್ದರೆ ಕೆಲಸ, ಸಂಜೆ ಎದ್ದರೆ ಕೆಲಸ, ಹೋಗಬೇಕು, ಮಾಡಬೇಕು, ಟೈಮೇ ಆಗ್ತಾ ಇಲ್ಲ ಅನ್ನೋ ಥರ ಅಷ್ಟು ಬ್ಯುಸಿಯಾಗಿಬಿಡ್ತೀರಾ. ಫೋಕಸ್ ಪೂರ ಗಮನದ ಬಗ್ಗೆ, ಗಮನ ಪೂರ್ತಿ ಕೆಲಸದ ಬಗ್ಗೆ, ಗೋಲ್ ಬಗ್ಗೆ, ಇದನ್ನು ಮಾಡು, ಅದನ್ನು ಮಾಡು. ಕಸ್ಟಮರ್ ಕೇಳ್ತಾ ಇದ್ದಾರೆ, ಬಿಸ್ನೆಸ್ಸಲ್ಲಿ ಕೇಳ್ತಾ ಇದ್ದಾರೆ, ಬಾಸ್ ಕೇಳ್ತಾ ಇದ್ದಾರೆ, ಟಾರ್ಗೆಟ್ ಅಚೀವ್ ಆಗಬೇಕು, ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ವರ್ಕ್, ಫೋಕಸ್ ಪೂರ ಗೋಲ್ ಕಡೆಗೆ ಬಂದುಬಿಡುತ್ತೆ. ನೀವು ಬೇಡ ಅಂದರೂ ಗಮನ ಫೋಕಸ್ ಪೂರ ಗೋಲ್ ಕಡೆಗೆ ಬಂದುಬಿಡುತ್ತೆ. ದ್ಯಾಟ್ ಈಸ್ ದ ವೇ ಆಫ್ ರಾಹು. ಹಾರ್ಡ್ ವರ್ಕ್ ಮಾಡೋ ಥರ ಆಗುತ್ತೆ, ಎಫರ್ಟ್ ಹಾಕೋ ಥರ ಮಾಡುತ್ತೆ. ದ್ಯಾಟ್ ಈಸ್ ವಾಟ್ ಈಸ್ ರಾಹು. ಅರ್ಥ ಆಗ್ತಾ ಇದೆಯಾ? ಅಟ್ ದ ಸೇಮ್ ಟೈಮ್ ಸ್ವಲ್ಪ ಖುಷಿ ವಿಚಾರವನ್ನು ತಿಳ್ಕೊಳ್ಳಿ. ರಾಹು ಒಳ್ಳೆಯದಾದರೆ ಅಬೆಂಡೆನ್ಸು ಪಡಿತೀರಾ. ನಿಮ್ಮ ಲೈಫಲ್ಲಿ ರಾಹು ಒಳ್ಳೆ ರೀತಿ ಪಾಸಿಟಿವಿನಲ್ಲಿ ಇಂಪ್ಯಾಕ್ಟ್ ಕೊಡೋಕ್ಕೆ ಶುರು ಮಾಡಿದ್ರೆ
ಪರ್ಸ್ನಲ್ ಇಯರ್ 4ಅಲ್ಲೂ ಮಾಲ ಆಗ್ಬಿಡ್ತಾರೆ. ಅಂದರೆ ಏಕ್ದಮ್ ರಿಚ್ ಆಗೋದು, ಏಕ್ದಮ್ ಅಬೆಂಡೆನ್ಸ್ ಪಡೆಯೋದು, ಏಕ್ದಮ್ ಸಕ್ಸಸ್ ಪಡೆಯೋದು, ಬೋನಸಸ್ ಪಡೆಯೋದು, ದುಡ್ಡು ಪಡೆಯೋಂಥದ್ದು, ರಿಚ್ನೆಸ್ ಪಡೆಯೋಂಥದ್ದನ್ನ ನೋಡ್ಬೋದು ಪರ್ಸ್ನಲ್ ಇಯರ್ 4 ಬಂದಾಗ. ಯಾಕೆ? ರಾಹು ಏನಾದರೂ ಒಳ್ಳೆ ರೀತಿ ಅವ್ರಿಗೆ ಬ್ಲೆಸ್ಸಿಂಗ್ಸ್ ಕೊಡೋಕ್ಕೆ ಶುರು ಆದರೆ ಏಕ್ದಮ್, ರೈಟ್? ರಾಹು ಏನು? ಏಕ್ದಮ್ ವೈರಲ್ ಥರ. ರಾಹು ಯಾವಾಗಲೂ ವೈರಲ್, ತಿಳ್ಕೊಳ್ಳಿ ಅಲ್ವಾ? ವೈರಲ್ ಮಾಡೋದು ಯಾರು? ನಂಬರ್ 4 ವೈರಲ್ ಮಾಡೋಂಥದ್ದು. ಸೊ ಇಟ್ ಈಸ್ ಲೈಕ್ ದಟ್. ಪರ್ಸ್ನಲ್ ಇಯರ್ 4 ಬಂದಾಗ ಮೇಕ್ ಶೋರ್ ದಟ್ ರಾಹುವಿನ ಬ್ಲೆಸ್ಸಿಂಗ್ಸ್ ಪಡ್ಕೋಬೇಕು ನೀವು. ಅದು ಕಲಿಯೋಣ ಹೇಗೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬರ್ಕೊಳ್ಳಿ, ಇನ್ನೇನು ಆಟ್ರಿಬ್ಯೂಟ್ಸ್ ನೋಡ್ತೀರಾ ಪರ್ಸ್ನಲ್ ಇಯರ್ 4 ಬಂದಾಗ? ಸೊ ಕಂಪ್ಲೀಟ್ಲಿ ಡ್ಯೂಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಜವಾಬ್ದಾರಿಗಳು ಹೆಚ್ಚಾಗತ್ತೆ, ಕರ್ಮಗಳು ಹೆಚ್ಚಾಗತ್ತೆ. ಅಂದರೆ ಕರ್ಮ ಅಂದರೆ ಆ್ಯಕ್ಷನ್ ಮಾಡಬೇಕು, ವರ್ಕ್, ರೆಸ್ಪಾನ್ಸಿಬಿಲಿಟಿ, ಅದು ಮಾಡಬೇಕು, ಇದು ಮಾಡಬೇಕು, ಅಪ್ಪ ಆ ಕೆಲಸ ಇದೆ, ಈ ಕೆಲಸ ಇದೆ, ಫುಲ್ ಬ್ಯುಸಿ ಆಗೋಂಥದ್ದು. ಆರಾಮಾಗಿದ್ದೆ, ಹೋದ ವರ್ಷ ಎಲ್ಲ ಅಷ್ಟು ಆರಾಮಾಗಿದ್ದೆ, ಈ ವರ್ಷ ಎಷ್ಟು ಬ್ಯುಸಿ ಆಗ್ಬಿಟ್ಟಿದೆಯಲ್ಲ, ಕೆಲಸ ಆ ಕೆಲಸ, ಈ ಕೆಲಸ, ಮತ್ತೊಂದು ಕೆಲಸ. ಯು ವಿಲ್ ಸಿ ದಟ್ ಲಾಡ್ ಆಫ್ ವರ್ಕ್ ಲೋಡ್. ಬರ್ಕೊಳ್ಳಿ, ವರ್ಕ್ ಲೋಡ್ನ ನೋಡ್ತೀರಾ. ನೆಕ್ಸ್ಟ್ ಬರ್ಕೊಳ್ಳಿ, ಹಾಗೆ ಪರ್ಸ್ನಲ್ ಇಯರ್ 4 ಬಂದಾಗ ತುಂಬ ಆರ್ಗನೈಸ್ ಆಗ್ತೀರಾ, ಸಿಸ್ಟಮ್ಯಾಟಿಕ್ ಆಗ್ತೀರಾ. ರಾಹು ಹಂಗೆ ಮಾಡುತ್ತೆ ನಿಮಗೆ. ಬೇಗ ಎದ್ದೇಳು, ಆನ್ ಟೈಮ್ ಮಾಡು, ಡಿಸಿಪ್ಲಿನ್ ಆಗಿರು, ಆರ್ಗನೈಸ್ ಆಗಿರು, ಎಲ್ಲ ನೀಟಾಗಿ ಇಟ್ಕೋ, ಆ ಥರ ಆಗುತ್ತೆ ಅಥವಾ ಆ ಥರ ಇರಬೇಕು ಅಂತಲೂ ಅರ್ಥ. ಆ ಥರ ಆಗುತ್ತೆ ಅಥವಾ ಆ ಥರ ಇರಬೇಕು ಅಂತಲೂ ಅರ್ಥ. ಸೊ ಡಿಸಿಪ್ಲಿನ್ ಆಗಿರೋಂಥದ್ದು, ಆರ್ಗನೈಸ್ ಆಗಿರೋಂಥದ್ದು, ಸಿಸ್ಟಮ್ಯಾಟಿಕ್ ಆಗಿರೋಂಥದ್ದು, ಇದೆಲ್ಲನೂ ರಾಹುವಿನ ವರ್ಷವಾಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಪರ್ಸ್ನಲ್ ಇಯರ್ 4 ಬಂದಾಗ ಯು ವಿಲ್ ಸಿ ದಟ್ ಆಟೋಮೆಟಿಕಲಿ ಎಫರ್ಟ್ ಜಾಸ್ತಿ ಹಾಕ್ತೀರಾ. ಸೊ ಮಂತ್ರ ಏನು? ನೋ ಎಕ್ಸ್ಪೆಕ್ಟೇಷನ್. ಬರ್ಕೊಳ್ಳಿ, ನೋ ಎಕ್ಸ್ಪೆಕ್ಟೇಷನ್. ಪರ್ಸ್ನಲ್ ಇಯರ್ 4 ಬಂದಾಗ ನಾನು ಯಾವುದೇ ಅಪೇಕ್ಷೆನ ಇಟ್ಕೊಳ್ಳೋದಿಲ್ಲ. ನಾನು ಹಿಂಗೆ ಮಾಡ್ತೀನಿ, ಹಿಂಗೆ ರಿಸಲ್ಟ್ ಬಂದ್ಬಿಡುತ್ತೆ, ಹಿಂಗೆ ಅಚೀವ್ಮೆಂಟ್ ಮಾಡಿಬಿಡ್ತೀನಿ. ನೋ ಎಕ್ಸ್ಪೆಕ್ಟೇಷನ್. ತಲೆ ಬಗ್ಗಿಸ್ಕೊಂಡು ಸೀದಾ ಕೆಲಸ ಮಾಡ್ತಾ ಹೋಗ್ಬೇಕಷ್ಟೆ. ಏನು ಮಾಡಬೇಕು? ತಲೆ ಬಗ್ಗಿಸ್ಕೊಂಡು ನಾನು ಕರ್ಮ ಮಾಡ್ತಾ ಹೋಗ್ತೀನಿ, ಆ್ಯಕ್ಷನ್ಸ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ರಿಸಲ್ಟ್ ತನ್ನ ಪಾಡಿಗೆ ತಂದು ಬರುತ್ತೆ. ಏನು ಬರುತ್ತೋ ಬರುತ್ತೆ. ಸೊ ಈ ಒಂದು ಮಂತ್ರವನ್ನು ಫಾಲೋ ಮಾಡಬೇಕು ನೀವು. ನೋ ಎಕ್ಸ್ಪೆಕ್ಟೇಷನ್, ವಿತೌಟ್ ಅಪೇಕ್ಷೆ. ಓಕೆ, ಅಪೇಕ್ಷೆ ಇಲ್ದಿರಾನೆ ಜಸ್ಟ್ ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ತಾ ಹೋಗೋಂಥದ್ದು, ಕರ್ಮವನ್ನು ಮಾಡ್ತಾ ಹೋಗೋಂಥದ್ದು. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಪರ್ಸ್ನಲ್ ಇಯರ್ 4 ಬಂದಾಗ ಸ್ಟ್ರೆಸ್ ಆಗೋದು ನೋಡ್ತೀರಾ. ಬರ್ಕೊಳ್ಳಿ, ಸ್ಟ್ರೆಸ್ ಆಗೋದನ್ನ ನೋಡ್ತೀರಾ. ಆಟೋಮೆಟಿಕಲಿ ಬಾಡಿ ವೆಯ್ಟ್ ಕಡಿಮೆ ಆಗೋದು ನೋಡ್ತೀರಾ. ಸಣ್ಣ ಆಗ್ಬಿಡೋದು, ಬಾಡಿ ವೆಯ್ಟ್ ಕಡಿಮೆ ಆಗೋದು, ಟೈಮೇ ಸಿಗ್ತಾ ಇಲ್ಲ ಊಟಕ್ಕೆ, ರೆಸ್ಟ್ ಮಾಡೋಕ್ಕೆ, ನಿದ್ದೆಗೆ. ಹಾಗೆ ಪರ್ಸ್ನಲ್ ಇಯರ್ 4 ಬಂದಾಗ ಹೆಲ್ತ್ ಬಗ್ಗೆ ಗಮನ ಕೊಡಬೇಕು. ಬರ್ಕೊಳ್ಳಿ, ಹೆಲ್ತ್ ಬಗ್ಗೆ ಗಮನ ಕೊಡಬೇಕು. ಟ್ರಾವೆಲಿಂಗಲ್ಲೂ ಕೇರ್ಫುಲ್ ಆಗಿರಬೇಕು. ಡನ್. ನೆಕ್ಸ್ಟ್ ನೋಡಿ, ಪರ್ಸ್ನಲ್ ಇಯರ್ 4 ಬಂದಾಗ ಏನಾಗುತ್ತಪ್ಪ ಅಂದರೆ ಮೈಂಡ್ ತುಂಬ ಫ್ರಿಕ್ಕಲ್ ಆಗಿರುತ್ತೆ. ರಾಹು ಏನಾಗುತ್ತೆ, ಓವರ್ ಥಿಂಕಿಂಗ್ ಮಾಡೋ ಥರ ಆಗೋದು ಅಥವಾ ಕನ್ಫ್ಯೂಷನ್ ಥರ ಮಾಡಿಸೋಂಥದ್ದು, ಇದು ರಾಹು ಕೆಲಸ. ಅರ್ಥ ಆಗ್ತಾ ಇದೆಯಾ? ಎಲ್ಲ ಉಲ್ಟಾ. ರಾಹು ಏನು? ಎಲ್ಲ ಉಲ್ಟಾ. ಹಿಂಗೆ ಬಾ ಅಂದರೆ ಇಲ್ಲ ಹಿಂಗೆ ಮಾಡ್ತೀನಿ, ಹಿಂಗೆ ಮಾಡಿದ್ರೆ ಇಲ್ಲ ಹಿಂಗೆ ಮಾಡ್ತೀನಿ. ಇದು ರಾಹುವಿನ ಕೆಲಸ. ಸೊ ಪರ್ಸ್ನಲ್ ಇಯರ್ 4 ಬಂದಾಗ ಮೈಂಡ್ ಕನ್ಫ್ಯೂಷನ್ನು, ಓವರ್ ಥಿಂಕಿಂಗು, ಇದೆಲ್ಲವನ್ನು ನೋಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ಗಳಿಗೆ ಗಮನ ಹೋಗೋದು, ರಾಂಗ್ ಹ್ಯಾಬಿಟ್ಸು, ಇಂಥ ಕಡೆಗೆ ಹೋಗೋಂಥ ಚಾನ್ಸಸ್ಸು ಇರುತ್ತೆ. ಸೊ ಮೇಕ್ ಶೋರ್ ದಟ್ ಫ್ಯಾಮಿಲಿನಲ್ಲಿ ಪರ್ಸ್ನಲ್ ಇಯರ್ 4 ಇರೋರು ಅಥವಾ ಮಕ್ಕಳು ಪರ್ಸ್ನಲ್ ಇಯರ್ 4 ಇದ್ದಾಗ ಆದಷ್ಟು ಒಳ್ಳೆ ಹ್ಯಾಬಿಟ್ಸ್ನ ಫೋಕಸ್ ಮಾಡೋ ಥರ ಮಾಡಿಸ್ಬೇಕು. ಡನ್? ಕ್ಲಿಯರ್? ಅರ್ಥ ಆಗ್ತದೆ ಎಲ್ಲರಿಗೂ? ಬರ್ಕೊಳ್ಳಿ. ನೆಕ್ಸ್ಟ್ ಪರ್ಸ್ನಲ್ ಇಯರ್ 4 ಬಂದಾಗ ಪಾಸಿಟಿವ್ಸ್ ಏನು ನೋಡ್ತೀರಾ? ಪಾಸಿಟಿವ್ಸ್ ಇದೆ. ಏನು ಪಾಸಿಟಿವ್ಸ್ ಇದೆ? ತುಂಬ ಡಿಸಿಪ್ಲಿನ್ ಆಗಿರೋಂಥದ್ದು, ಆರ್ಗನೈಸ್ ಆಗಿರೋಂಥದ್ದು, ಹಾರ್ಡ್ ವರ್ಕಿಂಗ್, ಎಫರ್ಟ್ ಹಾಕೋದು,
ಗೋಲ್ ಓರಿಯೆಂಟೆಡ್ ಲೈಫ್ ಹೇಗಿರುತ್ತೆ? ಗೋಲ್, ಇದನ್ನ ಟಾರ್ಗೆಟ್, ಇದನ್ನ ಮಾಡೋಣ, ಅದನ್ನ ಮಾಡೋಣ, ಇದನ್ನ ಮಾಡಬೇಕು ಅನ್ನೋ ಥರ ಗಮನ ಪೂರ್ತಿ ವರ್ಕ್ ಬಗೆಗೆ, ಗೋಲ್ ಬಗೆಗೆ. ಹಾಗೆ ತುಂಬ ಸಿಸ್ಟಮ್ಯಾಟಿಕ್ ಆಗಂಥದ್ದು, ಪ್ರಾಕ್ಟಿಕಲ್ ಆಗಂಥದ್ದು, ರೈಟ್? ನೋಡ್ತೀರಾ ಪರ್ಸನಲ್ ಇಯರ್ 4 ಬಂದಾಗ ಸಿಸ್ಟಮ್ಯಾಟಿಕ್ ಪ್ರಾಕ್ಟಿಕಲ್ ಆಗಂಥದ್ದನ್ನ ನೋಡ್ತೀರಾ. ನೆಕ್ಸ್ಟ್ ನೆಗೆಟಿವ್ಸ್ ಏನು ನೋಡ್ತೀರಾ? ಪರ್ಸನಲ್ ಇಯರ್ 4 ಬಂದಾಗ ಏನು ನೆಗೆಟಿವ್ ಸೈಡ್ ನೋಡ್ತೀರಾ? ಸೊ ಬರ್ಕೊಳ್ಳಿ. ಪರ್ಸನಲ್ ಇಯರ್ 4 ಬಂದಾಗ ನೆಗೆಟಿವ್ ಸೈಡ್ ಏನು ನೋಡ್ತೀರಪ್ಪ ಅಂತ ಹೇಳಿದ್ರೆ ಎನರ್ಜಿ ಲೋ ಆಗುತ್ತೆ, ತುಂಬ ಸುಸ್ತು, ಆಯಾಸ, ಟಯರ್ಡ್ನೆಸ್, ಸ್ಟ್ರೆಸ್ಸು ಅಲ್ವಾ? ವರ್ಕ್ ಮಾಡಿ ಬ್ಯುಸಿ ಆಗಿ ತುಂಬ ಪ್ರೆಷರ್ ಅನ್ಸಂಥದ್ದು, ಪ್ರೆಷರ್ ಸಾಕಪ್ಪ ಅಂತ ಅನ್ಸುತ್ತೆ, ಪ್ರೆಷರ್ ಅನ್ಸೋದು, ಟೆನ್ಷನ್ ಅನ್ಸೋದು, ಬೇಗ ಫ್ರಸ್ಟ್ರೇಟ್ ಆಗಂಥದ್ದು. ಬರ್ಕೊಳ್ಳಿ, ಬೇಗ ಫ್ರಸ್ಟ್ರೇಟ್. ನೋಡಿ ಪರ್ಸನಲ್ ಇಯರ್ 4 ಯಾರಾದರೂ ಮನೇಲಿದ್ರೆ ಅವ್ರಿಗೆ ಮುಟ್ಟಕ್ಕೆ ಹೋಗ್ಬೇಡಿ, ಇಲ್ಲಾಂದರೆ ಬೇಗ ಕಿರಿಕಿರಿ ಆಗಿಬಿಡ್ತಾರೆ, ಸಖತ್ ಬೇಗ ಇರಿಟೇಟ್ ಆಗಿಬಿಡ್ತಾರೆ. ಇದೆ ವಾಪಸ್ ನಿಮಗೆ ಬೈಗುಳ ಅಲ್ವಾ? ಸೊ ಅದ್ರ ಬದಲು ಏನು ಮಾಡಬೇಕು? ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ಬೇಕು. ಸೊ ಪರ್ಸನಲ್ ಇಯರ್ 4 ಬಂದಾಗ ತುಂಬ ಬೇಗ ಫ್ರಸ್ಟ್ರೇಟ್ ಆಗೋದು, ಇರಿಟೇಟ್ ಆಗೋಂಥದ್ದು, ಟೆನ್ಷನ್ ಬೇಗ ಆಗುತ್ತೆ ಅವ್ರಿಗೆ, ಕೋಪ ಬೇಗ ಬರುತ್ತೆ ಅಲ್ವಾ? ಎಷ್ಟು ಎಫರ್ಟ್ ಹಾಕ್ತಾ ಇರ್ತಾರೆ ಬಟ್ ರಿಸಲ್ಟ್ ಬರ್ತಾ ಇಲ್ಲ, ಸಕ್ಸಸ್ ಬರ್ತಾ ಇಲ್ಲ, ಅಚೀವ್ ಆಗ್ತಾ ಇಲ್ಲ. ಸೊ ಏನಾಗುತ್ತೆ? ಆಟೋಮೆಟಿಕಲಿ ಪ್ರೆಷರ್ ಆಗುತ್ತೆ ಅಲ್ವಾ? ಟೆನ್ಷನ್ ಆಗೇ ಆಗುತ್ತೆ. ಮಾಡ್ಕೋಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು, ಸ್ಟ್ರೆಸ್ ತಗೋಬಾರ್ದು. ಯು ಶುಡ್ ನೋ, ಓಕೆ ಪರ್ಸನಲ್ ಇಯರ್ 4 ಬಂದಿದೆ, ಇದೇ ಥರ ಇರುತ್ತೆ, ತಲೆ ಬಗ್ಸಿ ಸೀದಾ ನಡ್ಕೊಂಡು ಹೋಗ್ತಾ ಇರ್ತೀನಿ, ಕೆಲಸ ಮಾಡ್ತಾ ಇರ್ತೀನಿ, ಇಷ್ಟೇ, ವಿತೌಟ್ ಎಕ್ಸ್ಪೆಕ್ಟೇಷನ್ಸ್. ಡನ್. ನೆಕ್ಸ್ಟ್ ಇನ್ನೊಂದು ಬರ್ಕೊಳ್ಳಿ. ಪರ್ಸನಲ್ ಇಯರ್ 4 ಬಂದಾಗ ಹೆಲ್ತ್ ಬಗ್ಗೆ ಗಮನ ಕೊಡಬೇಕು, ಟ್ರಾವೆಲಿಂಗ್ ಬಗ್ಗೆ ಕೇರ್ಫುಲ್ ಆಗಿರಬೇಕು. ಓಕೆ, ಗಾಡಿ ಓಡಿಸೋದಾಗಿರ್ಬೋದು, ಕಾರ್ ಓಡಿಸೋದಾಗಿರ್ಬೋದು, ಲಾಂಗ್ ಡ್ರೈವ್ಸ್ ಹೋಗೋದಾಗಿರ್ಬೋದು, ಇದ್ರ ಬಗ್ಗೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಿ. ಸ್ಲೋಗಿ ಹೋಗಿ, ನಿಧಾನಕ್ಕೆ ಹೋಗಿ, ಪ್ರೊಟೆಕ್ಷನ್ನ ಮಾಡ್ಕೊಂಡು ಹೋಗಿ ಅಲ್ವಾ? ಒಂದು ದೇವರ ಹತ್ರ ಆರಾಧನೆ ಮಾಡೋದು, ದೊಡ್ಡವರ ಆಶೀರ್ವಾದ ಪಡ್ಕೊಂಡು ಹೋಗೋದು, ಈ ಥರ ಮಾಡಿ. ಪರ್ಸನಲ್ ಇಯರ್ 4 ಬಂದಾಗ ಆದಷ್ಟು ಹುಣ್ಣಿಮೆ, ಅಮಾವಾಸ್ಯೆ ಆ ಸಮಯದಲ್ಲಿ ಟ್ರಾವೆಲಿಂಗ್ ಕಡಿಮೆ ಮಾಡಿ. ಡನ್. ನೆಕ್ಸ್ಟ್ ರೆಮಿಡೀಸ್. ಪರ್ಸನಲ್ ಇಯರ್ 4 ಬಂದಾಗ ಏನು ರೆಮಿಡೀಸ್ ಮಾಡೋಣ ಸರ್? ಪರ್ಸನಲ್ ಇಯರ್ 4 ಬಂದಾಗ ಏನು ರೆಮಿಡೀಸ್ ಮಾಡೋಣ? ಬರ್ಕೊಳ್ಳಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ರಾಹುವಿನ ವರ್ಷ ಬಂದಿದೆ ಅಂದರೆ ಬೆಳಗ್ಗೆ ಬೇಗ ಎದ್ದೇಳಿ ಎಕ್ಸಸೈಸ್ ಮಾಡಿ. ಲೇಜಿ ಆಗಂಥದ್ದು ಡೆಫಿನೆಟ್ಲಿ ನಿಮಗೆ ಪ್ರಾಬ್ಲಮ್ಸ್ ಕೊಡುತ್ತೆ. ರಾಹುವಿನ ಸ್ಟ್ರಗಲ್ ನೋಡ್ತೀರಾ, ಲೇಜಿ ಆಗಿಬಿಟ್ರೆ. ರಾಹು ಏನು? ಹಾರ್ಡ್ ವರ್ಕ್, ಎಫರ್ಟ್. ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ಎಫರ್ಟ್ ಹಾಕ್ತಾರೆ, ಅವ್ರಿಗೆ ಒಳ್ಳೇದಾಗುತ್ತೆ. ಯಾರು ಸೋಂಬೇರಿಗಳಾಗ್ತಾರೆ, ಬೇಗ ಎದ್ದೇಳಲ್ಲ, ಎಕ್ಸಸೈಸ್ ಮಾಡಲ್ಲ, ಫಿಸಿಕಲಿ ಯಾರು ಕೆಲಸ ಮಾಡಲ್ಲ ಅಂಥವ್ರಿಗೆಲ್ಲರಿಗೂ ಪ್ರಾಬ್ಲಮ್ಸ್ ಅಥವಾ ಸ್ಟ್ರಗಲ್ ಆಗುತ್ತೆ ಪರ್ಸನಲ್ ಇಯರ್ 4 ಬಂದಾಗ. ಅದ್ರ ಬದಲು ಏನು ಮಾಡಬೇಕು? ಬೆಳಗ್ಗೆ ಬೇಗ ಎದ್ದೇಳೋ ಅಭ್ಯಾಸ ಮಾಡ್ಕೋಬೇಕು, ಎಕ್ಸಸೈಸ್ ಮಾಡಿ, ಡಿಸಿಪ್ಲಿನ್ನ ಫಾಲೋ ಮಾಡಿ, ಶಿಸ್ತನ್ನ ಫಾಲೋ ಮಾಡಿ ಲೈಫಲ್ಲಿ. ಆನ್ ಟೈಮ್ ಎದ್ದೇಳೋದು, ಎಕ್ಸಸೈಸ್ ಮಾಡೋದು, ಡಿಸಿಪ್ಲಿನ್ ಆಗಿರೋದು, ನಿಮ್ಮ ಬೆಡ್ಶೀಟ್ ನೀವೇ ಮಡ್ಚೋಂಥದ್ದು, ನಿಮ್ಮ ತಟ್ಟೆನ ನೀವೇ ತೆಗೆದಿಡೋಂಥದ್ದು. ಸೊ ಈ ಥರ ಡಿಸಿಪ್ಲಿನ್ನ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ. ಪರ್ಸನಲ್ ಇಯರ್ 4 ಬಂದಾಗ ಬರೆಯೋ ಅಭ್ಯಾಸನ ಮಾಡಿ. ಈಗ ನೋಡಿ ಹೆಂಗೂ ಬರಿತಾ ಇದ್ರಿ, ಇವಾಗ ಕಲಿಕೆನ ಬರ್ಕೊಳ್ತಾ ಇದ್ದೀರಾ. ಅದೇ ಥರ ಎವ್ರಿ ಡೇ ಬರೆಯೋಂಥ ಅಭ್ಯಾಸ. ಡೈರಿ ಬರೀರಿ, ಟು ಡೂ ಲಿಸ್ಟ್ ಬರೀರಿ, ಚೆಕ್ ಲಿಸ್ಟ್ ಬರೀರಿ, ಇವತ್ತು ಏನೇನೆಲ್ಲ ಕೆಲಸಗಳಾಯಿತು ಬರೀರಿ, ಅಫರ್ಮೇಷನ್ ಬರೀರಿ, ಗ್ರ್ಯಾಟಿಟ್ಯೂಡ್ ಬರೀರಿ. ಬರೆಯೋಕ್ಕೆ ಎಷ್ಟೊಂದಿದೆ ಅಲ್ವಾ? ಡೈಲಿ ಬರೆಯೋಂಥ ಅಭ್ಯಾಸ. 5 ನಿಮಿಷ ಸಾಕು, 5 ನಿಮಿಷ ಬರೀರಿ, 5 ನಿಮಿಷ ಪ್ಲ್ಯಾನ್ ಮಾಡಿ ಬರೀರಿ. ಇದು ರಾಹುವಿನ ಬ್ಲೆಸ್ಸಿಂಗ್ಸ್ ರೆಮಿಡಿ. ಏನು? ಪ್ಲ್ಯಾನಿಂಗ್, ಬರೆಯೋದು, ಇದೆರಡು ಮಾಡೋದ್ರಿಂದ ರಾಹು ನಿಮ್ಗೆ ಒಳ್ಳೇದಾಗತ್ತೆ. ಆರ್ ಯು ಆಲ್ ದೇರ್? ಫಾಲೋ ಮಾಡ್ತಾ ಇದ್ದೀರಾ? ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್? ಅನ್ಮ್ಯೂಟ್ ಮಾಡಿ ಹೇಳಿ ಚಾಟ್ ಬಾಕ್ಸ್ ಅಲ್ಲಿ. ಎಸ್, ಕ್ಲಿಯರ್. ಗುರುಜಿ ಮಾಡ್ತಾ ಇದೀವಿ. ಇತ್ತಲ್ಲ, ಐ ವಾಸ್ ಥಿಂಕಿಂಗ್ ನೋ ವಿಡಿಯೋ ವರ್ಕ್ ಆಗ್ತದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ಡನ್, ಬರ್ಕೊಳ್ಳಿ. ನೆಕ್ಸ್ಟ್ ಪರ್ಸನಲ್ ಇಯರ್ 4 ರೆಮಿಡೀಸ್ ಏನು ಮಾಡ್ತೀರಾ? ಓಕೆ, ರೆಮಿಡೀಸ್ ಏನು ಮಾಡ್ತೀರಪ್ಪ ಅಂತ ಹೇಳಿದ್ರೆ, ರುದ್ರಾಕ್ಷಿ. ಮೇಕ್ ಶೋರ್ ದಟ್ ಪ್ರತಿಯೊಬ್ಬರು ರುದ್ರಾಕ್ಷಿನ ಫಾಲೋ ಮಾಡ್ತೀರಾ, ರುದ್ರಾಕ್ಷಿನ ಹಾಕ್ಕೊಳ್ಳೋಂಥದ್ದು.
ರುದ್ರಾಕ್ಷಿ ಧಾರಣೆ, ರುದ್ರಾಕ್ಷಿ ಬ್ರೇಸ್ಲೆಟ್ ಹಾಕ್ಕೊಳ್ಳಿ, ರುದ್ರಾಕ್ಷಿ ಮಾಲೆ ಹಾಕ್ಕೊಳ್ಳಿ, ಅಥವಾ ರುದ್ರಾಕ್ಷಿ ಇಟ್ಕೊಂಡು ಜಪ ಮಾಡಿ. ಬರ್ಕೊಳ್ಳಿ, ಗಾಯತ್ರಿ ಮಂತ್ರ ಪಠನೆ ಮಾಡಿ. ಬೆಸ್ಟ್ ಒಂದು ರೆಮಿಡಿ ಪರ್ಸನಲ್ ಇಯರ್ 4 ಬಂದಾಗ ರೆಗ್ಯುಲರ್ ಆಗಿ ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡೋಂಥದ್ದು, ಅಥವಾ ಚಾಂಟ್ ಮಾಡಿ, ಅಥವಾ ಕೇಳಿಸ್ಕೊಳ್ಳಿ. ಎಷ್ಟು ಮುಖದ ರುದ್ರಾಕ್ಷಿ ಬೆಸ್ಟ್? ಆಲ್ವೇಸ್ ಐ ಸಜೆಸ್ಟ್ ಪಂಚಮುಖಿ 5. ಪಂಚಮುಖಿ ರುದ್ರಾಕ್ಷಿ ಆಲ್ವೇಸ್ ಬೆಸ್ಟ್, ಎಲ್ಲರಿಗೂ ಸೂಟ್ ಆಗಂಥದ್ದು, ಎಲ್ಲದಕ್ಕೂ ಸೂಟ್ ಆಗಂಥದ್ದು. ಆಗ್ತಾ ಇದೆಯಾ? ಸೊ ಗಾಯತ್ರಿ ಮಂತ್ರ ಚಾಂಟ್ ಮಾಡಿ, ಗಾಯತ್ರಿ ಮಂತ್ರ ಕೇಳಿಸ್ಕೊಳ್ಳಿ ಅಥವಾ ಚಾಂಟ್ ಮಾಡಿ. ವಂಡರ್ಫುಲ್. ನೆಕ್ಸ್ಟ್ ಪರ್ಸನಲ್ ಇಯರ್ 4 ಬಂದಾಗ ಡಾಗ್ಸ್ಗೆ ಫೀಡ್ ಮಾಡಿ. ಬರ್ಕೊಳ್ಳಿ, ಹೆಡ್ಡಿಂಗ್ ಅಂಡರ್ಲೈನ್ ಮಾಡಿ ಬರ್ಕೊಂಬಿಡಿ. ಪರ್ಸನಲ್ ಇಯರ್ 4 ಇರೋರು ನಿಮ್ಮ ಕಷ್ಟಗಳು ಈಸಿ ಆಗಬೇಕಾ? ಡಾಗ್ಸ್ಗೆ ಫೀಡ್ ಮಾಡಿ. ಮನೆ ನಾಯಿ ಅಲ್ಲ, ಬೀದಿ ನಾಯಿಗೆ, ಸ್ಟ್ರೇ ಡಾಗ್ಸ್. ಓಕೆ, ರೆಗ್ಯುಲರ್ ಆಗಿ ವಾರಕ್ಕೊಂದ್ಸರಿ 2 ಸರಿ ಈ ಥರ ಎವ್ರಿ ವೀಕ್ ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ. ನೋಡಿ ಎಷ್ಟು ಈಸಿ ಅನಿಸುತ್ತೆ ನಿಮಗೆ, ಎಷ್ಟು ಈಸಿ ಅನಿಸುತ್ತೆ. ವಾಯ್ಸ್ ಆಡಿಬಲ್ ಇದೆಯಾ? ಕ್ಲಿಯರ್ ಇದೆಯಾ? ಥ್ಯಾಂಕ್ ಯು. ನೆಕ್ಸ್ಟ್ ಪರ್ಸನಲ್ ಇಯರ್ 4 ಬಂದಾಗ ಮತ್ತೇನು ಮಾಡ್ಬೋದು? ಡಾಗ್ಸ್ಗೆ ಫೀಡ್ ಮಾಡ್ತೀರಾ. ದೆನ್ ಶನಿವಾರ ಅಥವಾ ಸೋಮವಾರ ಫಾಸ್ಟಿಂಗ್ ಮಾಡಿ, ಶಿವನ ಆರಾಧನೆ ಮಾಡಿ, ಓಂ ನಮಃ ಶಿವಾಯ ಚಾಂಟ್ ಮಾಡಿ. ಪರ್ಸನಲ್ ಇಯರ್ 4 ಬಂದಾಗ ಶನಿವಾರ ಅಥವಾ ಸೋಮವಾರ ಫಾಸ್ಟಿಂಗ್ ಮಾಡಿ, ಶಿವನ ಆರಾಧನೆ ಮಾಡಿ. ಎಸ್, ರುದ್ರಾಕ್ಷಿ ಹಾಕೊಂಡಾಗ ನಾನ್ ವೆಜ್ ಓಕೆ ನಡೆಯುತ್ತೆ, ನಾಟ್ ಅ ಪ್ರಾಬ್ಲಮ್. ಬಟ್ ತುಳಸಿ ಮಾಲೆ ಎಲ್ಲ ಹಾಕಿದಾಗ ತಿನ್ನಂಗಿಲ್ಲ. ಡನ್. ನೆಕ್ಸ್ಟ್ ಪರ್ಸನಲ್ ಇಯರ್ 4 ಬಂದಾಗ ಸ್ವಲ್ಪ ರೆಸ್ಟ್ ತಗೊಳ್ಳಿ, ರೆಸ್ಟ್ ಮಾಡಿ, ಹೆಲ್ತ್ಗೆ ಗಮನ ಕೊಡಿ. ಆದಷ್ಟು ಜಂಕ್ ಫುಡು, ಔಟ್ಸೈಡ್ ಫುಡು, ಅನ್ನೆಸೆಸರಿ, ಅನ್ವಾಂಟೆಡ್ ಪ್ಯಾಕ್ಡ್ ಫುಡ್ಸ್ ಇದನ್ನೆಲ್ಲ ತಿನ್ನೋದನ್ನು ಸ್ಟಾಪ್ ಮಾಡಿ. ಬಿಕಾಸ್ ಅದೇ ನಿಮಗೆ ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡೋಂಥದ್ದು ಅಲ್ವಾ? ಪರ್ಸನಲ್ ಇಯರ್ 4 ಬಂದಾಗ ಎಷ್ಟು ಆರೋಗ್ಯಕ್ಕೆ ಗಮನ ಕೊಡ್ತೀರೋ ಅಷ್ಟು ಒಳ್ಳೇದು ನಿಮಗೆ. ಡನ್. ಆ್ಯಂಡ್ ಟ್ರಾವೆಲಿಂಗ್ ಸಮಯದಲ್ಲಿ ನಿಮ್ಮ ಇಷ್ಟ ದೇವರು, ಮನೆ ದೇವ್ರನ್ನ ಆರಾಧನೆ ಮಾಡ್ತಾ ದೊಡ್ಡವ್ರ ಬ್ಲೆಸ್ಸಿಂಗ್ಸ್ ಪಡ್ಕೊಳ್ತಾ ಹೊರಡಿ. ಕ್ಲಿಯರ್? ಸೊ ಪರ್ಸನಲ್ ಇಯರ್ 4 ಬಂದಾಗ ಈ ಎಲ್ಲ ಕೆಲವು ರೆಮಿಡೀಸ್ನ ಮಾಡಿ, ಒಳ್ಳೆಯದಾಗತ್ತೆ. ರುದ್ರಾಕ್ಷಿನ ಫಾಲೋ ಮಾಡಿ, ರುದ್ರಾಕ್ಷಿನ ಹಾಕ್ಕೊಳ್ಳಿ, ಕೈಯಲ್ಲಿ ಬ್ರೇಸ್ಲೆಟ್ ಆಗಿ ಹಾಕ್ಕೊಳ್ಳಿ, ತುಳಸಿ ಮಾಲೆ ಹಾಗೆ ಹಾಕ್ಕೊಳ್ಳಿ. ಇಲ್ಲಾಂದ್ರೂ ಚಾಂಟ್ ಮೆಡಿಟೇಷನ್ ಮಾಡ್ತಾ ರುದ್ರಾಕ್ಷಿ ಜಪಮಾಲೆ ಥರನೂ ಯೂಸ್ ಮಾಡ್ಬೋದು. ಮೇಕ್ ಶೋರ್ ದಟ್ ರುದ್ರಾಕ್ಷಿ ನಿಮ್ಮ ಜೊತೆ ಇರಬೇಕು, ಆ ರೀತಿ ಫಾಲೋ ಮಾಡಿ ಪರ್ಸನಲ್ ಇಯರ್ 4 ಬಂದಾಗ. ಸೊ ಟೆಲ್ ಮಿ, ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಇದು ಪರ್ಸನಲ್ ಇಯರ್ 4 ಅರ್ಥ ಆಯ್ತಾ? ಅನ್ಮ್ಯೂಟ್ ಮಾಡಿ ಹೇಳಿ, ಎಸ್ ಸರ್, ಕ್ಲಿಯರ್ ಸರ್. ಫೋರ್ ಇದ್ದವ್ರಿಗೆ ಇದೇ ತರ ಇತ್ತ? 2025 ಪರ್ಸನಲ್ ಇಯರ್ 4 ಇದ್ದವ್ರಿಗೆ ಇದೇ ತರ ಇತ್ತ? ಎಸ್, ಹೌದಾ? ಎಕ್ಸಾಕ್ಟ್ಲಿ ಸರ್. ಸತ್ಯ ಸರ್. ಹೇಳಿದ್ದೆಲ್ಲ ಸರಿನೇ ಸರ್. ಹೌದು ಸರ್, ತುಂಬಾ ಸ್ಟ್ರಗಲಿಂಗ್ ಆಗಿದೆ. ತುಂಬಾ ಪ್ರಾಬ್ಲಮ್ಸ್ ಆಯ್ತು, ಕೆಲ್ಸನೂ ಹೋಯ್ತು. ಕೆಲ್ಸ ಸ್ಟ್ರಗಲ್ ಇದೆ ಗುರುಜಿ, ಅವ್ರಿಗೂ ಸ್ಟ್ರಗಲ್ ಇದೆ, ಇವಾಗೂ ಸ್ಟ್ರಗಲ್ ಇದೆ. ಇನ್ನು ಇನ್ನೊಂದು ಮಂತಲ್ಲಿ ಚೇಂಜಸ್ ನೋಡ್ತೀರಾ. ಓಕೆ, ಆಸ್ ಐ ಟೋಲ್ಡ್, ನಾನು ಹೇಳ್ದಂಗೆ, ನಾನು ಪರ್ಸನಲ್ ಇಯರ್, ಹೊಸ ಪರ್ಸನಲ್ ಇಯರ್ ಬರೋದು ಟಕ್ ಅಂತ ಕ್ಯಾಲೆಂಡರ್ ಚೇಂಜ್ ಆದಾಗೆ ಜನವರಿ 1ನೇ ತಾರೀಕಿಂದ ಚೇಂಜ್ ಆಗಲ್ಲ. ಇಟ್ಸ್ ಅ ಸ್ಲೋ ಗ್ರ್ಯಾಜುವಲ್ ಪ್ರೋಸೆಸ್ ಆಫ್ ಶಿಫ್ಟ್. ಓಕೆ, 1 ವೀಕಲ್ಲಿ ನೋಡ್ಬೋದು, 15 ಡೇಸಲ್ಲಿ ನೋಡ್ಬೋದು, 1 ಮಂತಲ್ಲಿ ನೋಡ್ಬೋದು, ಆರ್ ಮ್ಯಾಕ್ಸಿಮಮ್ 40-45 ಡೇಸಲ್ಲಿ ನೋಡ್ತೀರಾ. ಬೈ ದ ಎಂಡ್ ಆಫ್ ಫೆಬ್ರವರಿ ಎಂಡಿಂಗ್, ಆರ್ ಫೆಬ್ರವರಿ 15th ಆರ್ ಫೆಬ್ರವರಿ 10th. ಸೊ ಫೆಬ್ರವರಿ ಮಂತಲ್ಲಿ ಶಿಫ್ಟ್ ಆಗೋದನ್ನು ನೋಡ್ತೀರಾ. ನೆಕ್ಸ್ಟ್ ಬರ್ಕೊಳ್ಳಿ, ಪರ್ಸನಲ್ ಇಯರ್ 5. ಪರ್ಸನಲ್ ಇಯರ್ 5. ಸೊ ಟೆಲ್ ಮಿ, ಯಾರೆಲ್ಲ ಪರ್ಸನಲ್ ಇಯರ್ 5 ಬರ್ತಾ ಇದೆ? ಅನ್ಮ್ಯೂಟ್ ಮಾಡಿ ಹೇಳಿ.
ಚಾಟ್ ಬಾಕ್ಸಲ್ಲಿ ಹಾಕಿ ಮೀ ಸರ್ 5 ಅಂತ ಹಾಕಿ. ಮಗಂದು ತುಂಬಾ ವರ್ಷದಿಂದ ಕಾಯ್ತಾ ಇದ್ದೀನಿ ಸರ್, ಮಗನ್ 5 ಸರ್. ಒಂದು ಸಿಗ್ಬೇಕು ಸರ್ ಮಗಂಗೆ ಈ ವರ್ಷ. 5. ಇಬ್ರದ್ದು ಬಂದಿದೆ ಸರ್, ಜೀವನದಲ್ಲಿ ಕಷ್ಟ ಅನ್ನಂಗಾಗಿದೆ ಸರ್. ನಿಮ್ ಬ್ಲೆಸ್ಸಿಂಗ್ಸ್ ಬೇಕು. ಎಸ್, ಬರ್ಕೊಳ್ಳಿ. ಪರ್ಸನಲ್ ಇಯರ್ 5 ಬಂದಿದೆ ಅಂದರೆ ಅರ್ಥ ಮರ್ಕ್ಯೂರಿ, ಬುಧನ ವರ್ಷ, ಇದು ಬುಧ ಗ್ರಹದ ವರ್ಷ. ಪರ್ಸನಲ್ ಇಯರ್ 5 ಅಂದರೆ ಮರ್ಕ್ಯೂರಿ, ಬುಧನ ವರ್ಷ, ಬುಧ ಗ್ರಹದ ವರ್ಷ. ಸೊ ಬರ್ಕೊಳ್ಳಿ. ಪರ್ಸನಲ್ ಇಯರ್ 5 ಬಂದಿದೆ ಅಂದರೆ ಅರ್ಥ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್, ಸರ್ಪ್ರೈಸಸ್. ಬರ್ಕೊಳ್ಳಿ, ಸರ್ಪ್ರೈಸಸ್. ಓಕೆ, ಸೊ ಲೈಫಲ್ಲಿ ಏನು ನೋಡ್ತೀರಾ? ಸರ್ಪ್ರೈಸಸ್ ನೋಡ್ತೀರಾ. ಅನ್ಎಕ್ಸ್ಪೆಕ್ಟೆಡ್ ವಿಚಾರಗಳು ಅಂದ್ಕೊಂಡೇ ಇರಲ್ಲ, ಸಡನ್ ಆಗಿ ಆಗೋದು, ಸರ್ಪ್ರೈಸ್ ಆಗೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗೋದು, ಈ ಥರ ಎಲ್ಲನ ನೋಡ್ಬೋದು ಈ ಒಂದು ಪರ್ಸನಲ್ ಇಯರ್ 5 ಬಂದಾಗ. ಜೊತೆಗೆ ಪರ್ಸನಲ್ ಇಯರ್ 5 ಬಂದರೆ ಹ್ಯಾಪಿ ಇಯರ್, ತುಂಬ ಹ್ಯಾಪಿಯಾಗಿರೋಂಥದ್ದು, ಬ್ಯಾಲೆನ್ಸ್ಡ್ ಆಗಿರೋಂಥದ್ದು, ಟ್ರಾವೆಲಿಂಗ್ ಅಡ್ವೆಂಚರ್ನ ವರ್ಷ ಆಗಿರುತ್ತೆ. ಟ್ರಾವೆಲಿಂಗ್ ಅಡ್ವೆಂಚರ್ಸ್. ಓಕೆ, ಡನ್. ಸೊ ವಂಡರ್ಫುಲ್ ಇಯರ್ ರೀ. ಪರ್ಸನಲ್ ಇಯರ್ 5 ಬಂದಿದೆ ಅಂದರೆ ಅಮೇಝಿಂಗ್ ವರ್ಷ ಅಂತ. ಎಲ್ಲರಿಗೂ ಚೆನ್ನಾಗಿರುತ್ತೆ, ಎಲ್ಲರಿಗೂ ಸೂಪರ್ ಆಗಿರುತ್ತೆ ಪರ್ಸನಲ್ ಇಯರ್ 5 ಬಂದಾಗ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಏನು ಸರ್ ಹಂಗಂದ್ರೆ? ಬರ್ಕೊಳ್ಳಿ ನೋಡಿ, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಅಂತ ಅರ್ಥ ಪಾಸಿಟಿವ್ ಏನಲ್ಲಿ ತಿಳ್ಕೊಳ್ಳಿ, ನೆಗೆಟಿವ್ ಏನಲ್ಲಿ ತಿಳ್ಕೊಳ್ಳಿ, ಪಾಸಿಟಿವ್ ಏನಲ್ಲಿ ತಿಳ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಸೊ ಪರ್ಸನಲ್ ಇಯರ್ 5 ಬಂತು. ನೀವು ಪರ್ಸನಲ್ ಇಯರ್ 5 ಬಂದಾಗ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಇದ್ದಕ್ಕಿದ್ದಂಗೆ ಮನೆ ತೊಗೊಂಡ್ಬಿಡ್ತೀರ ಅಲ್ವಾ? ಸಡನ್ನಾಗಿ ಆಫರ್ ಬಂತು, ಯಾರೋ ಹೇಳಿದ್ರು ಆಗತ್ತೆ ತೊಗೊಂಡು ಅಂತೇಳಿ ಠಕ್ ಆಗೋಯ್ತು ಸರ್, ಸೈಟ್ ತೊಗೊಂಡೆ ಸರ್, ಮನೆ ತೊಗೊಂಡೆ ಅಲ್ವಾ? ಹಾಂ ಸರ್, ಇದ್ದಕ್ಕಿದ್ದಂಗೆ ಸರ್ಪ್ರೈಸ್ ಸರ್, ಕಾರ್ ತೊಗೊಂಡ್ಬಿಟ್ಟೆ, ಪ್ಲ್ಯಾನೇ ಇರಲಿಲ್ಲ, ಐಡಿಯಾನೇ ಇರಲಿಲ್ಲ, ಕಾರ್ ತೊಗೊಂಡ್ಬಿಟ್ಟೆ. ಹಾಂ, ಸೊ ಸರ್ ಮನೆಗೆ ಬಂಗಾರ ಬಂತು, ಗೋಲ್ಡ್ ತೊಗೊಂಡ್ಬಿಟ್ಟೆ ಸರ್, ಸರ್ಪ್ರೈಸ್, ಎಕ್ಸ್ಪೆಕ್ಟೇ ಮಾಡಿಲ್ಲ ಸರ್, ಹಸ್ಬೆಂಡ್ ಗಿಫ್ಟ್ ಕೊಟ್ಬಿಟ್ರು. ಹಾಂ, ಸಡನ್ ಸರ್ಪ್ರೈಸ್ ಆಗಿ ನನಗೊಂದು 100 grams ಗೋಲ್ಡ್ ಬಂದುಬಿಡ್ತು. ಯು ವಿಲ್ ಸಿ ದಟ್ ಪರ್ಸನಲ್ ಇಯರ್ 5 ಬಂದಾಗ. ಎಕ್ಸ್ಪೆಕ್ಟೇ ಮಾಡಿಲ್ಲ, ಸಡನ್ನಾಗಿ ಟ್ರಾವೆಲಿಂಗ್. ಹಾಂ, ಬದ್ರಿನಾಥ್ಗೆ ಹೋಗೋಣ ಬಾ, ಕೇದಾರ್ನಾಥ್ಗೆ ಹೋಗೋಣ ಬಾ, ಇನ್ನೊಂದು ಕಡೆ ಹೋಗೋಣ ಬಾ, ಮತ್ತೊಂದು ಕಡೆ ಶಿರ್ಡಿಗೆ ಹೋಗೋಣ ಬಾ, ಎಲ್ಲೋ ಒಂದು ಕಡೆ ಟ್ರಾವೆಲಿಂಗ್ ಆಗಿರ್ಬೋದು, ಅಥವಾ ಸಡನ್ ಸರ್ಪ್ರೈಸ್ ಆಗಿ. ಯು ಕ್ಯಾನ್ ಸಿ ದಟ್ ಲಾಟ್ ಆಫ್ ಪಾಸಿಟಿವ್ಸ್. ಎಕ್ಸ್ಪೆಕ್ಟೇ ಮಾಡಿರಲ್ಲ, ಸಡನ್ ಪ್ರಮೋಷನ್ ಆಗೋಂಥದ್ದು, ಎಕ್ಸ್ಪೆಕ್ಟೇ ಮಾಡಿರಲ್ಲ, ಇನ್ಕ್ರಿಮೆಂಟ್ ಆಗೋಂಥದ್ದು, ಇನ್ಕ್ರಿಮೆಂಟ್ ಆಗೋಂಥದ್ದು. ಆ್ಯಂಡ್ ಪರ್ಸನಲ್ ಇಯರ್ 5 ಬಂದಾಗಲೂ ಮದುವೆ ಆಗೋದು ಅಲ್ವಾ? ಮದುವೆ ಆಗೋಂಥದ್ದು. ಆ್ಯಂಡ್ ಡೆಫಿನೆಟ್ಲಿ ಮಕ್ಕಳಂತೂ ಅನ್ಎಕ್ಸ್ಪೆಕ್ಟೆಡ್ ಆಗಲ್ಲ ಬಿಡಿ. ಅರ್ಥ ಆಗ್ತಾ ಇದೆಯಾ? ಆಮೇಲೆ ಹಂಗೆ ಅಂದ್ಕೊಂಡ್ಬಿಡ್ಬೇಡಿ ಸರ್, ಸಡನ್ ಸರ್ಪ್ರೈಸ್ ಮಗು ಆಗ್ಬಿಡುತ್ತೆ ಅಂತ, ಹಂಗೇನು ಆಗೋದಿಲ್ಲ ಅಲ್ವಾ? ಸೊ ಮದುವೆ ಆರ್ ಇವನ್ ಪರ್ಸನಲ್ ಇಯರ್ 5 ಬಂದಾಗಲೂ ಕೂಡ ಮಕ್ಕಳಾಗೋದಕ್ಕೆ, ಮದುವೆ ಆಗೋದಕ್ಕೆ, ಆ್ಯಂಡ್ ಮನೆ ಕಟ್ಟೋದಕ್ಕೆ, ಪ್ಲಸ್ ಕಾರ್ ತೊಗೊಳೋದಕ್ಕೆ, ಮನೆಗೆ ವಸ್ತುಗಳನ್ನ ತೊಗೊಳೋದಕ್ಕೆ, ಆ್ಯಂಡ್ ಲಕ್ಸುರಿನ ಪಡಿಲಿಕ್ಕೆ, ಸಮಥಿಂಗ್ ಒನ್ ಆರ್ ದಿ ಅದರ್ ಅನ್ಎಕ್ಸ್ಪೆಕ್ಟೆಡ್ ವನಲ್ಲಿ ಬೆಳವಣಿಗೆ, ಸಕ್ಸಸ್, ಗ್ರೋತನ್ನು ನೋಡ್ತೀರಾ. ಸ್ನೇಹಿತರೆ, ಪರ್ಸನಲ್ ಇಯರ್ 4ನಲ್ಲಿ ಏನು ಹಾರ್ಡ್ ವರ್ಕ್, ಎಫರ್ಟ್ನ ಹಾಕಿರ್ತೀರಲ್ವಾ, ಅದರ ಫಲ ಇಲ್ಲಿ ನೋಡ್ತೀರಾ. ಅರ್ಥ ಆಗ್ತಾ ಇದೆಯಾ? ಸೊ ಡೋಂಟ್ ವರಿ, ಪರ್ಸನಲ್ ಇಯರ್ 4 ಬಂದಾಗ ಏನು ರಿಸಲ್ಟ್ ಬಂದಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ಅಲ್ಲಿ ನೀವು ಹಾನೆಸ್ಟಾಗಿ ಎಫರ್ಟ್ ಹಾಕಿದರೆ ಅದರ ಫಲ ಮರ್ಕ್ಯೂರಿ ಇಯರಲ್ಲಿ ಸಿಗುತ್ತೆ. ಪರ್ಸನಲ್ ಇಯರ್ 5 ಬಂದಾಗ ಡಬಲ್ ಧಮಾಕ ಥರ ಸಿಗುತ್ತೆ. ಡನ್. ಸೊ ಬಿ ರೆಡಿ, ಬಿ ಎಕ್ಸೈಟೆಡ್, ಬಿ ಕ್ಯೂರಿಯಸ್ ಫಾರ್ ಪರ್ಸನಲ್ ಇಯರ್ 5. ಡನ್. ನೆಕ್ಸ್ಟ್ ಇನ್ನೇನು ಅಟ್ರಿಬ್ಯೂಟ್ಸ್ ನೋಡ್ಕೋಬೋದು ಪರ್ಸನಲ್ ಇಯರ್ 5 ಬಂದಾಗ? ಬರ್ಕೊಳ್ಳಿ. ಪರ್ಸನಲ್ ಇಯರ್ 5 ಬಂದಾಗ ಮಲ್ಟಿಪಲ್ ಗಮನ ಹೆಂಗಿರುತ್ತೆ? ಮಲ್ಟಿ ಟಾಸ್ಕಿಂಗ್ ಥರ ಇರುತ್ತೆ. ಇದು ಮಾಡ್ತೀನಿ, ಅದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ. ತುಂಬ ಅಡಾಪ್ಟಬಿಲಿಟಿ ನೋಡ್ತೀರಾ. ಈಸಿಲಿ ತುಂಬ ಫ್ಲೆಕ್ಸಿಬಿಲಿಟಿ. ಟ್ರಿಪ್ಗೆ ಹೋಗೋಣ, ಹಾಂ ನಡಿ. ಕೆಲಸ ಮಾಡೋಣ, ಹಾಂ ನಡಿ. ಇನ್ನೊಂದು ಮಾಡೋಣ, ಇನ್ನೊಂದು ಕಲಿಯೋಣ, ಅದು ಮಾಡೋಣ, ಎಲ್ಲದಕ್ಕೂ ಜೈ, ಎಲ್ಲದಕ್ಕೂ ರೆಡಿ ಅನ್ನೋ ಥರ. ತುಂಬ ಫ್ಲೆಕ್ಸಿಬಿಲಿಟಿ, ಅಡಾಪ್ಟಬಿಲಿಟಿ, ತುಂಬ ಬ್ಯಾಲೆನ್ಸ್ಡ್ ಆಗಿರೋಂಥದ್ದು, ಹ್ಯಾಪಿ ಆಗಿರೋಂಥದ್ದನ್ನ ನೋಡ್ತೀರಾ. ಎಲ್ಲೋ ಕಡೆ ಒಂದು ಕಡೆ ಇಲ್ದಿರಂಗೆ ಖುಷಿ,
ಏನೋ ಖುಷಿಯಾಗಿದ್ದೀನಿ, ಈ ಒಂಥರ ಟೈಮ್ ಚೆನ್ನಾಗಿದೆಯಪ್ಪ, ಖುಷಿಯಾಗಿದ್ದೀನಿ ಅನ್ನೋ ಥರ ನೋಡ್ತೀರಾ ಪರ್ಸನಲ್ ಇಯರ್ 5 ಬಂದಾಗ. ರೈಟ್. ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿರೋಂಥದ್ದು ನೋಡ್ತೀರಾ, ಆ್ಯಕ್ಟಿವ್ ಎನರ್ಜಿ. ಈ ವರ್ಷ ಫುಲ್ ವರ್ಷ ಅಂತ ಅಂದ್ಕೊಳ್ಳಿ. ಫನ್ ಎಂಟರ್ಟೈನ್ಮೆಂಟ್ನ ವರ್ಷ, ಫನ್ನ ವರ್ಷ, ಎಂಟರ್ಟೈನ್ಮೆಂಟ್ನ ವರ್ಷ, ಫನ್ನ ವರ್ಷ, ಚೇಂಜ್ನ ವರ್ಷ. ಸಮಥಿಂಗ್ ಚೇಂಜ್ ನೋಡ್ಬೋದು ನೀವು, ಬದಲಾವಣೆ ನಿಮ್ಮಲ್ಲೂ ನೋಡ್ಬೋದು, ಕೆಲಸದಲ್ಲಿ ನೋಡ್ಬೋದು, ಬಿಸ್ನೆಸ್ಸಲ್ಲಿ ನೋಡ್ಬೋದು, ಮನೆಯಲ್ಲಿ ಜಾಗ ಚೇಂಜ್ ಆಗೋದು, ಜನ ಚೇಂಜ್ ಆಗೋದು, ಮನೆ ಚೇಂಜ್ ಆಗೋದು, ಕೆಲಸ ಚೇಂಜ್ ಆಗೋದು, ನಿಮ್ಮಲ್ಲಿ ಹೊಸತನ ಬರೋವಂಥದ್ದು ಇದೆಲ್ಲ ನೋಡ್ಬೋದು ಪರ್ಸನಲ್ ಇಯರ್ 5 ಬಂದಾಗ. ಸ್ಟಕ್ ಆಗಿರೋದೆಲ್ಲ ರಿಲೀಸ್ ಆಗೋ ಥರ, ಕ್ಲಿಯರ್ ಆಗೋ ಥರ ನೋಡ್ಬೋದು. ಫ್ಲೆಕ್ಸಿಬಿಲಿಟಿ ನೋಡಿ, ಪರ್ಸನಲ್ ಇಯರ್ 5 ಬಂದಾಗ ಏನು ಮಾಡಬೇಕು? ಆಕ್ಸ್ಲೇಟರ್ ಒತ್ತಿ ಸ್ಪೀಡಲ್ಲಿ ಹೋಗಬೇಕು ಅಲ್ವಾ? ಪರ್ಸನಲ್ ಇಯರ್ 4 ಬಂದಾಗ ಏನು ಮಾಡಬೇಕು? ಜಾಸ್ತಿ ತುಂಬ ತಲೆ ಕೆಡಿಸ್ಕೊಳ್ದಿರ ತಲೆ ಬಗ್ಸಿ ಕೆಲಸ ಮಾಡ್ತಾ ಹೋಗಬೇಕು. ಓಕೆ, ವಿತೌಟ್ ಎಕ್ಸ್ಪೆಕ್ಟೇಷನ್. ಪರ್ಸನಲ್ ಇಯರ್ 5 ಅಂತ ಗೇರ್ ಚೇಂಜ್ ಮಾಡು, ಮತ್ತೆ ಆಕ್ಸ್ಲೇಟರ್ ಹೊತ್ತು ಫುಲ್ ಸ್ಪೀಡಲ್ಲಿ ಹೋಗ್ತಾ ಇರಬೇಕು. ಡನ್. ಬಿಕಾಸ್ ಪರ್ಸನಲ್ ಇಯರ್ 5 ಎಲ್ಲರಿಗೂ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ, ಅಮೇಝಿಂಗ್ ವರ್ಷ ಆಗಿರುತ್ತೆ ಪರ್ಸನಲ್ ಇಯರ್ 5 ಬಂದಾಗ. ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ. ಪರ್ಸನಲ್ ಇಯರ್ 5 ಬಂದಾಗಲೂ ತುಂಬ ಫುಡಿ ನೇಚರ್ ಆಗಂಥದ್ದು, ದಪ್ಪ ಆಗಂಥ ಚಾನ್ಸಸ್ ಇರುತ್ತೆ. ಫುಡಿ ನೇಚರ್, ದಪ್ಪ ಆಗಂಥ ಚಾನ್ಸಸ್, ಸ್ವಲ್ಪ ರಾಂಗ್ ಹ್ಯಾಬಿಟ್ಸ್, ರಾಂಗ್ ಸರ್ಕಲ್. ಓಕೆ, ಪರ್ಸನಲ್ ಇಯರ್ 5 ಬಂದಾಗ ನೋಡಿ, ತುಂಬ ಫ್ರೆಂಡ್ಸು, ಸೋಷಿಯಲ್ಲು, ಪಾರ್ಟಿ, ಫಂಕ್ಷನ್ಸು ಈ ಥರ ಎಲ್ಲ ನೋಡಿದಾಗ ಸ್ವಲ್ಪ ಜಾಸ್ತಿ ಅದು ಇದು ಜಂಕ್ ತಿನ್ನೋದು, ಮಜಾ ಮಾಡೋದು, ಪಾರ್ಟಿ ಮಾಡೋದು, ಫ್ರೆಂಡ್ಸ್ ಅವರು ಇವರು, ಗಮನ ಬೇರೆ ಕಡೆ ಹೋಗೋಂಥದ್ದು, ಸೊ ರಾಂಗ್ ಹ್ಯಾಬಿಟ್ಸು ಈ ಥರನೂ ಚಾನ್ಸಸ್ ಇರುತ್ತೆ. ಕೇರ್ಫುಲ್ ಆಗಿರ್ಬೇಕು, ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಇಟ್ಕೋಬೇಕು. ಬರ್ಕೊಳ್ಳಿ. ಪಾಸಿಟಿವ್ಸ್ ಏನು ನೋಡ್ತೀರಾ ಪರ್ಸನಲ್ ಇಯರ್ 5 ಬಂದಾಗ? ಪರ್ಸನಲ್ ಇಯರ್ 5 ಬಂದಾಗ ಪಾಸಿಟಿವ್ಸ್ ಏನು ನೋಡ್ತೀರಾ? ಫನ್, ಹ್ಯಾಪಿನೆಸ್, ಪ್ರೋಗ್ರೆಸ್, ಸಡನ್ ಸರ್ಪ್ರೈಸಸ್, ಫನ್, ಹ್ಯಾಪಿನೆಸ್, ಪ್ರೋಗ್ರೆಸ್, ಸಡನ್ ಸರ್ಪ್ರೈಸಸ್. ತುಂಬ ಅಡಾಪ್ಟಬಲ್ ಆಗಿರೋಂಥದ್ದು ನೋಡ್ತೀರಾ. ವೆರಿ ಪಾಸಿಟಿವ್ ಇದು, ಒಳ್ಳೆ ಪಾಸಿಟಿವ್ ಇದು. ತುಂಬ ಹೊಂದಾಣಿಕೆ ಆಗೋದು, ಎಲ್ಲದಕ್ಕೂ ಅಡ್ಜಸ್ಟ್ ಆಗೋಂಥದ್ದು, ಹೊಂದ್ಕೊಳ್ಳೋಂಥದ್ದು ಈ ಥರ ನೋಡ್ತೀರಾ. ಜೊತೆಗೆ ಟ್ರಾವೆಲಿಂಗ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷ. ನೆಗೆಟಿವ್ ಸೈಡ್ ಏನು ನೋಡ್ತೀರಾ? ಬರ್ಕೊಳ್ಳಿ. ಪರ್ಸನಲ್ ಇಯರ್ 5 ಬಂದಾಗ ನೆಗೆಟಿವ್ ಸೈಡ್ ಏನು ನೋಡ್ತೀರಾ? ಎನರ್ಜಿ ಸ್ಕ್ಯಾಟರ್ ಆಗೋಂಥದ್ದು, ಅಂದರೆ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಹೋಗಿ ಇದು ಅದು ಅಂತ ಜಾಸ್ತಿ ಹೇರಾಕೋದು ತಲೆ ಮೇಲೆ, ಮೈ ಮೇಲೆ. ಸೊ ಏನು ಮಾಡ್ದಿರಾ ಸುಮ್ಮನಾಗೋದು ಕೊನೆಗೆ. ಎನರ್ಜಿ ಸ್ಕ್ಯಾಟರ್ ಆಗೋಂಥದ್ದು, ಅನ್ಫೋಕಸ್ಡ್, ಅಂದರೆ ಮಲ್ಟಿಪಲ್ ಮಾಡೋಕ್ಕೆ ಹೋಗ್ಬಿಟ್ಟು ಇದು ಮಾಡಿಲ್ಲ ಅದು ಮಾಡಿಲ್ಲ, ಕೊನೆಗೆ ಏನೂ ಮಾಡಿಲ್ಲ. ಅನ್ಫೋಕಸ್ಡ್. ಜೊತೆಗೆ ವೆಯ್ಟ್ ಗೇನ್ ಆಗೋಂಥ ಚಾನ್ಸಸ್ ಇರುತ್ತೆ, ಕೇರ್ಫುಲ್ ಆಗಿರಬೇಕು. ಜೊತೆಗೆ ಸ್ವಲ್ಪ ನೆಗೆಟಿವ್ ಕಡೆಗೆ ಅಟ್ರಾಕ್ಷನ್, ರಾಂಗ್ ಹ್ಯಾಬಿಟ್ಸ್ ಕಡೆಗೆ ಅಟ್ರಾಕ್ಷನ್, ಇದ್ರ ಬಗ್ಗೆನೂ ಕೇರ್ಫುಲ್ ಆಗಿರಬೇಕು. ಡನ್. ಬರ್ಕೊಳ್ಳಿ. ಪರ್ಸನಲ್ ಇಯರ್ 5 ಬಂದಾಗ ಏನು ಮಾಡ್ಬೇಕು ಸರ್? ರೆಮಿಡೀಸ್ ಏನು ಮಾಡಬೇಕು? ಸ್ನೇಹಿತರೆ, ಪರ್ಸನಲ್ ಇಯರ್ 5 ಬೆಸ್ಟ್ ರಿಸಲ್ಟ್ ಪಡಿಬೇಕಾ ನೀವು? 100% ಅದರ ರಿಸಲ್ಟ್ಸ್ನ ಪಡಿಬೇಕಾದ್ರೆ ಬೆನಿಫಿಟ್ ಪಡಿಬೇಕಾ? ಹೌದಾ? ಹಾಗಿದ್ರೆ ಪರ್ಸನಲ್ ಇಯರ್ 5 ಬಂದಾಗ ಗ್ರೀನ್ ಅವೆಂಚರ್ ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ. ಗ್ರೀನ್ ಅವೆಂಚರ್ ಬ್ರೇಸ್ಲೆಟ್ ಎಲ್ಲರಿಗೂ ಹೇಳ್ತಾ ಇರೋದು, ಎಲ್ಲರಿಗೂ ತುಂಬ ಒಳ್ಳೆಯದಾಗಬೇಕು ಅಂದರೆ ಗ್ರೀನ್ ಅವೆಂಚರ್. ಐ ವಿಲ್ ಪುಟ್ ಇಟ್ ಇನ್ ದ ಚಾಟ್ ಬಾಕ್ಸಲ್ಲಿ ಹಾಕ್ತೀನಿ. ಗ್ರೀನ್ ಅವೆಂಚರ್ ಬ್ರೇಸ್ಲೆಟ್ ಕೈಗೆ ಹಾಕ್ಕೊಳ್ಳಿ, ರೈಟ್ ಹ್ಯಾಂಡ್ಗೆ ಹಾಕ್ಕೊಳ್ಳಿ, ಇಲ್ಲ ಲೇಡೀಸ್ ಲೆಫ್ಟ್ ಹ್ಯಾಂಡ್ಗೂ ಹಾಕ್ಕೋಬೋದು ನೀವು. ಅಥವಾ ಇನ್ನೊಂದು ಹೇಳ್ತೀನಿ, ಗ್ರೀನ್ ಜೇಡ್ ಬ್ರೇಸ್ಲೆಟ್. ಎರಡರಲ್ಲಿ ಯಾವ್ದು ಬೇಕಾದ್ರೂ ಹಾಕ್ಬೋದು. ಜನರಲಿ ಐ ಸಜೆಸ್ಟ್ ಗ್ರೀನ್ ಅವೆಂಚರ್ ಹೇಳ್ತೀನಿ. ಗ್ರೀನ್ ಜೇಡ್ ಕೂಡ ಯೂಸ್ ಮಾಡ್ಬೋದು. ಗ್ರೀನ್ ಜೇಡ್. ನೆಕ್ಸ್ಟ್ ಬರ್ಕೊಳ್ಳಿ. ಪರ್ಸನಲ್ ಇಯರ್ 5 ಬಂದಾಗ
ಪರ್ಸನಲ್ ಇಯರ್ 5 ಬಂದಾಗ ಬಿ ವಿತ್ ದ ನೇಚರ್. ಡೈಲಿ ಗಿಡಕ್ಕೆ ನೀರು ಹಾಕಿ, ಡೈಲಿ ಗಿಡಕ್ಕೆ ನೀರು ಹಾಕಿ, ಮರ ಗಿಡಗಳ ಜೊತೆ ಸ್ಪಂದನೆ ಮಾಡಿ, ಅಂದರೆ ಕನೆಕ್ಟ್ ವಿತ್ ದ ನೇಚರ್. ಡೈಲಿ ಗಿಡಕ್ಕೆ ನೀರು ಹಾಕಿ ಅಂತ ಗೋಪಿ ಸರ್ ಹೇಳಿದ್ರಂತ ಎಲ್ಲ ಗಿಡಗಳಿಗೂ ಡೈಲಿ ಹಾಕ್ಬಿಟ್ರೆ ಅದು ಎಲ್ಲ ಗಿಡಗಳು ಡೈಲಿ ನೀರು ಬೇಕಾಗಿರಲ್ಲ, ನೋಡ್ಕೊಂಡು ಹಾಕಿ. ತುಳಸಿ ಗಿಡಕ್ಕಂತೂ ಡೈಲಿ ನೀರು ಹಾಕಿ, ತುಂಬ ಒಳ್ಳೆಯದು. ಸರಿನಾ? ಎವ್ರಿ ಡೇ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ವಾರದಲ್ಲಿ 3-4 ಸಾರಿ ಹಾಕಿ, ಅಥವಾ ಬುಧವಾರ ಆದರೂ ಕಂಪಲ್ಸರಿ ಹಾಕಿ. ನೆಕ್ಸ್ಟ್ ಪರ್ಸನಲ್ ಇಯರ್ 5 ಬಂದಾಗ ಮಕ್ಕಳಿಗೆ ಸಹಾಯ ಮಾಡಿ, ಗಣೇಶನ ಆರಾಧನೆ ಮಾಡಿ, ಮಕ್ಕಳಿಗೆ ಸಹಾಯ ಮಾಡಿ, ಗಣೇಶನ ಆರಾಧನೆ ಮಾಡಿ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಹಾಗೆ ಪರ್ಸನಲ್ ಇಯರ್ 5 ಬಂದಾಗ ಎಕ್ಸಸೈಸ್ ಮಾಡಿ, ವೆರಿ ಇಂಪಾರ್ಟೆಂಟ್. ಫುಡ್ ಬಗ್ಗೆ ಕಂಟ್ರೋಲ್ ಇಟ್ಕೊಳ್ಳಿ, ಎಕ್ಸಸೈಸ್ ಮಾಡಿ, ಮೆಡಿಟೇಷನ್ ಮಾಡಿ. ನೋಡಿ, ಪರ್ಸನಲ್ ಇಯರ್ 5 ಬಂದಾಗಲೂ ಅಷ್ಟೇ, ಸ್ವಲ್ಪ ಓವರ್ ಆಂಗ್ಸೈಟಿ, ಕನ್ಫ್ಯೂಷನ್ಸು, ಅದು ಇದು ಎಲ್ಲ ಓಡ್ತಾ ಇರುತ್ತೆ ಮೈಂಡಲ್ಲಿ. ಸೊ ಅದೆಲ್ಲ ಕಾಮ್ ಆಗ್ಬೇಕಾದ್ರೆ ಏನು ಮಾಡ್ಬೇಕು ನೀವು? ಮೆಡಿಟೇಷನ್ ಮಾಡಿ, ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ವೆರಿ ಇಂಪಾರ್ಟೆಂಟ್. ಪರ್ಸನಲ್ ಇಯರ್ 5 ಬಂದಾಗ ಬ್ರೀದಿಂಗ್ ಎಕ್ಸಸೈಸ್ನ ಮಾಡಿ, ಉಸಿರಾಟದ ಕ್ರಿಯೆ, ಪ್ರಾಣಾಯಾಮ ಮಾಡಿ. ಗಣೇಶನ ಆರಾಧನೆ ಮಾಡಿ, ಜೊತೆಗೆ ಯು ಕ್ಯಾನ್ ಚಾಂಟ್ ದಿಸ್ ಮಂತ್ರ. ಬರ್ಕೊಳ್ಳಿ ಎಲ್ಲರೂ. ಓಂ ಭಗವತೆ ವಸುದೇವಾಯ ನಮಃ. ಓಂ ಭಗವತೆ ವಸುದೇವಾಯ ನಮಃ. ಚಾಟ್ ಬಾಕ್ಸಲ್ಲೂ ಹಾಕ್ತೀನಿ, ಕಾಪಿ ಮಾಡ್ಕೊಳ್ಳಿ. ಓಂ ಭಗವತೆ ವಸುದೇವಾಯ ನಮಃ. ಚಾಂಟ್ ಮಾಡಿ ರೆಗ್ಯುಲರ್ ಆಗಿ. ಹೆಂಗೆ ಚಾಂಟಿಂಗ್ ಹಿಂಗೆ ಮಾಡಲಿ ಸರ್? ನೋಡಿ, ಚಾಂಟಿಂಗ್ಗೆ ಸೂಕ್ತ ಸಮಯ ಬೆಳಗ್ಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ, ಓಕೆ, ಬ್ರಾಹ್ಮಿ ಮುಹೂರ್ತದಲ್ಲಿ, ಅಥವಾ ಸಂಜೆ ಮಾಡ್ಬೋದು, ಇಲ್ಲ ರಾತ್ರಿ ಮಾಡ್ಬೋದು. ಬೆಸ್ಟ್ 108 ಸರಿ ಮಾಡಿ. ಸಮಯ ಇದ್ದರೆ 1008 ಸರಿ ಮಾಡಿ, ಇಲ್ಲ 108 ಸರಿ ಮಾಡಿ, ಇಲ್ಲಾರ ಅಟ್ಲೀಸ್ಟ್ ಒಂದು 21 ಸರಿ ಆದರೂ ಮಾಡಿ. 11 ಟೈಮ್ಸ್ ಇಲ್ಲ ಅಟ್ಲೀಸ್ಟ್ ಒಂದು 21 ಸರಿ ಆದರೂ ಮಾಡಿದ್ರು ವೆರಿ ಗುಡ್. 108 ಬೆಸ್ಟ್, 108 ಬೆಸ್ಟ್. ಡೈಲಿ ಮಾಡಲ? ಡೈಲಿ ಮಾಡಿ, ಡೈಲಿ ಮಾಡಿ. ಆರ್ ಅಟ್ಲೀಸ್ಟ್ ವಾರದಲ್ಲಿ ಒಂದು 2-3 ದಿನ ಆದರೂ ಮಾಡಿ. ಬುಧವಾರ ಅಂತೂ ಕಂಪಲ್ಸರಿ ಮಾಡಿ, ಬುಧವಾರ ಅಂತೂ ಕಂಪಲ್ಸರಿ ಮಾಡಿ. ಓಕೆ, ನೋಡಿ, ಪರ್ಸನಲ್ ಇಯರ್ 5 ಬಂದಾಗ ಮ್ಯಾಕ್ಸಿಮಮ್ ಬೆನಿಫಿಟ್ ಪಡ್ಕೊಳ್ಳಿ. ವಂಡರ್ಫುಲ್ ಇಯರ್ ಆಗಿರುತ್ತೆ, ಲಾಟ್ ಆಫ್ ಬೆನಿಫಿಟ್ಸ್ ಕೊಡುತ್ತೆ ನಿಮಗೆ, ಆ್ಯಂಡ್ ಲಾಟ್ ಆಫ್ ಚೇಂಜಸ್ ನೋಡ್ತೀರಾ. ಸೊ ಬಿ ರೆಡಿ ಫಾರ್ ಪರ್ಸನಲ್ ಇಯರ್ 5. ಸೊ ಬಿ ರೆಡಿ ಫಾರ್ ಪರ್ಸನಲ್ ಇಯರ್ 5. ಸೊ ನೆಕ್ಸ್ಟ್ ಇಯರ್ ಯಾರಿಗೆಲ್ಲ ಪರ್ಸನಲ್ ಇಯರ್ 5 ಬರ್ತಾ ಇದೆ, ಬಲ್ಲೆ ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ, ಬಿ ಹ್ಯಾಪಿ, ಗೆಟ್ ದ ಸಕ್ಸಸ್. ಓಕೆ, ಕ್ಲಿಯರ್? ಅನ್ಮ್ಯೂಟ್ ಮಾಡಿ ಹೇಳಿ. ಆಲ್ ಆಫ್ ಯು ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ಅನ್ಮ್ಯೂಟ್ ಮಾಡಿ ಹೇಳಿ. ಕ್ಲಿಯರ್ ಆಗಿದೆ. 2025 ಯಾರಿಗಾದ್ರೂ ಪರ್ಸನಲ್ ಇಯರ್ 5 ಇದ್ದವರು ಇದೇ ಥರ ಇತ್ತ ನಿಮಗೆ? ಇದೇ ಥರ ಮ್ಯಾಚ್ ಆಯ್ತಾ? ಅನ್ಮ್ಯೂಟ್ ಮಾಡಿ ಹೇಳಿ. ಎಸ್, ಇತ್ತು ಸರ್, ನನಗೆ ಇತ್ತು ಸರ್. 100% ಎನಿಥಿಂಗ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಯಾರಿಗಾದ್ರೂ ಈ ವರ್ಷ ಪರ್ಸನಲ್ ಇಯರ್ 5 ಇದ್ದವ್ರಿಗೆ ಅನ್ಮ್ಯೂಟ್ ಮಾಡಿ ಹೇಳಿ. ಎನಿಥಿಂಗ್ ಯು ಗಾಟ್ ಇಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ? ನನಗೆ ಸರ್. ಎಸ್ ಸರ್, 100% ಸರ್. ಹೋಗಿದ್ದು ಅನ್ಎಕ್ಸ್ಪೆಕ್ಟೆಡ್ ಸರ್. ನಾನು ಮನೆ ತಗೊಂಡೆ ಸರ್, ಟ್ರೆಕ್ಕಿಂಗ್ ಹೋದೆ, ಟ್ರಾವೆಲ್ ಮಾಡಿದೆ. ನಾವು ಸರ್ ಪರ್ಸನಲ್ ಇಯರ್ 5 ಇತ್ತು ನನ್ನ ಹಸ್ಬೆಂಡ್ದು. ನಾನು ಮನಿ ಕೆಲವರು ನೋಡಿ ಸರ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ನ್ಯೂಮರಾಲಜಿ ಫೀಲ್ಡಿಗೆ ಬಂದ್ವಿ, ನ್ಯೂಮರಾಲಜಿ ಕಲ್ತ್ವಿ,
ಮಾಸ್ಟರ್ ಕೋರ್ಸ್ ಮಾಡಿದ್ವಿ, ಯಂತ್ರ DMC ಕಲ್ತ್ವಿ. ಸೋ ನೈಸ್. ಓಕೆ, ವಾವ್, ವೆರಿ ಗುಡ್. ಸೊ ಟೆಲ್ ಮಿ, ಎಂಜಾಯಿಂಗ್, ಕಲಿತಾ ಇರೋದು ಇಂಟ್ರೆಸ್ಟಿಂಗ್ ಇದೆಯಾ? ವಾವ್ ಅನ್ನಿಸ್ತಾ ಇದೆಯಾ? ಎಂಜಾಯಿಂಗ್ ಲರ್ನಿಂಗ್? ಎಸ್, ಇಂಟ್ರೆಸ್ಟ್ ಇದೆ ಸರ್, ಎಂಜಾಯ್ ಸರ್, ಖುಷಿ ಆಗುತ್ತೆ ಸರ್. ಬರ್ಕೊಳ್ಳಿ. ನೆಕ್ಸ್ಟ್, ಪರ್ಸನಲ್ ಇಯರ್ 6. ಪರ್ಸನಲ್ ಇಯರ್ 6, ಎಸ್, ಯಾರಿದ್ದೀರಾ ಪರ್ಸನಲ್ ಇಯರ್ 6 ಇರೋರು? ಕಮ್. ಲೆಟ್ ಮಿ ನೋ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಪರ್ಸನಲ್ ಇಯರ್ 6 ಇರೋರು ಮೀ ಅಂತ ಹಾಕಿ, ಅನ್ಮ್ಯೂಟ್ ಕೂಡ ಮಾಡಿ ಹೇಳಿ, ನಾನು ಅಂತ ಹೇಳಿ. ಪರ್ಸನಲ್ 6 ನನ್ನ ಮಗಳಿದ್ದಾಳೆ ಸರ್, ನಮ್ಮ ಮಗ ಮತ್ತೆ ಹಸ್ಬೆಂಡ್ ಇಬ್ರು ಇದಾರೆ ಸರ್. ವಾವ್, ಸೋ ನೈಸ್. ಸೋ ಮೆನಿ ಆರ್ ದೇರ್ ಪರ್ಸನಲ್ ಇಯರ್ 6 ಇರೋರು. ಸೊ ಬರ್ಕೊಳ್ಳಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಪರ್ಸನಲ್ ಇಯರ್ 6 ಬಂದಾಗ ಏನರ್ಥ. ಸೊ ಪರ್ಸನಲ್ ಇಯರ್ 6 ಅಪ್ಕಮಿಂಗ್ ಇಯರ್ ನಿಮ್ದು ಬರ್ತಾ ಇದೆ ಅಂದರೆ ಅರ್ಥ ಇಟ್ಸ್ ಅ ಇಯರ್ ಆಫ್ ವೀನಸ್, ಶುಕ್ರ. ಬರ್ಕೊಳ್ಳಿ, ಶುಕ್ರನ ವರ್ಷ ಆಗಿರುತ್ತೆ, ಶುಕ್ರ ಗ್ರಹದ ವರ್ಷ ಆಗಿರುತ್ತೆ. ವೀನಸ್, ಪರ್ಸನಲ್ ಇಯರ್ 6 ಬಂದಾಗ ವೀನಸ್. ಬರ್ಕೊಳ್ಳಿ, ಪರ್ಸನಲ್ ಇಯರ್ 6 ಬಂದಾಗ ಲಕ್ಸುರಿನ ವರ್ಷ ಆಗಿರುತ್ತೆ. ಲಕ್ಸುರಿ, ಪ್ರಾಸ್ಪ್ಯಾರಿಟಿ, ಲಕ್ಸುರಿ, ಪ್ರಾಸ್ಪ್ಯಾರಿಟಿ. ಜೊತೆಗೆ ಫ್ಯಾಮಿಲಿ, ಬಾಂಡಿಂಗ್, ರಿಲೇಶನ್ಶಿಪ್, ನೆಟ್ವರ್ಕಿಂಗ್ನ ವರ್ಷ ಆಗಿರುತ್ತೆ. ಪರ್ಸನಲ್ 8 ಬಂದಾಗ ನೆಟ್ವರ್ಕಿಂಗ್. ಸೋ ನೈಸ್ ರೀ, ಐ ಫೀಲ್ ವೆರಿ ಗುಡ್. ಎಲ್ಲ ಕುತ್ಕೊಂಡು ಬರ್ಕೊಳ್ತಾ ಇರೋದು ನೋಡಿದ್ರೆ ವಾವ್ ಅನ್ಸುತ್ತೆ. ಏನೋ ಇಟ್ಸ್ ಈಸಿ. ಒಂದು PPT ಹಾಕಿ ತೋರಿಸೋದು ಈಸಿ. ಐನೋ ಅವಾಗ ಏನು ಮಾಡ್ತೀರಾ, ಸ್ಕ್ರೀನ್ಶಾಟ್ ತೆಗೊಳ್ತೀರಾ, ಅದು ಆಮೇಲೆ ಎಲ್ಲೋ ಬಿದ್ದಿರುತ್ತೆ ಅಲ್ವಾ? ಬಟ್ ನೀವು ಕುತ್ಕೊಂಡು ಬರ್ದಾಗ ಏನಾಗುತ್ತೆ, ತಲೆಗೆ ಹೋಗಿರುತ್ತೆ, ನೆನಪಿರುತ್ತೆ, ಬುಕ್ಕಲ್ಲಿ ಒಂದು ಕಡೆ ಇರುತ್ತೆ, ನೋಡ್ತೀರಾ, ಮತ್ತೆ ಸಿಗುತ್ತೆ. ರೈಟ್? ವೆರಿ ಗುಡ್, ವೆರಿ ಗುಡ್. ಐ ಅಪ್ರಿಷಿಯೇಟ್ ಯಾರೆಲ್ಲ ಬರ್ಕೊಳ್ತಾ ಇದ್ದೀರಾ. ವೆರಿ ಗುಡ್. ಐ ಲವ್ ದಿಸ್. ಇದೇ ಥರ ಹೇಳ್ಕೊಳಕ್ಕೆ ಇಷ್ಟ ನನಗೆ. ಬಿಕಾಸ್ ಅದರ್ವೈಸ್ ಸುಮ್ಮನೆ PPT ಹಾಕಿ ತೋರಿಸಿದ್ರೆ ಏನು ಮಾಡ್ತೀರಿ, ಯಾರು ಬರ್ಕೊಳ್ಳಲ್ಲ, ಸ್ಕ್ರೀನ್ಶಾಟ್ ತೆಗೊಳ್ತೀರಾ, ಅದೆಲ್ಲೂ ತಲೆಗೆ ಹೋಗಿರಲ್ಲ. ಅದೇ ಆಮೇಲೆ ನಿಮ್ಮ ಒಂದು ವಾರ ಬಿಟ್ಟ ಮೇಲೆ ಅಯ್ಯೋ ಏನೋ ಕಲಿತೆ, ಏನೋ ಮರ್ತೋಯ್ತು, ಗೊತ್ತಿಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಸೊ ಐ ರಿಯಲಿ ಅಪ್ರಿಷಿಯೇಟ್ ಬರ್ಕೊಳ್ತಾ ಇರೋರಿಗೆ, ಬಿಕಾಸ್ ಯು ಆರ್ ಡೂಯಿಂಗ್ ಅ ವಂಡರ್ಫುಲ್. ಕ್ಯಾಮ್ರಾ ಆನ್ ಮಾಡಿದ್ದೀರಾ, ಶುಕ್ರ ಒಳ್ಳೇದಾಗತ್ತೆ. ಬರ್ಕೊಳ್ತಾ ಇದ್ದೀರಾ, ರಾಹು ಒಳ್ಳೇದಾಗತ್ತೆ. ವೆರಿ ಗುಡ್. ಬರ್ಕೊಳ್ಳಿ. ಪರ್ಸನಲ್ ಇಯರ್ 6 ಬಂದಾಗ ವಾವ್, ಅಗೇನ್ ವಾವ್, ಬಲ್ಲೆ. ಓಕೆ, ಪರ್ಸನಲ್ ಇಯರ್ 6 ಬಂದಿದೆ ಅಂದರೆ ಅರ್ಥ ಅಗೇನ್ ಇಟ್ಸ್ ಅ ಇಯರ್ ಆಫ್ ಲಕ್ಸುರಿ. ಬರ್ಕೊಳ್ಳಿ, ಲಕ್ಸುರಿ ಅಂದರೆ ಅರ್ಥ ಏನು? ಸಮೃದ್ಧಿಯ ವರ್ಷ, ಸಮೃದ್ಧಿ. ನೋಡಿ, ಯಾರ್ಯಾರಿಗೆಲ್ಲ ಪರ್ಸನಲ್ ಇಯರ್ 6 ಬರ್ತಾ ಇದೆ ಅಂದರೆ ತಿಳ್ಕೊಳ್ಳಿ, ಈ ವರ್ಷ ನೀವು ಲಕ್ಸುರಿ ಪಡಿಬೇಕಾ? ಡೆಫಿನೆಟ್ಲಿ ಲಕ್ಸುರಿ ಪಡಿಬೋದು ನೀವು. ಪ್ರಾಸ್ಪರಿಟಿ ಪಡಿಬೇಕಾ? ಡೆಫಿನೆಟ್ಲಿ ಪ್ರಾಸ್ಪರಿಟಿ ಪಡಿಬೋದು ನೀವು. ಯಾರ್ಯಾರಿಗೆಲ್ಲ ಮನೆ ಕಟ್ಟಬೇಕಂತ ಆಸಕ್ತಿ ಇದೆ, ಮನೆ ಕಟ್ಟೋಕ್ಕಾಗತ್ತೆ. ಮನೆ ಕೊಂಡ್ಕೋಬೇಕು, ಮನೆ ಕೊಂಡ್ಕೊಳ್ಳೋಕ್ಕಾಗತ್ತೆ. ಜಾಗ ತೊಗೋಬೇಕು, ಜಾಗ ತೊಗೊಳಕ್ಕಾಗತ್ತೆ. ಮನೆಗೆ ವಸ್ತುಗಳು ತರಬೇಕು. ತುಂಬ ಟೈಮಿಂದ ಅಂದ್ಕೊಳ್ತಾ ಇದ್ದೆ, ದೊಡ್ಡ TV ತರಬೇಕು, ಹೊಸ ಫ್ರಿಜ್ ತೊಗೋಬೇಕು, ಹೊಸ ವಾಷಿಂಗ್ ಮಿಷಿನ್ ತರಬೇಕು, ರೈಟ್? ಅಥವಾ ಮನೆಗೆ ಏನಾದರೂ ಒಂದು ವಸ್ತು ತರಬೇಕು, ಅಥವಾ ಕಾರ್ ತೊಗೋಬೇಕು. ಅದೆಲ್ಲ ಬಿಟ್ಬಿಡಿ. ತುಂಬ ಟೈಮಿಂದ ಅಂದ್ಕೊಳ್ತಾ ಇದೆ, ಸರ್ ಗೋಲ್ಡ್ ತೊಗೋಬೇಕು. ಕಮಾನ್, ಪರ್ಸನಲ್ ಇಯರ್ 6 ಬಂದಿದೆ, ತಗೊಳ್ಳಿ, ಆಗುತ್ತೆ. ಲಕ್ಸುರಿಯ ವರ್ಷ, ಅಟ್ರ್ಯಾಕ್ಟ್ ಮಾಡ್ತೀರಾ. ಓಕೆ, ನೀವಾದರೂ ಬೈ ಮಾಡ್ಬೋದು, ಗಿಫ್ಟ್ ಆದರೂ ಬರ್ಬೋದು, ಹೆಂಗಾದರೂ ಬರೋದು, ಒಟ್ನಲ್ಲಿ ಬರುತ್ತೆ. ಸೊ ಮೇಕ್ ಶೋರ್ ದಟ್ ಪರ್ಸನಲ್ ಇಯರ್ 6 ಬಂದಾಗ ಅಟ್ರ್ಯಾಕ್ಟ್ ಮಾಡಿ. ಲಕ್ಸುರಿಯ ವರ್ಷ ಆಗಿರುತ್ತೆ,
ಎಂಜಾಯ್ಮೆಂಟ್ನ ವರ್ಷ ಆಗಿರುತ್ತೆ ಇದು ಕೂಡ ನಿಮಗೆ. ಜೊತೆಗೆ ಪರ್ಸನಲ್ ಇಯರ್ 6 ಬಂದಾಗ ಮದುವೆ ಆಗೋ ಯೋಗ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರಿಗೆಲ್ಲ ಮದುವೆ ಆಗಬೇಕು, ಮಗು ಆಗಬೇಕು ನೋಡಿ, ಹೈ ಚಾನ್ಸಸ್ ಆಫ್ ಪರ್ಸನಲ್ ಇಯರ್ 6 ಬಂದಾಗ ಮದುವೆ ಆಗೋದು, ಮಗು ಆಗೋಂಥದ್ದು. ಸೊ ಮೇಕ್ ಯೂಸ್ ಆಫ್ ದಿಸ್. ಯಾರೆಲ್ಲ ಮಗು ಆಗ್ಬೇಕಂತ ಟ್ರೈ ಮಾಡ್ತಿರ್ತೀರಾ, ಪರ್ಸನಲ್ ಇಯರ್ 6 ಬಂದಾಗ ಆಲ್ಮೋಸ್ಟ್ 90-95% ನಾನು ತುಂಬ ಜನಕ್ಕೆ ರಿಸಲ್ಟ್ ಬಂದಿರೋದು ನೋಡಿದ್ದೀನಿ, ಖಂಡಿತ ಆಗತ್ತೆ. ಸೊ ಟ್ರೈ. ಸೊ ಪರ್ಸನಲ್ ಇಯರ್ 6 ಬಂದಾಗ ಜೊತೆಗೆ ಮದುವೆ ಆಗೋಂಥದ್ದು, ಮದುವೆ ಆಗೋ ಯೋಗ ಇರುತ್ತೆ ಪರ್ಸನಲ್ ಇಯರ್ 6 ಬಂದಾಗ. ಜೊತೆಗೆ ಹೊಸ ರಿಲೇಷನ್ಶಿಪ್ ಅಲ್ವಾ, ಹೊಸ ರಿಲೇಷನ್ಶಿಪ್, ಹೊಸ ಗರ್ಲ್ ಫ್ರೆಂಡ್ ಹುಡುಕ್ತಾ ಇರ್ತೀರಾ, ಹೊಸ ಬಾಯ್ ಫ್ರೆಂಡ್ ಹುಡುಕ್ತಾ ಇರ್ತೀರಾ, ರೈಟ್? ಅಥವಾ ಹೊಸ ಫ್ರೆಂಡ್ ಸರ್ಕಲ್ ಹುಡುಕ್ತಾ ಇರ್ತೀರಾ. ನ್ಯೂ ರಿಲೇಷನ್ಶಿಪ್ ಲೈಫಲ್ಲಿ. ಜೊತೆಗೆ ಬಾಂಡಿಂಗ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನೋಡಿ. ಪರ್ಸನಲ್ ಇಯರ್ 6 ಬಂದಾಗ ಹಸ್ಬೆಂಡ್ ವೈಫ್ ಮಧ್ಯೆ ಅನ್ಯೋನ್ಯತೆ ಬೆಳೆಯುವಂಥದ್ದು, ಬಾಂಡಿಂಗ್ ಬೆಳೆಯುವಂಥದ್ದು, ತುಂಬ ಟೈಮ್ ಕೊಡೋದು, ಕೇರ್ ಮಾಡೋದು, ಫ್ಯಾಮಿಲಿಗೆ ಸಮಯ ಕೊಡೋಂಥದ್ದು, ಇಂಪಾರ್ಟೆನ್ಸ್ ಕೊಡೋಂಥದ್ದು. ತುಂಬ ಟೈಮಿಂದ ಕೇಳ್ತಾ ಇರ್ತಾರೆ, ಎಲ್ಲಿಗೆ ಮೂವಿಗೆ ಕರ್ಕೊಂಡೋಗಿ ಅಂತ, ಟೆಂಪಲ್ ಕರ್ಕೊಂಡೋಗಿ ಅಂತ, ಅಲ್ಲಿಗೆ ಕರ್ಕೊಂಡೋಗಿ, ಶಾಪಿಂಗ್ ಕರ್ಕೊಂಡೋಗಿ ಅಂತ, ಭಾರ ಕರ್ಕೊಂಡು ಹೋಗ್ತೀನಿ ಅಂತ ಈ ವರ್ಷ ಕರ್ಕೊಂಡೋಗೋದ್ರೆಲ್ಲ ಚಾನ್ಸಸ್ ಇರುತ್ತೆ, ನೋಡ್ಬೋದು ನೀವು ಪರ್ಸನಲ್ ಇಯರ್ 6 ಬಂದಾಗ. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರೋದು, ಟೈಮ್ ಕೊಡೋದು, ಕೇರ್ ಮಾಡೋದು, ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ, ರೈಟ್? ಸೊ ಲಾಟ್ ಆಫ್ ಲವ್, ಕೇರಿಂಗ್, ಸಪೋರ್ಟಿಂಗ್ ಇದೆಲ್ಲ ನೋಡ್ಬೋದು ಪರ್ಸನಲ್ ಇಯರ್ 6 ಬಂದಾಗ. ನೆಟ್ವರ್ಕಿಂಗ್ ಬರ್ಕೊಳ್ಳಿ. ನೆಟ್ವರ್ಕಿಂಗ್ ಅಂತ ಹೇಳಿದೆ ಅಂದರೆ ಅರ್ಥ ಹೊಸ ಪರಿಚಯಗಳು. ನೋಡಿ ಪರ್ಸನಲ್ ಇಯರ್ 6 ಬಂದಾಗ ಇಟ್ಸ್ ಅ ಸೋಷಿಯಲ್ ಇಯರ್ ಕೂಡ. ಸೋಷಿಯಲ್ ಅಂದರೆ ಅರ್ಥ ತುಂಬ ಒಂದು ಹಳೆ ಫ್ರೆಂಡ್ಸ್ನ ಮೀಟ್ ಮಾಡೋಂಥ ಚಾನ್ಸಸ್ ಇರುತ್ತೆ, ಹಳೆ ರಿಲೇಟಿವ್ಸು ತುಂಬ ಟೈಮ್ ಆಗಿರುತ್ತೆ ನೀವು ಮೀಟ್ ಮಾಡಿ, ತುಂಬ ವರ್ಷಗಳಾಗಿರುತ್ತೆ, ತುಂಬ ಹಳೇ ದೋಸ್ತು ಸಿಕ್ಕೇ ಇರೋದಿಲ್ಲ ಚಿಕ್ಕವನಿದ್ದಾಗ. ಸಡನ್ನಾಗಿ ಪರ್ಸನಲ್ ಇಯರ್ 6 ಬಂತು, ಸಿಕ್ಕೋದು, ಮೀಟ್ ಮಾಡೋದು, ಮತ್ತು ರೀಯೂನಿಯನ್ ಮಾಡೋದು, ಹಳೆ ಗ್ಯಾಂಗ್ ಎಲ್ಲ ಸೇರಿ ಮತ್ತೆ ಒಂದು ಟ್ರಿಪ್ ಹೋಗೋದು, ಈ ಥರ ಎಲ್ಲ ನೋಡ್ತೀರಾ ಪರ್ಸನಲ್ ಇಯರ್ 6 ಇದ್ದಾಗ. ನೆಟ್ವರ್ಕಿಂಗ್, ಹಳೆ ಪರಿಚಯಗಳು ಅಥವಾ ಹೊಸ ಪರಿಚಯಗಳು, ಹೊಸ ಸಂಬಂಧಗಳು, ಬಿಸ್ನೆಸ್ಸಲಾಗಿರ್ಬೋದು, ಕ್ಲೈಂಟ್ಸ್ ಆಗಿರ್ಬೋದು, ನ್ಯೂ ಕಾಂಟ್ಯಾಕ್ಟ್ಸ್ ಬೆಳೆಯೋದು, ನ್ಯೂ ಅಪರ್ಚುನಿಟೀಸು ಬರೋವಂಥದ್ದು, ನ್ಯೂ ಕ್ಲೈಂಟ್ಸ್ ಬರೋವಂಥದ್ದು, ಈ ಥರ ಎಲ್ಲ ನೋಡ್ಬೋದು ಪರ್ಸನಲ್ ಇಯರ್ 6 ಬಂದಾಗ. ಡನ್. ಸೊ ಇಟ್ಸ್ ಅಬೌಟ್ ಲವ್ ಅಂಡ್ ಫ್ಯಾಮಿಲಿ, ರೆಸ್ಪಾನ್ಸಿಬಿಲಿಟಿ, ಲವ್, ಕೇರ್, ಫ್ಯಾಮಿಲಿಗೆ ಟೈಮ್ ಕೊಡ್ತೀರಾ ತುಂಬ, ಲವ್ಡ್ ಒನ್ಸ್ಗೆ ಟೈಮ್ ಕೊಡ್ತೀರಾ ತುಂಬ. ರಿಲೇಷನ್ಶಿಪ್ ತುಂಬ ಚೆನ್ನಾಗಾಗತ್ತೆ ನಿಮ್ಮದು ಪರ್ಸನಲ್ ಇಯರ್ 6 ಬಂದಾಗ. ಎಲ್ಲ ಸರಿ ಹೋಗೋಕ್ಕೆ ಶುರು ಆಗುತ್ತೆ. ಜಗಳ ನಡೀತಾ ಇತ್ತು ಅಥವಾ ಡಿವೋರ್ಸ್ ನಡೀತಾ ಇತ್ತು, ಅದೆಲ್ಲ ಸೆಟಲ್ ಆಗೋದು, ಕ್ಲಿಯರ್ ಆಗೋದು ಅಥವಾ ಸರಿ ಹೋಗೋಂಥದ್ದು, ಈ ಥರ ಎಲ್ಲ ನೋಡ್ಬೋದು ಪರ್ಸನಲ್ ಇಯರ್ 6 ಬಂದಾಗ. ಸೋಷಲೈಸ್ ಆಗೋದು, ಹೊಸ ಫ್ರೆಂಡ್ಸ್ ಮೀಟ್ ಮಾಡೋದು, ಹಳೆ ಫ್ರೆಂಡ್ಸ್ ಮೀಟ್ ಮಾಡೋದು. ನೋಡಿ ಇನ್ನೊಂದು ಪರ್ಸನಲ್ ಇಯರ್ 6 ಬಂದಾಗಲೂ ನಿಮ್ಮ ಪ್ರಾಪರ್ಟಿ ಡಿಸ್ಪ್ಯೂಟ್ ಇದ್ದರೆ ಕ್ಲಿಯರ್ ಆಗೋದು ನೋಡ್ತೀರಾ. ಓಕೆ, ಪ್ರಾಪರ್ಟಿ ಡಿಸ್ಪ್ಯೂಟ್ ಇತ್ತು ಅಂದರೆ ಸಮಥಿಂಗ್ ಜಮೀನ್ದು, ಜಾಗದ್ದು, ಮನೆಯದು ಏನೋ ಕೋರ್ಟ್ ಕೇಸ್ ನಡೀತಾ ಇತ್ತು, ಅದೆಲ್ಲ ಸೆಟಲ್ ಆಗೋದು, ಕ್ಲಿಯರ್ ಆಗೋದು, ಸಂಧಾನ ಆಗೋದು, ಇದೆಲ್ಲ ನೋಡ್ತೀರಾ ಪರ್ಸನಲ್ ಇಯರ್ 6 ಇದ್ದಾಗ. ಡನ್. ಸೊ ಅಗೇನ್ ನೋಡಿ ಪರ್ಸನಲ್ ಇಯರ್ 6 ಬಂದಿದ್ರೆ ಇಟ್ಸ್ ಅ ಓವರ್ ಆಲ್ ಬ್ಲೆಸ್ಸಿಂಗ್ನ ವರ್ಷ, ಶುಕ್ರನ ವರ್ಷ, ಲಕ್ಸುರಿಯ ವರ್ಷ, ಬ್ಲೆಸ್ಸಿಂಗ್ನ ವರ್ಷ, ಬಲ್ಲೆ. ಸೊ ಪರ್ಸನಲ್ ಇಯರ್ 6 ಬರ್ತಾ ಇದೆ ಅಂದರೆ ಅರ್ಥ ಮೇಕ್ ಯೂಸ್ ಆಫ್ ಇಟ್. ದೊಡ್ಡದಾಗಿ ಯೋಚನೆ ಮಾಡಿ, ದೊಡ್ಡದಾಗಿ ಗುರಿ ಇಟ್ಕೊಳ್ಳಿ, ದೊಡ್ಡದಾಗಿ ಎಫರ್ಟ್ ಹಾಕಿ, ಮೇಕ್ ಯೂಸ್ ಆಫ್ ಇಟ್. ನೋಡಿ ಓವರ್ ಆಲ್ ಮನಿ ವೈಸ ತೊಗೊಳ್ಳಿ, ಪ್ರಾಸ್ಪ್ಯಾರಿಟಿ ಬರುತ್ತೆ, ವಸ್ತುಗಳು ತೊಗೊಳ್ಳಿ, ಮೆಟೀರಿಯಲಿಸ್ಟಿಕ್ ಅದು ಸಕ್ಸಸ್ ಸಿಗುತ್ತೆ, ಫ್ಯಾಮಿಲಿ ಅದು ಒಳ್ಳೆಯದಾಗತ್ತೆ, ಎಲ್ಲ ಥರ ಓವರ್ ಆಲ್ ಪರ್ಸನಲ್ ಇಯರ್ 6 ಬಂದ್ರಂತೂ ಎಲ್ಲ ಓವರ್ ಆಲ್ ಆಗಿ ನೀವು ತುಂಬ ಸಕ್ಸಸ್ನ ನೋಡ್ಬೋದು ಪರ್ಸನಲ್ ಇಯರ್ 6 ಬಂದಾಗ. ಸೊ ಅಂದರೆ ಅರ್ಥ ಸ್ಲೋಗೆ ಹೋಗಬೇಡಿ, ಟಾಪ್ ಗೇರ್ಗೆ ಹಾಕಿ ಆಕ್ಸಲೇಟ್ರ್ ಕೊಡಿ, 80-100 ಸ್ಪೀಡಲ್ಲಿ ಹೋಗಬೇಕು ಪರ್ಸನಲ್ ಇಯರ್ 6 ಬಂದಾಗ. ಸೊ ಪರ್ಸನಲ್ ಇಯರ್ 5 ಬಂದ್ರೂ ಕಡಿಮೆ ನಿದ್ದೆ ಮಾಡಿ, ಜಾಸ್ತಿ ಕೆಲಸ ಮಾಡಿ. ಪರ್ಸನಲ್ ಇಯರ್ 6 ಬಂದ್ರೂ ಕಡಿಮೆ ನಿದ್ದೆ ಮಾಡಿ, ಜಾಸ್ತಿ ಕೆಲಸ ಮಾಡಿ. ಓಕೆ, ಅಗೇನ್ ಪರ್ಸನಲ್ ಇಯರ್ 6 ಬಂದಾಗಲೂ ಟ್ರಾವೆಲಿಂಗ್ ನೋಡ್ತೀರಾ,
ಲಕ್ಸುರಿ ಪಡೆಯೋದು ನೋಡ್ತೀರಾ, ಅಬ್ರಾಡ್ ಹೋಗೋದು ನೋಡ್ಬೋದು ನೀವು. ಲೇಟಾಗಿ ಜಾಯ್ನ್ ಆಗಿದ್ದೀರಾ ಶ್ರೇಯಸ್ ಅವರೇ. ಪರ್ಸ್ನಲ್ ಇಯರ್ ಯಾವುದು ಅಂತ ಹೆಂಗೆ ಗೊತ್ತಾಗುತ್ತೆ? ಲೇಟಾಗಿ ಜಾಯ್ನ್ ಆಗಿದ್ದೀರಾ. ಶಾಂತರಾಜು, ಶಾಂತ ನಾಗರಾಜ್ ಅವರು ಕೂಡ ಲೇಟಾಗಿ ಜಾಯ್ನ್ ಆಗಿದ್ದೀರಾ. ಕ್ಲಿಕ್ ದಿಸ್, ಈ ಯೂಟ್ಯೂಬ್ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿನ್ನೆ ವಿಡಿಯೋ ಸಿಗುತ್ತೆ, ಇವತ್ತಿಂದು ಸಿಗುತ್ತೆ, ನಾಳೆ ಲೈವಲ್ಲಿ ಅಟೆಂಡ್ ಮಾಡಿ. ಚಾಟ್ ಬಾಕ್ಸ್ಲಿ ಹಾಕಿನಿ ಯೂಟ್ಯೂಬ್ ಲಿಂಕನ್ನು ಕಾಪಿ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ, ಒಂದಷ್ಟು ಜನಕ್ಕೂ ಶೇರು ಮಾಡಿ. ಡನ್. ಬರ್ಕೊಳ್ಳಿ. ಸೊ ಪರ್ಸ್ನಲ್ ಇಯರ್ 6 ಬಂದಿದೆ ಅಂದರೆ ಅರ್ಥ ಓವರಾಲ್ ಆಗಿ ನಿಮ್ಮ ಬಗ್ಗೆನೂ ಕಾಳಜಿ ವಹಿಸ್ತೀರಾ, ಫ್ಯಾಮಿಲಿ ಬಗ್ಗೆನೂ ಕಾಳಜಿ ವಹಿಸ್ತೀರಾ, ಆ್ಯಂಡ್ ಓವರಾಲ್ ಸಕ್ಸಸ್ನ ಪಡಿತೀರಾ, ಓವರಾಲ್ ಲಕ್ಸುರಿ ಸಕ್ಸಸ್ನ ಪಡಿತೀರಾ. ಇಟ್ಸ್ ಅ ಇಯರ್ ಆಫ್ ವಂಡರ್ಫುಲ್. ನೆಕ್ಸ್ಟ್ ಬರ್ಕೊಳ್ಳಿ. ಪಾಸಿಟಿವ್ಸ್ ಏನು ನೋಡ್ತೀರಾ? ಪರ್ಸ್ನಲ್ ಇಯರ್ 6 ಬಂದಾಗ ಪಾಸಿಟಿವ್ಸ್ ಏನು ನೋಡ್ಬೋದು? ಒಂದು, ಮ್ಯಾರೇಜ್ ಆಗಂಥದ್ದು, ಲವ್, ಪ್ರೀತಿ, ರೈಟ್? ಫೀಲ್ ಮಾಡ್ತೀರಾ, ಯು ವಿಲ್ ಫೀಲ್ ದ್ಯಾಟ್. ತುಂಬ ಪ್ರೀತಿಯಾಗಿರೋಂಥದ್ದು, ಎಲ್ಲರ ಜೊತೆ ಚೆನ್ನಾಗಿರೋದು, ಬಾಂಡಿಂಗ್ ಚೆನ್ನಾಗಿರೋದು ನೋಡ್ತೀರಾ. ರೊಮ್ಯಾಂಟಿಕ್ ಆಗಿರೋಂಥದ್ದು ನೋಡ್ತೀರಾ ಪರ್ಸ್ನಲ್ ಇಯರ್ 6 ಬಂದಾಗ. ರೊಮ್ಯಾಂಟಿಕ್, ಸೋಷಿಯಲ್ ಆಗಿರೋಂಥದ್ದು, ಹೊಸ ಪರಿಚಯಗಳು. ಅಗೇನ್ ಓವರಾಲ್ ಹ್ಯಾಪಿನೆಸ್ನ ನೋಡ್ಬೋದು ಪರ್ಸ್ನಲ್ ಇಯರ್ 6 ಬಂದಾಗ. ಹ್ಯಾಪಿನೆಸ್ ನೋಡ್ಬೋದು ಓವರಾಲ್ ಪರ್ಸ್ನಲ್ ಇಯರ್ 6 ಬಂದಾಗ. ನೆಗೆಟಿವ್ಸ್ ಏನಿಲ್ಲ ಸರ್, ನೆಗೆಟಿವ್ಸ್ ಇದೆ, ಬರ್ಕೊಳ್ಳಿ. ಪರ್ಸ್ನಲ್ ಇಯರ್ 6 ಬಂದಾಗ ಏನು ನೆಗೆಟಿವ್ಸ್ ನೋಡ್ತೀರಾ? ತುಂಬ ಪಾಸಿಟಿವ್ ಆಗೋದು ನೋಡ್ತೀರಾ. ಯಾರ ಜೊತೆ ಮಾತಾಡಬಾರ್ದು, ನಂಗೆ ಹೇಳ್ಬಿಟ್ಟು ಹೋಗ್ಬೇಕು, ಯಾಕೆ ಹೇಳಿಲ್ಲ, ಯಾಕೆ ಇದು ಮಾಡಿಲ್ಲ. ಸೊ ತುಂಬ ಒಂಥರ ಪಾಸಿಟಿವ್ ನೇಚರ್ ಆಗೋದು ನೋಡ್ಬೋದು. ಸ್ವಲ್ಪ ಸೆಲ್ಫಿಶ್ ನೇಚರು ನೋಡ್ಬೋದು. ಪಾಸಿಟಿವ್ ನೇಚರ್, ಸೆಲ್ಫಿಶ್ ನೇಚರ್. ಪರ್ಸ್ನಲ್ ಇಯರ್ 6 ಬಂದಾಗ ಕೂಡ ಸ್ವಲ್ಪ ನೆಗೆಟಿವ್ಗೆ ಅಟ್ರ್ಯಾಕ್ಟ್ ಆಗೋದು, ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲ, ಅಗೇನ್ ಸೋಷಿಯಲ್ ಆಗಿರೋದು, ಪಾರ್ಟಿ, ಫ್ರೆಂಡ್ಸ್ ಮೀಟ್ ಮಾಡೋದು. ಸೊ ಇಲ್ಲಿ ಏನಾಗುತ್ತೆ, ಅಗೈನ್ ಸ್ವಲ್ಪ ನೆಗೆಟಿವ್ ಕಡೆ ಗಮನ ಕೊಡೋದು, ನೆಗೆಟಿವ್ ಹ್ಯಾಬಿಟ್ಸ್ ಬಿಲ್ಡ್ ಆಗೋಂಥದ್ದು, ಡ್ರಿಂಕ್ಸ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಈ ಥರ ಎಲ್ಲ ಚಾನ್ಸಸ್ಸು ಇರುತ್ತೆ ಪರ್ಸ್ನಲ್ ಇಯರ್ 6 ಬಂದಾಗ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅರ್ಥ ಆಗ್ತಾ ಇದೆಯಾ? ಸೊ ರಾಂಗ್ ಹ್ಯಾಬಿಟ್ಸ್ ಬಗ್ಗೆ ಅಥವಾ ನೆಗೆಟಿವ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಗಮನ ಕೊಡಬಾರ್ದು, ಆಸ್ಪಾದನೆ ಕೊಡಬಾರ್ದು. ಡನ್. ನೆಕ್ಸ್ಟ್ ರೆಮಿಡೀಸ್ ಏನು ಮಾಡಬೇಕು ಬರ್ಕೊಳ್ಳಿ. ರೆಮಿಡೀಸ್ ನೋಡಿ, ಪರ್ಸ್ನಲ್ ಇಯರ್ 6 ಬಂದಾಗ ಅಮೇಝಿಂಗ್ ವರ್ಷ ಇದು. ವಂಡರ್ಫುಲ್ ರಿಸಲ್ಟ್ಸ್ ಕೊಡಬೇಕಂದ್ರೆ ನಿಮಗೆ ಮೇಕ್ ಶೋರ್ ದಟ್ ಯೂಸ್ ಮಾಡಿ ರೋಸ್ ಕ್ವಾಡ್ ಬ್ರೇಸ್ಲೆಟ್. ವೆರಿ ಗುಡ್ ಪವರ್ಫುಲ್ ರೆಮಿಡಿ ಆಗುತ್ತೆ ನಿಮಗಿದು. ರೋಸ್ ಕ್ವಾಡ್ ಬ್ರೇಸ್ಲೆಟ್ ಅದ್ಭುತವಾದ ರಿಸಲ್ಟ್. ನಾನು ಎಷ್ಟೋ ಜನ ಕೊಟ್ಬಿಟ್ಟಿದ್ದೀನಿ ಇದನ್ನು ನಮ್ಮ ಟೀಮ್ ಕಡೆಯಿಂದ. ಅವರೆಲ್ಲರಿಗೂ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಫ್ಯಾಮಿಲಿನಲ್ಲಿ ಬಾಂಡಿಂಗು, ರಿಲೇಷನ್ಶಿಪ್ಪು, ಹಸ್ಬೆಂಡ್ ವೈಫ್ ಮಧ್ಯೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ರೋಸ್ ಕ್ವಾಡ್ ಬ್ರೇಸ್ಲೆಟ್. ಸೊ ಪರ್ಸ್ನಲ್ ಇಯರ್ 6 ಬಂದಾಗ ಇದನ್ನು ಯೂಸ್ ಮಾಡಿ, ವಂಡರ್ಫುಲ್ ರಿಸಲ್ಟ್ಸ್ ಕೊಡುತ್ತೆ ನಿಮಗೆ ಪರ್ಸ್ನಲ್ ಇಯರ್ 6. ನೆಕ್ಸ್ಟ್ ಮತ್ತೊಂದು ರೆಮಿಡಿ ಹೇಳ್ತೀನಿ ಕೇಳಿ. ನಿಮ್ಮ ಮನೆಯ ಫ್ಯಾಮಿಲಿಯ ಪಿಕ್ಚರ್ನ ತಗೊಳ್ಳಿ. ಫ್ಯಾಮಿಲಿ ಪಿಕ್ಚರ್, ಓಕೆ, ಕಂಪ್ಲೀಟ್ ಎಲ್ಲರೂ ಇರೋದು, ಹ್ಯಾಪಿಯಾಗಿರೋಂಥ ಪಿಕ್ಚರ್. ಅರ್ಥ ಆಗ್ತಾ ಇದೆಯಾ? ಹ್ಯಾಪಿಯಾಗಿರೋಂಥ ಪಿಕ್ಚರ್. ನಾಟ್ ದಟ್ ಪಾಸ್ಪೋರ್ಟ್ಗೆ, ಡ್ರೈವಿಂಗ್ ಲೈಸೆನ್ಸ್ಗೆ ಫೋಟೋ ಕೊಡ್ತಾರಲ್ಲ ಸೀರಿಯಸ್ ಮುಖ, ಆ ಫೋಟೋ ಅಲ್ಲ. ಹ್ಯಾಪಿ ಪಿಕ್ಚರ್. ಎಲ್ಲ ಮನೆಯವ್ರು ಸೇರಿ ಹ್ಯಾಪಿಯಾಗಿರೋಂಥ ಪಿಕ್ಚರ್ನ ಫೋಟೋನ ತಗೊಳ್ಳಿ. ಅದನ್ನು ಒಂದು ಗೋಲ್ಡನ್ ಫ್ರೇಮಲ್ಲಿ ಮಾಡಿಸಿ. ಆ ಒಂದು ಪಿಕ್ಚರ್ನ ಗೋಲ್ಡನ್ ಫ್ರೇಮಲ್ಲಿ ಹಾಕಿಸಿ. ತೊಗೊಂಡೋಗಿ ಅಂಗಡಿಗೆ
ಫೋಟೋ ಅಂಗಡಿ ಕೊಡಿ, ಅಣ್ಣ ಇದಕ್ಕೆ ಗೋಲ್ಡನ್ ಫ್ರೇಮಲ್ಲಿ ನೀಟಾಗಿ ರೆಡಿ ಮಾಡಿ ಕೊಡಿ ಅನ್ನಿ, ಒಂದು ಗೋಲ್ಡನ್ ಫ್ರೇಮ್ದು ಫೋಟೋ ಫ್ರೇಮನ್ನು ಮಾಡಿ ಕೊಡ್ತಾರೆ. ಅದನ್ನು ನಿಮ್ಮ ಮನೆಯ ಬರ್ಕೊಳ್ಳಿ, ಅದನ್ನು ನಿಮ್ಮ ಮನೆಯ ಸೌತ್ ವೆಸ್ಟ್ ಭಾಗದಲ್ಲಿ ಹಾಕಿ. ಮನೆಯ ಸೌತ್ ವೆಸ್ಟ್ ಭಾಗದಲ್ಲಿ ಹಾಕಿ, ಅಥವಾ ಬೆಡ್ರೂಮಲ್ಲೂ ಸೌತ್ ವೆಸ್ಟ್ ಹತ್ರ ಹಾಕ್ಬೋದು ನೀವು. ವಂಡರ್ಫುಲ್ ರಿಸಲ್ಟ್ಸ್. ಮನೇಲಿ ತುಂಬ ಒಂದು ಹೊಂದಾಣಿಕೆ, ಫ್ಯಾಮಿಲಿ ರಿಲೇಷನ್ಶಿಪ್ ಎಲ್ಲ ತುಂಬ ಚೆನ್ನಾಗಾಗೋದು ನೋಡ್ತೀರಾ. ಪರ್ಸನಲ್ ಇಯರ್ 6 ಬಂದಾಗ ಈ ರೆಮಿಡಿ ಮಾಡಿ. ಜೊತೆಗೆ ದೇವಿಯ ಆರಾಧನೆ ಮಾಡಿ. ಪರ್ಸನಲ್ ಇಯರ್ 6 ಬಂದಾಗ ಎನಿ ಹೆಣ್ದೇವರು, ಲೇಡಿ ಗಾಡೆಸ್, ಓಕೆ, ಬನಶಂಕರಿ, ಅಣ್ಣಮ್ಮ, ಶಕ್ತಿ ದೇವರು ಯಾವುದಾದ್ರೂ ಸರಿ. ಸೊ ಲಕ್ಷ್ಮಿ ಆರ್ ಎನಿ ಗಾಡೆಸ್, ಸರಸ್ವತಿ, ಪಾರ್ವತಿ, ಯು ನೇಮ್ ಇಟ್, ಸರಿನಾ. ಎನಿ ಹೆಣ್ದೇವರನ್ನು ಆರಾಧನೆ ಮಾಡಿ. ಶುಕ್ರವಾರ ಫಾಸ್ಟಿಂಗ್ ಮಾಡಿ. ಆ್ಯಂಡ್ ಜನಕ್ಕೆ ಪರ್ಸನಲ್ ಇಯರ್ 6 ಬಂದಾಗ ಒಳ್ಳೇದಾಗಬೇಕು, ಇನ್ನು ವಂಡರ್ಫುಲ್ ರಿಸಲ್ಟ್ಸ್ ಬರಬೇಕು ಅಂಥವರೆಲ್ಲರೂ ಲೇಡೀಸ್ಗೆ ಗಿಫ್ಟ್ ಕೊಡಿ. ಸಾರ್ ಒಳ್ಳೆ ರೆಮಿಡಿ ಕೊಟ್ರಿ, ನಮ್ಮ ಮನೆಯವ್ರಿಗೆ ವಿಡಿಯೋ ತೋರಿಸ್ತೀನಿ, ಕೇಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಹೆಣ್ಮಕ್ಳಿಗೆ ಖುಷಿ ಪಡಿಸಿ ಅವ್ರಿಗೆ ಗಿಫ್ಟ್ ಕೊಡಿ. ಫ್ರೈಡೇ ಕೊಡಿ. ಓಕೆ, ವಾರ ಮಾಡ್ಬೋದು ನೀವು, ಇಲ್ಲ ವಾರ ಇಲ್ಲ ಅಂದರೂ ಅಟ್ಲೀಸ್ಟ್ ಒಂದು ತಿಂಗಳದ ಒಂದು ಸರಿ ಆದರೂ ಅವ್ರಿಗೇನಾದ್ರು ಖುಷಿ ಆಗೋ ಥರ, ಅವ್ರಿಗೆ ಇಷ್ಟ ಆಗೋ ಥರ ಕಾಸ್ಮೆಟಿಕ್ಸ್ ಇರ್ಬೋದು, ಮೇಕಪ್ ಸೆಟ್ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಅದು ಇದೆಲ್ಲ ಬರುತ್ತಲ್ರಿ ಹೆಣ್ಮಕ್ಳದು. ಅಂಥ ಒಂದು ವಸ್ತುಗಳನ್ನು ಗಿಫ್ಟಾಗಿ ಕೊಡಿ, ಸರ್ಪ್ರೈಸ್ ಆಗಿ ಕೊಡಿ, ಖುಷಿ ಪಡಿಸಿ ಅವ್ರಿಗೆ. ಅವರೆಲ್ಲ ಹೇಳ್ತಾರೆ, ಡೈಲಾಗ್ ಹೊಡಿತಾರೆ, ಏನು ಸ್ಪೆಷಲ್ಲು, ಏನೋ ಬೇಕನ್ಸುತ್ತೆ, ಏನಿದು, ಏನೋ ಡಿಫ್ರೆಂಟ್ ಇದೆಯಲ್ಲ, ಇದು ಈ ಥರ ಎಲ್ಲ ಆಗ್ತಾ ಇದೆಯಲ್ಲ ಅಂಥೇಳಿ ಡೈಲಾಗ್ ಹೊಡಿತಾರೆ. ಇಟ್ಸ್ ಓಕೆ, ನಿಮ್ಮ ಕೆಲಸ ನೀವು ಮಾಡಿ, ರೆಮಿಡಿ ಆಮೇಲೆ ವರ್ಕ್ ಆಗುತ್ತೆ. ಅದು ಅರ್ಥ ಆಗ್ತಾ ಇದೆಯಾ? ಸೊ ಮೇಕ್ ಶೋರ್ ದಟ್ ಪರ್ಸನಲ್ ಇಯರ್ 6 ಬಂದಾಗ ನಿಮಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಲೇಡೀಸ್ಗೆ ಗಿಫ್ಟ್ ಕೊಡಿ. ಯಾರಿಗಾದ್ರೂ ರೀ, ವೈಫ್ಗೆ ಅಂತಲ್ಲ, ತಂಗಿಗೂ ಕೊಡಿ, ಸಿಸ್ಟರ್ ಇನ್ ಲಾ ಕೊಡಿ, ಅವ್ರ ಮದರ್ ಕೊಡಿ, ಫ್ರೆಂಡ್ ಕೊಡಿ, ಎನಿಬಡಿ. ಅರ್ಥ ಆಗ್ತಾ ಇದೆಯಾ? ಎನಿಬಡಿ, ಲೇಡೀಸ್ಗೆ ಕೊಡಿ. ಓಕೆ, ಚಿಕ್ಕ ಮಕ್ಳಿಗೂ ಕೊಡಿ, ಸಣ್ಣ ಮಕ್ಕಳು ಹುಡುಗಿರು ಇರ್ತಾರಲ್ಲ ಅವ್ರಿಗೂ ಕೊಡಿ, ಖುಷಿ ಆಗ್ತಾರೆ, ವಿಚ್ ಈಸ್ ವೆರಿ ಗುಡ್. ಡೆಫಿನೆಟ್ಲಿ ಪ್ರಮೋಷನ್ ನೋಡ್ತೀರಾ, ಸಕ್ಸಸ್ ನೋಡ್ತೀರಾ. ಲೇಡೀಸು ಗಿಫ್ಟ್ ಕೊಡಿ. ಹೇಳೋದು ಮರ್ತ್ಬಿಟ್ಟೆ ಅಲ್ಲ. ಲೇಡೀಸ್, ನನಗಲ್ಲ ಸರ್ ಹೇಳಿದ್ದು ಅನ್ಕೋಬೇಡಿ, ಲೇಡೀಸ್ಗೆ ಕೊಡಿ ಅಂತ ಹೇಳಿದ್ದು. ಎಲ್ಲರೂ ಮಾಡ್ಬೋದು ಈ ರೆಮಿಡಿನ. ಲೇಡೀಸ್ಗೆ ಗಿಫ್ಟಾಗಿ ಕೊಡಿ, ಅಥವಾ ಮೆನ್ಗೂ ಕೊಡಿ, ತಪ್ಪೇನಿಲ್ಲ. ಸೊ 6 ಅಂದರೆ ಯಾರು ಗೊತ್ತಾ? ಪಾರ್ಟ್ನರ್. 6 ಅಂದರೆ ಯಾರು? ಪಾರ್ಟ್ನರ್. ಸೊ ಮೆನ್ಗೂ ಗಿಫ್ಟಾಗಿ ಕೊಡಿ, ಅಥವಾ ಈವನ್ ಲೇಡೀಸ್ಗೂ ನೀವು ಗಿಫ್ಟಾಗಿ ಕೊಡ್ಬೋದು. ಡನ್. ನೆಕ್ಸ್ಟ್, ಪರ್ಸನಲ್ ಇಯರ್ 6 ಬಂದಾಗ ಲಕ್ಷ್ಮಿ ಆರಾಧನೆ ಮಾಡಿ, ದೇವಿ ಆರಾಧನೆ ಮಾಡಿ. ಫ್ರೈಡೇ ದೇವಿಯ ಟೆಂಪಲ್ಗೆ ಹೋಗಿ, ದೇವಿಯ ಟೆಂಪಲ್ಗೆ ಹೋಗಿ ದೇವಿಯ ಆರಾಧನೆ ಮಾಡಿ. ನೆಕ್ಸ್ಟ್, ಎಲ್ಲದಕ್ಕೂ ಮಂತ್ರ ಹೇಳಲೇಬೇಕಂತೇನಿಲ್ಲ, ಓಕೆ ಅಂದರೂ ಒಂದು ಹೇಳ್ತೀನಿ, ಬರ್ಕೊಳ್ಳಿ. ಸೊ ಪರ್ಸನಲ್ ಇಯರ್ 6 ಬಂದಾಗ ಚಾಂಟ್ ಮಾಡಿ, ಓಂ ಲಕ್ಷ್ಮೀ ನಾರಾಯಣೀಯ ನಮಃ. ಐ ರಿಪೀಟ್, ಓಂ ಲಕ್ಷ್ಮೀ ನಾರಾಯಣಾಯೇ ನಮಃ. ಚಾಟ್ ಬಾಕ್ಸಲ್ಲಿ ಹಾಕ್ತೀನಿ ನಿಮಗೆ. ನಾರಾಯಣಾಯೇ ನಮಃ. ಎಸ್, ಕರೆಕ್ಟಾಗಿ ಟೈಪ್ ಮಾಡಿದ್ದೀನಿ. ಓಂ ಲಕ್ಷ್ಮೀ ನಾರಾಯಣಾಯೇ ನಮಃ. ಇದನ್ನು ಚಾಂಟ್ ಮಾಡ್ಬೋದು ನೀವು. ನಾರಾಯಣನ ಸಮೇತ ಲಕ್ಷ್ಮೀ ಆರಾಧನೆ ಮಾಡಿ ಫ್ರೈಡೇ.
ಡನ್. ನೆಕ್ಸ್ಟ್ ಇನ್ನು ಕೆಲವು ರೆಮಿಡಿ ನೋಡಿ. ಪರ್ಸನಲ್ ಇಯರ್ 6 ಬಂದಾಗ ಸ್ವಲ್ಪ ಜಾಸ್ತಿ ನೆಗೆಟಿವ್ಗೆ ಆಲೋಚನೆ ಕೊಡೋದು, ಓಕೆ, ತಪ್ಪನ್ನು ಕಂಡುಹಿಡಿಯೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆ, ತುಂಬ ಪಾಸಿಟಿವ್ ಆಗೋಂಥದ್ದು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಫುಡ್ ಹ್ಯಾಬಿಟ್ಸ್ ಕೂಡ ಕಂಟ್ರೋಲ್ ಇಟ್ಕೊಳ್ಳಿ. ಪರ್ಸನಲ್ ಇಯರ್ 6 ಬಂದಾಗ ತುಂಬ ಫುಡಿ ನೇಚರ್ ಆಗೋದು, ಔಟ್ಸೈಡ್ ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಈ ಥರ ಎಲ್ಲ ತುಂಬ ಚಾನ್ಸಸ್ ಇರುತ್ತೆ. ಇದರಿಂದ ಅನಾರೋಗ್ಯ ಆಗೋಂಥ ಚಾನ್ಸಸ್ ತುಂಬ ಹೈ ಆಗಿರುತ್ತೆ ಪರ್ಸನಲ್ ಇಯರ್ 6 ಇದ್ದಾಗ. ಸೊ ಮೇಕ್ ಶೋರ್ ದ್ಯಾಟ್ ಪರ್ಸನಲ್ ಇಯರ್ 6 ಇರೋಂಥವ್ರು ಒಳ್ಳೆ ಫುಡ್ ಹ್ಯಾಬಿಟ್ಸ್ನ ಬೆಳೆಸ್ಕೊಳ್ಳಿ, ಎಸ್ಪೆಷಲಿ ಲೇಡೀಸ್. ಅದರ್ವೈಸ್ ಲೇಡೀಸ್ ಇಶ್ಯೂಸ್ನ ನೋಡ್ತೀರಾ. ಓಕೆ, ಸೊ ಪರ್ಸನಲ್ ಇಯರ್ 6 ಬಂದಾಗ ಆದಷ್ಟು ಫುಡ್ ಹ್ಯಾಬಿಟ್ಸ್ ಬಗ್ಗೆ ಕಂಟ್ರೋಲ್ ಇಟ್ಕೊಳ್ಳಿ. ಡನ್, that's it. So personal year 6, it's an amazing year. Make use of it. Wonderful ವರ್ಷ ಆಗಿರುತ್ತೆ. ಸೊ 5, 6 2 ವರ್ಷ ಅಮೇಝಿಂಗ್ ವರ್ಷ ಆಗಿರುತ್ತೆ. ಒಟ್ಟಿಗೆ ನಿಮಗೆ ಡಬಲ್ ಇಯರ್ ಸಕ್ಸಸ್ಫುಲ್ ಇಯರ್ ಆಗಿರುತ್ತೆ. ವಂಡರ್ಫುಲ್ ರಿಸಲ್ಟ್ಸ್ನ ಪಡಿಬೋದು ನೀವು. ಅರ್ಥ ಆಗ್ತಾ ಇದೆಯಾ? ಸೊ ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ವಿಲ್ ಎಂಡ್ ದ ಕ್ಲಾಸ್. ಇವತ್ತು ನಾವು ಕಲ್ತ್ವಿ ಮತ್ತೊಮ್ಮೆ ಪರ್ಸ್ನಲ್ ಇಯರ್ ಅಂದರೆ, ಯೂನಿವರ್ಸಲ್ ಇಯರ್ ಅಂದರೆ ಏನು, ಪರ್ಸ್ನಲ್ ಇಯರ್ ಅಂದರೆ ಏನು, ಹೇಗೆ ಕಂಡುಹಿಡಿಯುವಂಥದ್ದು, ಜೊತೆಗೆ 4 ಪರ್ಸ್ನಲ್ ಇಯರ್ ಬಂದಾಗ ತಿಳ್ಕೊಂಡ್ವಿ, 5 ಪರ್ಸ್ನಲ್ ಇಯರ್ ಬಂದಾಗ ತಿಳ್ಕೊಂಡ್ವಿ, 6 ಪರ್ಸ್ನಲ್ ಇಯರ್ ಬಂದಾಗ ತಿಳ್ಕೊಂಡ್ವಿ. ಸೊ ಅನ್ಮ್ಯೂಟ್ ಮಾಡಿ ಹೇಳಿ ಒಂದು ವರ್ಡಲ್ಲಿ ಇವತ್ತಿನ ಕ್ಲಾಸ್ ಕಲಿಕೆ ಅನುಭವ ಹೇಗಿತ್ತು? ಅಮೇಜಿಂಗ್ ಆಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಬಲ್ಲೆ ಬಲ್ಲೆ ಸರ್. ಸರ್ ಇದು ಯೂಟ್ಯೂಬ್ ಈ ವರ್ಷ 2025 ನೋಡಿದ್ರೆ ಈ ತರ ಲಕ್ಸುರಿ ಪಡೆಯುವಂಥದ್ದು, ನ್ಯೂ ರಿಲೇಶನ್ಶಿಪ್ ಆರ್ ಹಳೆ ಫ್ರೆಂಡ್ಸ್ ಮೀಟ್ ಮಾಡೋದು, ಟ್ರಾವೆಲಿಂಗ್, ನೆಟ್ವರ್ಕಿಂಗ್. ಡಿಡ್ ಯು ಸಿ ಪರ್ಸನಲ್ ಇಯರ್ 6 ಬಂದವರು? ಎನಿಬಡಿ? ಹೌದು ಗುರುಜಿ, ಒಂಚೂರು ಬಿಟ್ಟಿಲ್ಲ. ಈ ವರ್ಷ 6 ಸರ್ ಟ್ರಾವೆಲಿಂಗ್ ಚೆನ್ನಾಗಿ ಮಾಡಿದೀವಿ ಸರ್. ಯೂಟ್ಯೂಬ್ ಸ್ವಲ್ಪ ಲಿಂಕ್ ಹಾಕ್ಬಿಡಿ ಸರ್. Done. Very good. Thank you so much. Wow, very nice ರೀ. Superb. I really appreciate. So make sure that ಯಾರೆಲ್ಲ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಿದ್ದೀರಾ, ನಾಳೆ ಕೂಡ ನಾಳೆ ಕೂಡ ಲೈವ್ ಅಲ್ಲಿ ಅಟೆಂಡ್ ಮಾಡಿ. ಓಕೆ, ನಾಳೆ I'll give some wonderful remedies ಫಾರ್ ಯೂನಿವರ್ಸಲ್ ಇಯರ್ 1. ನೆಕ್ಸ್ಟ್ ಇಯರ್ ಎಲ್ಲರೂ ಏನು ಮಾಡ್ಬೋದು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗೈಡ್ ಮಾಡ್ತೀನಿ. ಸೊ ಫಾಲೋ ಮಾಡ್ತೀರಂತೆ. ಆ್ಯಂಡ್ ನಾಳೆ ಸಮ್ ಸರ್ಪ್ರೈಸ್ ಆರ್ ಸಮ್ ಗಿಫ್ಟ್ನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಐ ಅನೌನ್ಸ್. ಸೊ ಬಿ ರೆಡಿ ಟುಮಾರೋ. ಯಾರು ಲೈವಲ್ಲಿ ಅಟೆಂಡ್ ಮಾಡೋಕ್ಕಾಗಿಲ್ಲ, ಇನ್ ಕೇಸ್ ಸೆಂಟ್ರಲ್ ಜಾಯಿನ್ ಆದರೆ ಅಂಥವರು ಈ ಕ್ಲಾಸ್ನ ವಿಡಿಯೋ ನೋಡಬೇಕು, ಮತ್ತೊಮ್ಮೆ ವಿಡಿಯೋ ನೋಡಬೇಕು ಅನ್ನೋದಾದರೆ ಲಿಂಕನ್ನ ಚಾಟ್ ಬಾಕ್ಸ್ಲಿ ಹಾಕೀನಿ. ಯೂಟ್ಯೂಬ್ ಲಿಂಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಪ್ಡೇಟ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಸರಿನಾ? ಹಾಗೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಒಳ್ಳೆಯದಾಗಲಿ, ಅವರು ಕಲೀಲಿ, ನಿಮಗೂ ಸಹ ಬ್ಲೆಸ್ಸಿಂಗ್ ಸಿಗುತ್ತೆ. ಡನ್, ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಈ ಕ್ರಿಸ್ಮಸ್ ದಿನ ಮೇಕ್ ಶೋರ್ ದಟ್ ನೀವು ಯಾರಿಗಾದರೂ ಸರ್ಪ್ರೈಸ್ ಮಾಡಿ, ಬೇರೆಯವ್ರ ಲೈಫಲ್ಲಿ ಸಾಂತಾ ಕ್ಲಾಸ್ ಆಗಿ, ಎಸ್ಪೆಷಲಿ ಮಕ್ಕಳಿಗೆ ಖುಷಿ ಆಗುತ್ತೆ ಅವ್ರಿಗೆ ಅಲ್ವಾ. ಸೊ ಮಕ್ಕಳಿಗೆ ಏನಾದರೂ ಸರ್ಪ್ರೈಸ್ ಆಗಿ ಕೊಡಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಗಿಫ್ಟ್ ಪ್ಯಾಕ್ ಥರ ಮಾಡಿಬಿಟ್ಟು ಅವ್ರಿಗೆ ಸಡನ್ನಾಗಿ ಸಿಗೋ ಥರ, ಅವ್ರ ರೂಮಲ್ಲೋ ಅಥವಾ ಅವ್ರ ಟೇಬಲ್ ಮುಂದೆನೋ ಸಡನ್ನಾಗಿ ಸಿಗೋ ಥರ ಮಾಡಿ. ಓಕೆ, ದೇ ವಿಲ್ ಫೀಲ್ ವೆರಿ ಹ್ಯಾಪಿ ಆ್ಯಕ್ಚುಲಿ, ರೈಟ್? ಡೂ ಇಟ್, ಮಾಡಿ ನೋಡಿ. ನಿಮಗೆ ಆ ಥರ ಖುಷಿ ಅನಿಸುತ್ತೆ, ವಾವ್ ಅನಿಸುತ್ತೆ, ಮಾಡಿ ನೋಡಿ. ನಾಳೆ ನನಗೆ ಹೇಳಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಶುಭ ದಿನ ಎಲ್ಲರಿಗೂ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ, ವಂಡರ್ಫುಲ್.
so much, sir. Thank you, sir. Thank you so much. Thank you so much. Thank you so much, Jai sir. Guruji, so much. ಅವ್ರಿಗೂ ಪೇಡ್ ಇರುತ್ತಾ ಸರ್? ಥ್ಯಾಂಕ್ ಯು ಸೊ ಮಚ್ ಸರ್. ಧನ್ಯವಾದ ತುಂಬಾ ಧನ್ಯವಾದ ಸರ್ ತುಂಬಾ ಧನ್ಯವಾದ ಸರ್ ತುಂಬುದ ಹೃದಯ ಧನ್ಯವಾದ. Happy day ಎಲ್ಲರಿಗೂ. Happy Christmas once again. See you all tomorrow for last class, day 3 learning. Okay, thank you.